ಮಜವೋ ಮಜ ಭಾರತ ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ ಸ್ವಾಮಿ ದೊಡ್ಡೋರು ಹೇಳಿ ಕೊಟ್ಟವ್ರೆ ನಕ್ರೆ ಸ್ವರ್ಗ 100 ಕಾಲ ನಾವು ಬಾಳೋದಕ್ಕೆ ಇದುವೇ ಮಾರ್ಗ ಫ್ಯಾಮಿಲಿ ಮಂದಿ ಸೇರಿಕೊಂಡು ಟಿವಿ ಮುಂದೆ ಕೂತುಕೊಂಡು ಅಜ್ಜ ಅಜ್ಜಿ ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಎಲ್ಲನಲ್ಲಿ ದಾಡಿ ಮಜಾ ಮಾಡುವ ಚಿಂತೆಗೆಲ್ಲ ಟಾಟ ಹೇಳುವ ಮಜವೋ ಮಜ ಭಾರತ ಮಜವೋ ಮಜ ಭಾರತ ಮಜವೋ ಮಜ ಭಾರತ ಮಜವೋ ಮಜ ಭಾರತ 100 ಕನಸು 100 ಅಡೆತಡೆಗಳು ಒಂದು ವೇದಿಕೆ ಹತ್ತೋಕೆ ಯಾಕೆ ಅಂಜಿಕೆ ಟೆನ್ಷನ್ ಬಿಟ್ಟು ಸ್ಟಾರ್ಟ್ ಮಾಡಿ ನಗುವಿನ ರಥ ನೀವು ಬಂದು ಸೇರ್ತೀರಾ ಕಲರ್ಸ್ ಕನ್ನಡದ ಮಜಾ ಭಾರತ ಇದು ಕಲರ್ಸ್ ಕನ್ನಡದ ನಗುವಿನ ವೇದಿಕೆ ಮಜಾ ಭಾರತ ಗ್ರ್ಯಾಂಡ್ ಫಿನಾಲೆ ನಗುವನ್ನ 365 ದಿನ 24 ಗಂಟೆ ನಾನ್ ಸ್ಟಾಪ್ ಆಗಿ ಕನ್ನಡಿಗರಿಗೆ ಕೊಟ್ಟ ನಮ್ಮ ಮಜಾ ಭಾರತದ ಗ್ರ್ಯಾಂಡ್ ಫಿನಾಲೆಯ 2ನೇ ಸಂಚಿಕೆಗೆ ಟಿವಿ ಮುಂದೆ ಕೂತು ನಮ್ಮನ್ನ ಹಾರೈಸಿರೋ ನಮ್ಮ ಎಲ್ಲ ವೀಕ್ಷಕರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಈ ನಮ್ಮ ಗ್ರ್ಯಾಂಡ್ ಫಿನಾಲೆಯ ವೇದಿಕೆಯಲ್ಲಿ ಹಲವಾರು ಸರ್ಪ್ರೈಸ್ಗಳು ಹಲವಾರು ಮೊಮೆಂಟ್ಗಳು ತುಂಬಾ ಒಳ್ಳೊಳ್ಳೆ ಸ್ಕಿಟ್ಗಳನ್ನ ನಾವು ನೋಡ್ಕೊಂಡ್ ಬಂದಿದೀವಿ. ಎಲ್ಲಾ ಕಲಾವಿದರನ್ನ ನಾವಿಲ್ಲಿ ಸಂಭ್ರಮಿಸ್ತಾ ಇದೀವಿ. ಸೊ ಇಂದು ಕೂಡ ನಿಮ್ಮನ್ನ ಹೊಟ್ಟೆ ಹುಣ್ಣಾಗೋಷ್ಟು ನಗ್ಸೋಕೆ ನಮ್ಮ ಹಾಸ್ಯ ರತ್ನಗಳು ರೆಡಿ ಆಗಿದ್ದಾರೆ. ಸೊ ಇನ್ನು ತಡ ಯಾಕೆ, ನಮ್ಮ ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬೇಡ ಬನ್ನಿ. ಎಲ್ರ ಮನೆ ದೋಸೆನು ತೂತೆ ಅಂತ ಒಂದ್ ಗಾದೆ ಇದೆ, ಆದ್ರೆ ಕೆಲವ್ರ ಮನೇಲಿ ಕೌಲಿನೂ ತೂತಾಗಿರತ್ತೆ. 3 ಕಾಸು ಸಂಪಾದನೆ ಮಾಡಕ್ ಆಗದೆ ಇದ್ರು ಹಳ್ಳಿಯಿಂದ ಡೆಲ್ಲಿ ತನಕ ನನಗೆಲ್ಲಾ ಗೊತ್ತು ಅನ್ನೋ ಮಂಜುನಾಥ್ರು ಎಲ್ರ ಮನೇಲೂ ಇರ್ತಾರೆ. ಈಗ ಅವರ ಪ್ರತಿನಿಧಿ ಒಬ್ನನ್ನ ನಿಮ್ಮ ಮುಂದೆ ನಾವು ಕರ್ತರ್ತಾ ಇದೀವಿ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶಿಡ್ಶಾಡ್ ಶಿವ, ರಾಘು, ಬಾಸು ಮತ್ತು ಚಿಲ್ಲರ್ ಮಂಜು. ಹಲೋ ಶಿವಕುಮಾರ್. ಸರ್ ಏನ್ ಸರ್ ನೀವು ಪತ್ತೆ ಏನೂ ಇಲ್ಲ ಸರ್? ಏನ್ ಕೇಳ್ತೀರಾ, ಫುಲ್ ಬಿಜಿ ಶಿವಕುಮಾರ್. ಏನ್ ಸರ್ ರೀ ನಿಮ್ಗೆ ಗೊತ್ತಿಲ್ಲ ಶಿವಕುಮಾರ್, ನೀವು ಮಾಡಿ ನೋಡಿ ಪ್ರಪಂಚದ ಬಿಜಿಯೆಸ್ಟ್ ಪರ್ಸನ್ ಅಂದ್ರೆ ಚಿಲ್ಲರ್ ಮಂಜು ಅಂತ ಹೆಸರು ತೋರ್ಸತ್ತೆ. ಹೌದಾ ಸರ್? ಹೌದೌದು. ಮತ್ತೆ ಚಿಲ್ಲರ್ ಮಂಜು ಕೆಲ್ಸಕ್ಕೆ ಬಾರ್ದವನು ಕೆಲಸ ಇಲ್ಲದೆ ಓಡಾಡ್ತಾನೆ ಅಂತ ಸೀತಾರಾಮ್ ಎಲ್ಲ ರೂಮರ್ ಹಬ್ಸ್ಬಿಟ್ಟಿದ್ದಾನಲ್ಲ ಸರ್? ಸೀತಾರಾಮು ರೂಮರ್ ಹಬ್ಬಿಸ್ತಾವನ? ಯಾವ ರೂಮ್ ಹುಟ್ಟಿರೋ ನನ್ ಮಗ ರೀ ಅವನು, ರೂಮರ್ ಹಬ್ಬಿಸ್ತಾನೆ ಇರ್ತಾನೆ. ನಿನ್ನ ನಮ್ ರೂಮ್ ನಲ್ಲಿ ಇದ್ದ ಸರ್. ನಿನ್ನೆ ನಿಮ್ ರೂಮು, ಇವತ್ತು ನಮ್ ರೂಮು, ನಾಳೆ ಇನ್ಯಾರ ರೂಮು, ಅವ್ನು ರೂಮ್ ತಿರ್ಗಾಡ್ತಾ ಇರ್ತಾನ್ರಿ ಅವನು. ಸರಿ ಶಿವಕುಮಾರ್, ಈ ಎಷ್ಟು ಬಿಜಿ ಅಂದ್ರೆ ರಾತ್ರಿ 2 ಗಂಟೆಗೆ ಮಲ್ಗಿ 2:05 ಒಂದ ಮಾಡಿ ಮತ್ತೆ ವಾಪಸ್ ಮಲ್ಗಿದ್ದೀನಿ ರೀ ನಾನು. ಸಿಕ್ಕಾಪಟ್ಟೆ ಅದು ಬಿಜಿ ಇದ್ದೇನೆ, ಆಮೇಲೆ ಮಾತಾಡ್ತೇನೆ ನಿನ್ ಜೊತೆ. ವಾಮಿಟ್ ಮಾಡ್ಕೊಂಡ್ರಿ ಕುಡುಕ್ರು, ಪ್ರೊಫೆಷನಲ್ ಕುಡುಕ್ರು. ಆಯ್ತು ಓಕೆ ಶಿವಕುಮಾರ್, ನಿಮ್ಗೆ ಆಮೇಲೆ ಮಾಡ್ತೀನಿ ಆಯ್ತಾ? ನೋಡಿ ನನ್ನ ಉದ್ದೇಶ ಇಷ್ಟೇ, ಯಾರು ಖಾಲಿ ಇರಬಾರ್ದು, ಅಟ್ಲೀಸ್ಟ್ ಕೈಲಿ ಏನಾದ್ರು ಹಿಡ್ಕೊಂಡಿರ್ಬೇಕು, ಬಿಜಿ ಆಗಿರ್ಬೇಕು. ಎಷ್ಟು ಬಿಜಿ ಅಂದ್ರೆ ನೀನ್ ನನ್ ಮಾತಾಡ್ಸೋ. ಹೇ ಆಯ್ ಚಿಲ್ಲರ್. ಹಾಯ್, ನಿನ್ ಜೊತೆ ಆಮೇಲೆ ಮಾತಾಡ್ತೇನೆ, ಬಿಜಿ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ ಸಲ್ಲು. ಇದೊಂದು ಕೊಡಿ. ಯಾವ್ದು? ಇಲ್ಲಿದೆ ನೋಡಿ, ಅದು ಕೊಡಿ. ಸಲ್ಲು. ಹೇಳಿ. ಇದಾ? ನಾನೆಲ್ಲ ಅದ ಅನ್ಕೊಂಡ್ಬಿಟ್ಟೆ. ಹೋಗ್ಲಿ, ಐರನ್ ಮಾಡಿ ಕೊಡಿ. ನಂದ ಕೊಡಿ. 1 ನಿಮಿಷ ಐರನ್ ಮಾಡಿ. ಉಗಿದ್ರ? ನಂದು ಒಂದು ಜೀವನನ ಸರ್. ನಿಮಗ್ ಉಕ್ಕೊಂಡ್ರ ಸರ್? ಓದೋ ಟೈಮಲ್ಲಿ ಕರೆಕ್ಟಾಗಿ ಓದಿದ್ರೆ ಇಷ್ಟೊತ್ತಿಗೆ ಡಾಕ್ಟರ್ ಇಂಜಿನಿಯರ್ ಆಗ್ಬಿಡ್ತಿದ್ದೆ. ಅದಕ್ಕೆ ದೊಡ್ಡವ್ರು ಹೇಳಿದ್ದು, ಉಪ್ಪು ಜಾಸ್ತಿ ಆದ್ರೆ ಸಾಂಬಾರ್ ಕೆಡುತ್ತೆ, ತಪ್ಪು ಜಾಸ್ತಿ ಆದ್ರೆ ಜೀವನ ಕೆಡುತ್ತೆ ಅಂತ. ಈ ಓದ್ಲಾ ನನ್ ಮಗಂದು ಒಂಥರ ಜೀವನ, ಹಂಗ್ ನೆನ್ಸ್ಕೊಂಡ್ರೆ ನನ್ ಜೀವನನೇ ಎಷ್ಟೋ ವಾಸಿ. ನನ್ ಬಗ್ಗೆನೆ ಮಾತಾಡ್ದಂಗಿತ್ತು. ಅಯ್ಯೋ, ಯಾರಾದ್ರೂ ಕೊಚ್ಚಕ್ಕಲ್ಲ ಹಾಕಿ ಸುಡ್ಸ್ಕೋತಾರೆ. ನಾನ್ ಕೊಚ್ಚೇನಾ? ಹಂಗಂತ ಎಲ್ಲಿ ಹೇಳಿದ್ವಿ? ಅಲ್ಲ, ಪೇಪರ್ ಓದ್ತಿದ್ರಲ್ಲ, ಅದ್ರಲ್ಲಿ ಏನಿದೆ? ಅಕ್ಷರ ಇದೆ.
ಏನ್ 3 ರೂಪಾಯಿ ಪೇಪರಲ್ಲಿ ನಿಮ್ಮ ಅಜ್ಜಿ ಬೆಡ್ರೂಮ್ ಇರುತ್ತೆ. ನಾನ್ ಸೆನ್ಸ್. ಅಲ್ಲ ಬೆಳಿಗ್ಗೆ ಯಾಕೆ ರಾಂಗ್ ಆಗ್ತೀರ? ನ್ಯೂಸ್ ಓದ್ತಿದ್ರಲ್ಲ, ಏನ್ ನ್ಯೂಸ್ ಇದೆ ಅಂತ ಕೇಳಿದೆ. ನ್ಯೂಸಾ? ಅದು ಮೊಮ್ಮಗು ಆಯ್ತಂತೆ, ಪೇಪರ್ ಅಲ್ಲಿ ಹಾಕಿದ್ದಾರೆ. ಅಯ್ಯೋ, ಅಷ್ಟು ಎಳೆ ಮಗುನ ಪೇಪರ್ ಅಲ್ಲಿ ಯಾಕೆ ಹಾಕಿದ್ರು? ತೊಟ್ಲಲ್ಲಿ ಹಾಕ್ಬೇಕು ತಾನೆ. ಕಾಮಿಡಿ ಮಾಡ್ದ? ಐ ಲೈಕ್ ಕಾಮಿಡಿ, ಬಟ್ ನನ್ನ ಇಟ್ಕೊಂಡ್ ಮಾಡ್ಬೇಡ. ಎಲ್ಲ ಕೇಳಿದ್ದೀನಿ. ಅನ್ಎಜುಕೇಟೆಡ್ ಪರ್ಸನ್. ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಿಮ್ಮಂತವ್ರ ಜೊತೆ ಇದೇನಲ್ಲ, ಹೈ ಗೊತ್ತು ಬಿಡ್ರ. ಏನ್ ನೀವ್ ಒಬ್ರ ಇಂಗ್ಲಿಷ್ ಕಲ್ತಂಗೆ? ನನ್ಗೆ ಇಂಗ್ಲಿಷ್ ಬರಲ್ವಾ? ಒಡ್ರಗಪ್ಪೆ. ನಾನ್ ಸರಿಸ್ಬೇಲ. ನಿಮ್ಮಂತವ್ರ ಜೊತೆ ಇದ್ದು ಇವತ್ತು ನನ್ ಬೆಲೆನೇ ಇಲ್ದಂಗ ಆಗೋಗಿದೆ. ಮೊದ್ಲು ಎಷ್ಟಿತ್ತು ಬೆಲೆ? ಮೊದ್ 150 ರೂಪಾಯಿ ಇತ್ತು, 20 ರೂಪಾಯಿ ಬಂದಿದೆ. ಜನ್ಮಕ್ಕಿಷ್ಟು ಕಾಮನ್ ಸೆನ್ಸ್, ಜನರಲ್ ನಾಲೆಜ್ ಬೆಳೆಸ್ಕೊ. ಪೇಪರ್ ಅಲ್ಲಿ ನೋಡಿಲಿ, ರಾತ್ರಿ ವಿಜಯ್ ಇಂಡಿಯಾಕ್ ಬಂದಿದ್ದಾನೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ನಮ್ ಡಿಪಾರ್ಟ್ಮೆಂಟ್ ಅಂದ್ರೆ ಸುಮ್ನೆನಾ? ಹಿಡ್ದಾಕ್ಬಿಡ್ತಾರೆ. ಅಂದಂಗೆ ಅವ್ರು ಎಲ್ಲಿ ಸಿಕ್ರು? ನಾಯಂಡಳ್ಳಿ ಸಿಗ್ನಲ್. ಕಿಲಾಡಿ ಕಣ್ರಿ ಅವನು, ಆಡ್ ಸುಲಭ ಸಿಗ ಮಗನೇ ಅಲ್ಲ. ಇಟ್ಟಿದ್ದಾಗಿಂದ ನೋಡಿದೀನಿ ಅಂತ ಸಿಗ್ತಾನ ಅವನು. ಅಲ್ರಿ, ನಿಮಗೆ ವಿಜಯ್ ಗೊತ್ತು, ಅಮಿತಾಬ್ ಬಚ್ಚನ್ ಗೊತ್ತು, ಅಂತವ್ರು ಗೊತ್ತು, ಇಂಥವ್ರು ಗೊತ್ತು ಅಂತ ಹೇಳ್ತಿರಲ್ಲ, ನಿಮ್ಗೆ ಎಷ್ಟು ಏಜು? ದಡ್ಡ ಈ ಬರಗಾರ ಹತ್ರ ಪೇಜು, ನಮ್ಮತ್ತ ಬುದ್ಧಿವಂತರ ಹತ್ರ ಏಜು ಯಾವತ್ತೂ ಕೇಳಬಾರ್ದು. ಅದ್ರಲ್ಲೂ ನನ್ನ ಹತ್ರ ಕೇಳೇಬಾರ್ದು. ನಾನೇನ್ ಸಾಮಾನ್ಯ ಹೌದಾನ? ಟೆಲ್ಲರ್ ಮತ್ತ ಅವಾಗ್ಲೇ ಭಯಂಕರ ಸಾಂಗ್ ಹಾಕೊಂಡ್ ಬಂದ್ರಿ. ಆಕ್ಚುಲಿ ನಾನು ಪೈಲಟ್ ಆಗ್ಬೇಕಾಗಿತ್ತು. ಮತ್ತೆ ಯಾಕೆ ಆಗ್ಲಿಲ್ಲಪ್ಪ? ಅದಕ್ಕೇನೋ 3 ಗಾಲಿ ಇರ್ತಾವಂತೆ. ಅದು ಹಾರಿದ್ಮೇಲೆ ಅದು 3 ಗಾಲಿ ಮಡ್ಚ್ಕೊಂಡ್ಬಿಡ್ತಾವಂತೆ, ಅದಕ್ಕೆ ಬಿಟ್ಬಿಟ್ಟೆ. ಅದು 3 ಗಾಲಿಯಲ್ಲಿ ಬ್ಯಾಲೆನ್ಸ್ ಮಾಡಕ್ ಅದೇನ್ ಆಟ ಏನ? ಫ್ಲೈಟ್ ಕಣ, ಆಕಾಶದಲ್ಲಿ ಹಾರಾಡುತ್ತೆ. ಹೌದಾ? ಇದ್ರ ಬಗ್ಗೆ CM ನನ್ನ ಜೊತೆ ಚರ್ಚೆನೆ ಮಾಡ್ಲಿಲ್ವಲ್ಲ? ಅಲ್ಲ, ಎಲ್ಲ ಮಾತಾಡೋರು ಅದಕ್ಕೆ ಕೇಳಿದೆ. ಹೋಗ್ಲಿ, ನಮ್ ಚಡ್ಡಿ ಐರನ್ ಮಾಡಿಕೊಡಿ. ಮಾಡ್ತೀನಿ. ಕ್ಲೀನ್ ಆಗಿ ಮಾಡ್ರಿ. ಹೆಂಗ್ ಮಾಡಿದಿರಲ್ರಿ? ಬೇಡ, ಅಲ್ಲಿ ಬೇಡ, ಇಲ್ಲಿ ಮಾಡಿ. ಥ್ಯಾಂಕ್ ಯು. ನಡಿ. ಟೀ ಚೆನ್ನಾಗಿದೆ. ಕಾಸು ಕೊಡಿ. ಲೆಕ್ಕಕ್ಕೆ ಬರ್ಕೊಳ್ರಿ. ಯಾರ ಲೆಕ್ಕಕ್ಕೆ? ಯಾರ್ದು ಕಮ್ಮಿ ಇದೆಯೋ ಅವ್ರ ಲೆಕ್ಕಕ್ಕೆ ಬರ್ಕೊಳ್ಳಿ. ಬೆಳಗ್ಗೆ ಬಿಪ್ರೈಸ್ ಮಾಡ್ಬೇಡ. ನನಗೆ ದುಡ್ಡು ಕೊಡ ಫಸ್ಟ್. ದುಡ್ಡು ಸಲುವಾಗಿ ಇಷ್ಟೆಲ್ಲ ಕೆಲಸ ಮಾಡ್ತಿರೋದು. ದುಡ್ಡು ಬೇಕು ಬೇಕು ಬೇಕು. ನೀವು ಮಾತಾಡ್ತಿರೋದು? ಹೌದು. ನೀವು ಮಾತಾಡ್ತಿಲ್ಲ, ನಾನೇ ಮಾತಾಡ್ತಿರೋದು. ದುಡ್ಡು ಮಾತಾಡಿಸ್ತಾ ಇದೆ ರೀ. ದುಡ್ಡು ಅಂತ ಸಾಯ್ತಿರಲ್ರಿ. ಇವ್ರು ಯಾರು ದುಡ್ಡಿಗೆ ಬಂದಿಲ್ಲ ರೀ, ಕೆಲಸ ಮಾಡಕಂತ ಬಂದಿದ್ದಾರೆ. ದುಡ್ಡಿಗೆ ಬಂದಿದ್ರು ಇವತ್ತು ಯಾರು ಬರ್ತಾ ಇರಲಿಲ್ಲ. ಕೆಲಸಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ಕೆ ಇವತ್ತು ಇಲ್ಲಿರೋದು. ದುಡ್ಡು ಅಂದ್ರೆ ಯಾರು ಬರ್ತಾ ಇರಲಿಲ್ಲ. ಆ ದುಡ್ಡನ್ನೆಲ್ಲ ಸೈಡ್ ಗಿಡಿ. ಈಗೇನ್ ಬೇಕು ಹೇಳಿ? ಸೈಡ್ಗಿರೋ ದುಡ್ಡು. ಮಧುರಾಜ್, ನಾನು ಓದಿರೋ ಒಂದು ಮಹಾನ್ ಗ್ರಂಥದಲ್ಲಿ ಏನ್ ಬರ್ದಿದ್ದಾರೆ ಗೊತ್ತಾ? ಏನ್ ಬರ್ದಿದ್ದಾರೆ? ನೀನು ಬರ್ಬೇಕಾದ್ರೆ ಏನ್ ತಂದೆ? ಇಸ್ತ್ರಿ ಬಾಕ್ಸು, ಬಟ್ಟೆ. ತಾಯಿ ಗರ್ಭದಿಂದ ಬರ್ಬೇಕಾದ್ರೆ ಏನಾದ್ರು ತಂದ್ಯಾ? ಏನಾದ್ರೂ ತರ್ಬೇಕಂತಿದ್ದೆ, ದುಡ್ಡು ಇರ್ಲಿಲ್ಲ. ಬಸವರಾಜ್, ಇವತ್ ನಿನ್ನ ಹತ್ರ ಇರೋದು ನಾಳೆ ಇನ್ನೊಬ್ರ ಹತ್ರ ಇರುತ್ತೆ. ಆಚೆ ನಾಡಿದ್ ಮತ್ತೊಬ್ರ ಹತ್ರ ಇರುತ್ತೆ. ಆಚೆ ನಾಡಿದ್ ಇನ್ನೊಬ್ರ ಹತ್ರ ಇರುತ್ತೆ ಕಣೋ. ಇಲ್ಲ ಇಲ್ಲ ಇಲ್ಲ, ಇವತ್ತು ನನ್ನ ಹತ್ರ ಏನಿದೆ ಅದು ಇವತ್ತು ನನ್ನ ಹತ್ರನೇ ಇರುತ್ತೆ, ನಾಳೆನು ನನ್ನ ಹತ್ರನೇ ಇರುತ್ತೆ, ನಾಡಿದ್ದು ನನ್ನ ಹತ್ರನೇ ಇರುತ್ತೆ. ಯಾವುದ್ರ ಬಗ್ಗೆ ಮಾತಾಡ್ತಾರೆ? ಹತ್ತಿಸ್ಬೇಡಿ ಬಸವರಾಜ್. ನೋಡಿ ಏನ್ ಹೇಳಿದಾರೆ ಅಂದ್ರೆ, ಕೃಷ್ಣ ಏನ್ ಹೇಳಿದಾನೆ ಗೊತ್ತಾ? ಏನ್ ಹೇಳಿದಾನೆ? 1 ಕಪ್ ಟೀ ಫ್ರೀ ಕೊಟ್ರೆ ವಿಧವೆ ಬಾಳಿಗೆ ಬಾಳ್ ಕೊಟ್ಟಷ್ಟೇ ಪುಣ್ಯ ಬರುತ್ತೆ ಅಂತ ಹೇಳಿದಾನೆ. ಮಹಾಭಾರತ ಕೃಷ್ಣ ಹೇಳಿದ್ರ? ಇಲ್ಲ, ನಮ್ ಗಾರೆ ಕೆಲ್ಸಕ್ಕೆ ಬರ್ತಾನಲ್ಲ ಕೃಷ್ಣ, ಅಖಿಲೇಶ್ ಕೃಷ್ಣ. ಇವನಿಷ್ಟು ಓದ್ಲಾ ಹೊಡಿತಾನಂತಾನೆ ಬೆಳಿಗ್ಗೆ ಮೆಟ್ಟಲ್ ಹೊಡೆದು ಆಚೆ ಕಳಿಸ್ಬಿಟ್ಟಿರ್ತಾರೆ. ಆಕ್ಚುಲಿ ನಮ್ಮನ್ನು ಒತ್ಲಾ ಅಂತಿರಲ್ರಿ. ಬೆಳಿಗ್ಗೆ ಎದ್ರೆ ಸಾಕು 150 ಜನ ಕೂಟ ಹಾಕ್ತಿವ್ರಿ. ಹೌದಾ? ಅಂದ್ರೆ ನಿಮ್ ಮನೇಲಿ ಒಲೆಗಿಲೆ ಹಚ್ಚೋ ಅಭ್ಯಾಸ ಇದೆ ಅನ್ನಂಗ ಆಯ್ತು. ಹೇಳಿದ್ನಲ್ಲ 150 ಜನ ಕೂಟ ಹಾಕ್ತೀನಿ ಅಂತ. ಅದ್ ಹೆಂಗ್ ಹಾಕ್ತಿರ? ನಮ್ ತಮ್ಮಂದ್ ಕ್ಯಾಟ್ರಿಂಗ್ ಇದೆ. ಅಲ್ರಿ, ಅದಲ್ಲ, ನಿಮ್ಗೆ ದಿನಾಲು ಕೆಲ್ಸಕ್ಕೆ ಹೋಗ್ಬೇಕು, ಪೇಮೆಂಟ್ ತಗೋಬೇಕು ಅಂತ ಯಾವ ಆಲೋಚನೆ ಇಲ್ವಾ? ಯಾಕಿಲ್ರಿ ಹಿಂಗ್ ಮಾತಾಡ್ತಾ ಇದ್ದೀರಾ? 30 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡೋಣ ಅಂತ ಇದ್ದೆ. ಮತ್ ಮಾಡ್ಬೇಕು ತಾನೆ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ? ನಿಮ್ಮ ಅಪ್ಪ ಕೊಡ್ತಾನೇನೋ? ಇಲ್ಲಿ 30 ರೂಪಾಯಿ ಎಗ್ರೆಸೇ ಸಿಕ್ತಿಲ್ಲ ನನಗೆ. ಇವನಿಗೆ 30 ಕೋಟಿ ಕೊಡ್ಬೇಕಂತ. ಹೋಗಳ. ನಿಮಗೆ ಹೆಂಗ್ ನೋವಾಗಿದೆಯೋ ನಂಗೂ ಹಂಗೆ ನೋವಾಗುತ್ತೀರಿ ಬಸವರಾಜ್. ಒಂದೊಂದ್ಸಲ
ಒಂದು ಕಾಲದಲ್ಲಿ ಕುತ್ಕೊಂಡು ಆಧ್ಯಾತ್ಮದ ಬಗ್ಗೆ ಯೋಚನೆ ಮಾಡ್ತಾ ಕೂತ್ ಬಿಡ್ತೀನಿ. ಯಾವ ಕಾಲ? ಸಾಯಂಕಾಲ ಅದ ಎಣ್ಣೆ ಹೊಡಿತಾ ಇರ್ತಾನಲ್ಲ ಅವಾಗ. ಕೊಡು ಕೊಡು. ಏನು? ಕಲ್ಲಂಗಡಿ. ಟಾಮಿಟಿ ಹಣ್ಣು, ತೊಂಡೆ ಹಣ್ಣು, ಕಲ್ಲಂಗಡಿ, ಕರ್ಬೂಜ. ಕಲ್ಲಂಗಡಿ ನನ್ನ ಪ್ರೀತಿ ಒಪ್ಕೊಂಡಿದ್ರೆ ಇವತ್ತು ನಡು ರೋಡಲ್ಲಿ ತರಕಾರಿ ಮಾರೋ ಪರಿಸ್ಥಿತಿ ನಿಂಗೆ ಬರ್ತಿತ್ತ? ನನ್ನ ಪ್ರೀತಿ ಈಗಲಾದ್ರೂ ಒಪ್ಕೋ. ಒಪ್ಕೊಳ್ಳಲ್ಲ. ಒಪ್ಕೊಳ್ಳಲ್ಲ? ಯಾಕೆ ಕಲ್ಲಂಗಡಿ? ನನಗೆ ಅಂದ ಇಲ್ವಾ, ಚಂದ ಇಲ್ವಾ, ಖಡಕ್ ಆಗಿಲ್ವಾ, ಖದರ್ ಆಗಿಲ್ವಾ? ಎಲ್ಲ ಇದೆ. ಒಂದು ಗಂಡಸಿಗೆ ಏನಿರ್ಬೇಕು ಅದೇ ಇಲ್ಲ. ಕೆಲಸ ಇಲ್ಲ. ಕೆಲ್ಸ ತಾನೇ? ಈಗ ಕೆಲ್ಸ ಇಲ್ಲ. ಮದುವೆ ಆದ್ಮೇಲೆ 24 ಗಂಟೆನೂ ಇಬ್ಬರದೇ ಕೆಲ್ಸ. ನಿನ್ ಮಾತ್ರ ಕೆಲ್ಸಕ್ಕೆ ಕಳ್ಸಲ್ಲ. ಹೌದಪ್ಪ, ನನ್ನನ್ನು ಕೆಲ್ಸಕ್ಕೆ ಕಳಿಸ್ಬೇಡ, ನೀನು ಕೆಲ್ಸಕ್ಕೆ ಹೋಗ್ಬೇಡ. ಯಾವ್ದಾದ್ರು ದೇವಸ್ಥಾನ ಹತ್ರ ಹೋಗಿ ಓಯ್ಯ ಅಮ್ಮಯ್ಯ ಧರ್ಮಾನೆ ತಾಯಿ ತಂದೆ ಅಂತ ಭಿಕ್ಷೆ ಬೇಡಣ, ಆಯ್ತಾ? ಯಾರೋ ರೂಮ್ ಹುಟ್ಟಿರೋ ನನ್ನ ಮಕ್ಕಳು ನನ್ನ ಬಗ್ಗೆ ಬ್ಯಾಡ್ ಬೇಡಾಗಿ ರೂಮ್ ರಬ್ಬಿಸ್ತಾವ್ರಲ್ಲ. ಏನ್ ಮಾಡೋದು ಕಲ್ಲಂಗಡಿ? ಈಗ ನೀನು ನಿಮ್ ತಂಗಿ ಮದುವೆ ವಯಸ್ಸಿಗೆ ಬಂದಿದ್ದಾಳಂತೆ. ಅಲ್ಲ, ನನ್ನ ಬಗ್ಗೆ ಏನಾದ್ರು ಹೇಳ್ದೆ ಅಂತ ಕೇಳ್ದೆ. ಹೇಳಿದೀನಿ. ಏನಂತ? ರಸ್ತೆ ಸಿಕ್ಕಿದ್ರೆ ಮೆಟ್ಟು ಬಿಚ್ಕೊಂಡು ಹೊಡಿ ಅಂತ ಹೇಳಿದೀನಿ. ಇದೆಲ್ಲ ಬೇಕಿತ್ತ ನಿಂಗೆ? ಹೋಗ. ಕಲ್ಲಂಗಡಿ, ನೀ ನನ್ನ ಪ್ರೀತಿ ಒಪ್ಕೊಳ್ಳಲ್ವಾ? ನಿಮ್ ತಂಗಿನೂ ಒಪ್ಸಲ್ವಾ? ಅಟ್ಲೀಸ್ಟ್ ನಿಮ್ ಮಮ್ಮಿ. ಅಲ್ಲ, ನಿಮ್ ಮಮ್ಮಿಗೆ ಹೇಳಿ ಒಪ್ಸಕ್ಕಾಗತ್ತಾ ಅಂತ ಕೇಳಿದೆ. ಹೋಗ್ಲಿ ಬಿಡಿ. ಬಸವರಾಜ್, ನಿಮ್ ನಾದ್ನಿ ಮನೆಗ್ ಬಂದಿದ್ದಾಳ ಅಂತ ಕೇಳ್ದೆ. ಕಲ್ಲಂಗಡಿ, ಚಪ್ಲಿ ಕಿತ್ತೋಗಿದೆ, ಪಿನ್ ಕೊಡ್ತೀಯಾ? ಆ ಪಿನ್ ಅಲ್ಲ, ATM ಪಿನ್ನು. ಅಯ್ಯಯ್ಯಪ್ಪ, ಅಯ್ಯಯ್ಯೋ, ಇಲ್ಲಿ ನೋಡಿ, ಇಲ್ಲಿದೆ. ಏನಾಯ್ತು? ಏನಲ್ಲ, ಇಲ್ಲಿ ನೋಡಿ, ಇಲ್ಲಿದೆ. ಏನಾಯ್ತು? ಪೇಪರ್ ತುದಿ ಹರಿದೋಗಿದೆ. ಇಲ್ಲಿ ನೋಡಿದೆ, ಇಲ್ಲಿ ನೋಡಿ, ಸುದ್ದಿ ಮೂಲ ನೋಡಿಲ್ಲ. ಇಲ್ಲ ನಿಜಪ್ಪ, ಇಲ್ಲಿ ಇಲ್ಲಿ ಬಾಯಿ ನೋಡಿಲ್ಲ. ಇಲ್ಲೋಡು, ಇವತ್ತು ನನಗೆ ಹಗ ಅಂತ ಮಾಡ್ದೆ ಅಲ್ಲ, ಅವನಿಗೆ ಒಂದ್ಸಲಿ ಹಗ ಮಾಡು. ಐ ಲವ್ ಯು ಅಂತೀಯ? ಹೇಳ್ತೀನಿ, ಒಂದ್ಸಲಿ ಹಗ ಮಾಡು ನೋಡಿ. ಅಯ್ಯಪ್ಪ, ಇಲ್ಲಿ ನೋಡಿ, ಇಲ್ದೆ, ಇಲ್ಲಿ ನೋಡಿ, ಇಲ್ದೆ, ಇಲ್ಲಿ ನೋಡು, ಇಲ್ಲಿ ನೋಡಿ, ಇಲ್ಲಿ ನೋಡು, ಇಲ್ಲಿ ನೋಡಿಲ್ಲ. ನೀನ್ ಮಾಡಕ್ಕಿಂತ ಮುಂಚೆ ಅವನೇ ನಿನಗೆ ಮಾಡ್ಬಿಟ್ಟ. ಶಿವ, ಶಿವ, ಸರ್ ಹಾಗೆ ಸರ್ ಅದೇನು ಮೇಡಮ್? ಅದೇನು ಮೇಡಮ್? ನಾನು ಬ್ಯಾಂಕಿಂದ ಬಂದಿನಿ. ಯಾವ ಬ್ಯಾಂಕು? ಬರ್ರಿ ಹೋಗೋಣ, ಬರ್ರಿ. ಹೋಗ ಮರ. ಸರ್ ಬರ್ರಿ, ಬರ್ರಿ. ಸರ್ ನಾನು ಬ್ಯಾಂಕಿಂದ ಬಂದಿನಿ, ಬರ್ರಿ. ಅದಕ್ಕೆ ಯಾಕಂತ ಕೇಳಿದ್ರಿ ಏನೋ ನೀನು? ನಮ್ ಬ್ಯಾಂಕ್ ಹೆಸ್ರೇ ಹೋಗ ಬ್ಯಾಂಕ್ ಸರ್. ಬ್ಯಾಂಕ್ ಹೆಸರು ನಿಮ್ಗೇನಾದ್ರೂ ಲೋನ್ ಬೇಕಾಗಿತ್ತಾ? ಲೋನ್ ಬೇಕಾಗಿತ್ತು, ಕೊಡ್ತೀರಾ? ಸರ್ ಕೊಡ್ತೀವಿ ಸರ್. ಹಂಗಂದ್ರೆ ಬೇಡ. ಮೇಡಮ್, ನಿಮಗೇನಾದ್ರೂ ಲೋನ್ ಬೇಕಾಗಿತ್ತಾ? ಮೇಡಮ್, ನೀವು ಎಲ್ಲ ಹಂಗೆಲ್ಲ ಮಾಡಬೇಡಿ. ನೋಡಿ, 30,73,093 ರೂಪಾಯಿ ಸಾಲ ಇದೆ. ಇನ್ನೂ ಕೊಡಂಗಿದ್ರೆ ಕೊಡಿ. ಇನ್ನೊಂದ್ಸರಿ ಏನ್ರ ನಿಮ್ಗೆ ಲೋನ್ ಕೇಳಿದ್ರೆ ಮೆಟ್ಟು ತಗೊಂಡ್ ಹೊಡ್ರಿ. ಕಲ್ಲಂಗಡಿ ಹಣ್ಣು ಏನಾದ್ರು ಬೇಕಾ? ಬೇಡ ಅಂದೆ. ಕರ್ಬೂಜ ಬೇಡ. ಬಾಳೆಹಣ್ಣು ಬ್ಯಾಂಕ್ ಹೆಸರು ಹೇಳಕತ್ತಾನ. ಇವ್ನು ಯಾರೋ ದೊಡ್ಡ ಮನುಷ್ಯ ಕಣ್ಣಕ್ ಕಾಣ್ತಾನ, ನಾನು ಇವನ್ನ ಕೇಳ್ತೀನಿ. ಅವನ ಹತ್ರ ಹೋಗ್ಬೇಡ, ಅವನು ತಲೆ ಕೈ ಹಾಕಿ ಮೆದುಳು ಕಿತ್ತಿ ಹೊರಗೆ ಕಟ್ಟು ಕೊಡ್ತಾನ. ಅವ್ನು ನನ್ನ ಮತ್ತೆ ಹೋಗ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಾನು ಬ್ಯಾಂಕಿಂದ ಬಂದಿದ್ದೀನಿ. ನಾ ಮನೆಯಿಂದ ಬಂದೆ. ಲೋನ್ ಬೇಕಾ ಸರ್ ನಿಮ್ಗೆ? ಅದೇ ಹೆಂಗ್ ಕೊಡ್ತೀರಾ ಅಂದೆ. ಸರ್ ಏನಿಲ್ಲ ಸರ್, ನಾವ್ ಇಷ್ಟು ದುಡ್ಡು ಅಂತ ಕೊಡ್ತೀವಿ, ತಿಂಗಳ ಇಂಟ್ರೆಸ್ಟ್ ಕಟ್ಕೊಂಡು ಹೋದ್ರೆ ಸಾಕು ಸರ್. ಇಂಟ್ರೆಸ್ಟ್
ಅಂದ್ರೆ ಸರ್ ಇಂಟ್ರೆಸ್ಟ್ ಅಂದ್ರೆ ಆಸಕ್ತಿ. ಹೌದೌದು ಹೋಗ ಸರ್ ಬಡ್ಡಿ ಸರ್ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿನಾ ಸರ್ ಈ ಬಡ್ಡಿ ಕೊಡಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಮ್ ಕಡೆ ಅವ್ರು ಇಂಟ್ರೆಸ್ಟ್ ಬರೆಸ್ತಾರೆ ಸರ್ ನಿಮ್ಗೆ. ಗುಬ್ರ ಹಾಕೊಂಡ್ ಗುಮ್ತೀರಾ ಅಂತ ಹಂಗಲ್ಲ ಸರ್ ನಮ್ ಕಡೆಯಿಂದ ಒಂದು ಹುಡುಗಿ ನಿಮ್ ಮನೆಗೆ ಬರ್ತಾಳೆ ಸರ್. ಅದೇ ಗೊತ್ತಾ ಸರ್ ಹುಡುಗಿ ಬರ್ತಾರೆ ಅಂದ್ರೆ ಹಂಗಲ್ಲ ಸರ್ ನಮ್ ಕಡೆಯವರು ರಿಕವರಿಗೆ ಬರ್ತಾರೆ ಸರ್. ಹಂಗಂದ ನಾ ಮೊದ್ಲು ಬೇಡ ಅಂದ ಆಮೇಲೆ ಓಕೆ ಅನ್ನೋಣ ಅಂತ ಇದ್ದೆ. ನನ್ ಮಗ ಸರ್ ಸರ್ ನಿಮ್ಗೆ ಎಷ್ಟು ಲೋನ್ ಬೇಕು ಸರ್? ಈಗ ಒಂದು 50 ಎಕರೆ ಹೊಲ ಇದ್ರೆ ಎಷ್ಟು ಕೊಡ್ತೀರಾ? 50 ಎಕರೆ ಹೊಲ ಹಾ. ಒಂದು 50 ಲಕ್ಷ ಫಿಕ್ಸ್ ಸರ್. ಹೌದಾ? ಹಾ ಸರ್. ಒಂದು 30 ಮನೆ ಬಾಡಿಗೆ ಕೊಟ್ಟಿದ್ರೆ 75 ಲಕ್ಷ ಕೊಡ್ತೀವಿ ಸರ್. ಹೌದಾ? ಹೌದು ಸರ್. ಒಂದು 60 ಬಸ್ ಬಾಡಿಗೆ ಬಿಟ್ಟಿದ್ರೆ ಸರ್ 1.5 ಕೋಟಿ ಫಿಕ್ಸ್ ಸರ್ ನಿಮ್ಗೆ. ಹಂಗಂತೀರಾ? ಸರ್ ಅನ್ನಂಗೆ ನೀವು ಏನ್ ಕೆಲಸ ಮಾಡ್ಕೊಂಡಿರೋದು? ಏನಾದ್ರೂ ಕೆಲಸ ಇದ್ರೆ ಈ ನಾಯಿ ಹತ್ರ ಯಾಕೆ ಬರ್ತಾ ಇದ್ದೆ? ಏನ್ ಕೇಳಿ ಕೊಡಿ ಕೊಡಿ ಕೊಡಿ. ಮತ್ತೆ 50 ಎಕರೆ ಹೊಲ ಇದ್ರೆ ಅಂದೆ ಇದೆ ಅಂತ ಅನ್ನ. 40 ಬಸ್ಸು ಇದ್ರೆ ಅಂದೆ ಇದೆ ಅಂತ ಅನ್ನ. 50 ಮನೆ ಬಾಡಿಗೆ ಬಿಟ್ಟು ಅದೇ ಇದ್ರೆ ಅಂದೆ ಇದೆ ಅಂತ ಅನ್ನ. ಕೆಲಸ ಮಾಡೋ ಮೂಡೆಲ್ಲ ಹಾಳು ಮಾಡಿದ್ಯಲ್ಲ. ಅಲ್ಲ ಅದೆಲ್ಲ ಇಲ್ಲ. ಅಲ್ರಿ ಮನುಷ್ಯತ್ವ ಇಟ್ಕೊಂಡು ಏನ್ರ ಹೋಗ. ಅಲ್ಲ ಬೇರೆ ಏನಾದ್ರು ಇಟ್ಕೊಂಡು ಹೋಗ. ಅಲ್ಲೋ ಇವನ ಸರ್ ಹೋಗ. ಅಲ್ಲೇ ಇವನ ಅಲ್ಲ ನೀನಾರ ಏನ್ರ ಅಲ್ಲೋ ಒಂದು ಅದು ಬಟ್ಟೆ ಏ ನಾ ಏನಂದ್ಯಪ್ಪ? ಅಲ್ಲೋ ನಾ ಏ ನಾ ಏನ್ ಹೇಳ ಅಲ್ಲ ಮೇಡಮ್ ನಾನು ಏನ್ ಅಂದ್ರೆ ಸರ್ ನಾ ಏನ್ ಹೇಳಕ್ ಬಂದೆ ಸರ್? ಅಲ್ಲ ನಾನು ಹೇಳಕ್ ಬಂದದ್ದು ಏ ಹಗ ತಗ ಏ ಹಗ ಯಪ್ಪ ನಕ್ಕು ನಕ್ಕು ಸುಸ್ತಾಗೋಯ್ತ್ರಲ್ಲೋ. ಚಿಲ್ಲರ್ ಅದೇನೋ ಹೇಳಕ್ ಬಂದಿಲ್ಲ. ಹಗ ಹಗ ಶಿವು ಈ ಕಡೆ ಈ ಹೋಗೋ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡವ್ರ ಕತೆ ಅಂತೂ ನಿಜವಾಗ್ಲು ಹಾಗ ನಿಜವಾಗ್ಲು ಹಂಗೆ ಅನ್ಸುತ್ತೆ. ಓಕೆ ಸೊ ಜಿ ಮ್ಯಾನ್ ನಿಮ್ಗೆ ಹೇಗಿತ್ತು ಈ ಹೊಗ ಸ್ಕಿಟ್ಟು? ಟೋಟಲ್ ಐ ಥಿಂಕ್ ರಚಿತಾ ವಾಸ್ ಎಂಜಾಯಿಂಗ್. ಸಿಕ್ಕಾಪಟ್ಟೆ ನಗ್ತಾ ಇದ್ರು. ನಾನು ಅವ್ರನ್ನ ನೋಡ್ತಾ ಇದ್ದೆ. ಟೋಟಲ್ ನಿಂದು ಯಾವುದು ಆ ಪರ್ಫಾರ್ಮೆನ್ಸ್ ನಾನು ಹೇಳೋದು ಇಟ್ ವಾಸ್ ಟೂ ಗುಡ್. ನಾನು ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ ಬಟ್ ಆನ್ ದಿ ಹೋಲ್ ಇಟ್ ವಾಸ್ ರಿಯಲ್ ಎಂಟರ್ಟೈನಿಂಗ್. ರಚು ಹೋಗ ಓಕೆ ನಂಗೆ ಶಿವು ಹೇಳಿದ ಸಕ್ಕತ್ ಇಷ್ಟ ಆಯ್ತು. ಅವನು ಹೋಗೋ ಚೆನ್ನಾಗಿತ್ತು ಸ್ಕಿಟ್, ತುಂಬಾನೇ ಚೆನ್ನಾಗಿತ್ತು. ಅದಾದ್ಮೇಲೆ ನಂಗೆ ಇನ್ನೊಂದೇನು ಇಷ್ಟ ಆಯ್ತು ಅಂದ್ರೆ ಅಲ್ಲಿ ಬರೀ ಸ್ತ್ರೀ ಇತ್ತಲ್ವಾ, ಅವ್ನು ಇದು ಬೇಕು ಅಂದ ತಕ್ಷಣ ನಾನು ಸ್ತ್ರೀ ಬೇಕಾ ಅಯ್ಯೋ ಈ ಅಂತ ಪೇಸ್ಟ್ ಮಾಡ್ದ. ಅಂಡ್ ನಿನ್ ಚಡ್ಡಿ ಯಾಕೆ ಕೊಟ್ಟೆ ಇಸ್ತ್ರಿಗೆ? ಐರನ್ ಮಾಡಿ ಹಾಕೊಳ್ಳೋದು ಮೇಡಮ್ ಚಡ್ಡಿನ. ಅಂಡ್ ಬಸ್ಸು ನಾನ್ ಸಿಂಗ್ ಅದು ನೆಕ್ಸ್ಟ್ ಲೆವೆಲ್, ಅಲ್ಟಿಮೇಟ್ ಬಸ್ಸು, ಸೂಪರ್ ಬಸ್ಸು. ಈ ಸೀಸನ್ ಫಿನಾಲೆಗೆ ಬಂದ್ಬಿಟ್ವಿ ನಾವು. ಬಟ್ ನನಗೆ ಪರ್ಸನಲ್ ಆಗಿ ಯು ಆರ್ ಒನ್ ಆಫ್ ಮೈ ಫೇವ್ರೆಟ್ ಕಂಟೆಸ್ಟೆಂಟ್ಸ್. ಓಕೆ ಅಂಡ್ ಶಿಟ್ ಶಾಡೋ ಶಿವು ಅಂತ ಎಂಟ್ರಿ ಕೊಟ್ಟ. ಅದಾದ್ಮೇಲೆ ಅವನು ಹೋಗ 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 ಅಂದಿದ್ರೆ ಅದೇ ಅಲ್ಟಿಮೇಟ್. ನಂಗೆ ಸಖತ್ ಇಷ್ಟ ಆಯ್ತು ಶಿವು, ನೀನು ಅಲ್ಲಿ ಹೇಳ್ಕೊಂಡು ಅಲ್ಲಿ ಹೋದೆ ಅಲ್ಲ, ತುಂಬಾ ಇಷ್ಟ ಆಯ್ತು. ಓವರ್ ಆಲ್ ಸಕ್ಕತ್ತಾಗಿ ಮಜಾ ಮಾಡಿದೀವಿ. ಇನ್ನು ಸಖತ್ ನಗ್ಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಚು, ಥ್ಯಾಂಕ್ ಯು ಸೋ ಮಚ್. ಸೊ ಒಂದು ಸೂಪರ್ ಪರ್ಫಾರ್ಮೆನ್ಸ್ ಇಂದ ಈ ಒಂದು ಸ್ಕಿಟ್ ನ ತುಂಬಾ ಚೆನ್ನಾಗಿ ನೀವು ಒಂದು ಪರ್ಫಾರ್ಮ್ ಮಾಡಿದೀರಾ. ಸೊ ಟೀಮ್ ಕೊನೆಯದಾಗ ನಾ ಹೇಳ್ತಾ ಇದ್ದೇನೆ, ಸೊ ಈಗ ನಮ್ಮ ಮಜಾ ಭಾರತ ಫಿನಾಲೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯನ್ನ ನಮ್ಮ ವೇದಿಕೆಗೆ ಸ್ವಾಗತಿಸುವಂತ ಸಮಯ. ಇವರು ನಗುವನ್ನ ಹಂಚೋರಿಗೆ ವಯಸ್ಸಾಗಲ್ಲ ಅಂತ ತೋರಿಸಿಕೊಟ್ಟ ನಗೆ ಮಾಂತ್ರಿಕ. ಅಣ್ಣವರಿಂದ ಹಿಡಿದು ಬಾಲಣ್ಣನವ್ರ ತನಕ ಎಲ್ಲರ ಧ್ವನಿಯನ್ನ ಲೀಲಾ ಜಾಲವಾಗಿ ಹೊರಡಿಸಬಲ್ಲ ಮಹಾ ನಟ. ಕರ್ನಾಟಕದಿಂದ ಹಿಡಿದು ಕುವೈಟ್ವರೆಗೂ, ಆಡ್ಗೋಡೆಯಿಂದ ಹಿಡಿದು ಅಮೆರಿಕ ತನಕ ಸುಮಾರು 2,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ನೀಡಿ ಕನ್ನಡಿಗರ ಮನೆ ಮಾತಾಗಿರೋ ದ ವೆರಿ ಟ್ಯಾಲೆಂಟೆಡ್ ಆಕ್ಟರ್, ಸ್ವಾಗತಿಸಿ ಪ್ರೀತಿಯಿಂದ ನಮ್ಮ ಮಿಮಿಕ್ರಿ ದಯಾನಂದ್ ಸರ್ ಅವರನ್ನ. ಮಜಾ ಭಾರತ ಮಜಾ ಭಾರತ ಮಜಾ
ಸೂರ್ಯ ಚಂದ್ರ ಎರಡು ಅಲ್ಲೇ ಇದೆ, ಇನ್ನು ತಾರೆಗಳೆಲ್ಲ ಇಲ್ಲಿದ್ದಾರೆ, ಇಡೀ ಪ್ರಪಂಚ ಅಲ್ಲಿದೆ. ಈ ತಾರೆಗಳು, ಈ ಸೂರ್ಯ ಚಂದ್ರ ಎಲ್ಲ ಈ ಪ್ರಪಂಚ ಇಲ್ದೇ ಹೋದ್ರೆ ಏನು ಮಾಡಕ್ಕಾಗಲ್ಲ. ಒಂದು ಏನು ಅಂದ್ರೆ ಬಣ್ಣ ಇಲ್ಲದೆ ನಮ್ಮ ಪ್ರಪಂಚನೇ ಇಲ್ಲ. ಆ ಬಣ್ಣ ಒಂದ್ ಕಾಲದಲ್ಲಿ ಥಿಯೇಟರ್ಸ್ ನಲ್ಲಿತ್ತು. ದೊಡ್ಡ ದೊಡ್ಡ ಕಲಾವಿದರನ್ನ ಕರ್ನಾಟಕಕ್ಕೆ, ಜಗತ್ತಿಗೆ ಕೊಟ್ಟಿರೋದು ನಮ್ಮ ಸುಬ್ಬಯ್ಯ ನಾಯ್ಡು ಕಂಪ್ನಿ, ಆಮೇಲೆ ಗುಬ್ಬಿ ಕಂಪ್ನಿಯವರು. ಅದಾದ್ಮೇಲೆ ಯಾರು ಕೊಡ್ತಾರೆ ಅಂತ. ಆದ್ರೂ ಎಲ್ಲಿಂದ ಕಲಾವಿದರು ಹುಡ್ತಾರೆ, ಅವ್ರಿಗೆ ಎಲ್ಲಿ ವೇದಿಕೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅಂದ್ರೆ ಈಗೇನ್ ಬಣ್ಣನೇ ಕೊಟ್ಟಿದ್ದು. ಸಿನಿಮಾಗೂ ಬಣ್ಣ, ನಾಟಕಕ್ಕೂ ಬಣ್ಣನೇ ಕೊಟ್ಟಿದ್ದು. ಇವತ್ತು ಎಗೇನ್ ಈ ಜಾಗನು ಇಂಥ ಒಳ್ಳೆ ವೇದಿಕೆ ಕೊಟ್ಟು, ಇಂಥ ಒಳ್ಳೆ ರೈಟರ್ಸ್ನ ಕೊಟ್ಟು, ಒಳ್ಳೆ ಜಡ್ಜ್ನ ಕೊಟ್ಟು, ಒಳ್ಳೆ ಸೌಂಡನ್ನ ಕೊಟ್ಟು, ಒಳ್ಳೆ ಪ್ರೇಕ್ಷಕರನ್ನ ಕೊಟ್ಟು, ಒಳ್ಳೊಳ್ಳೆ ಕಥಾವಸ್ತುನ ಕೊಟ್ಟು, ಎಲ್ಲ ಇಡೀ ಕರ್ನಾಟಕಕ್ಕೆ ತೋರಿಸುವಂತ ವೇದಿಕೆ ಕೊಟ್ಟಿದ್ದು ಬಣ್ಣನೇ. ಆ ಬಣ್ಣನೇ ಕಲರ್ಸ್. ಅವತ್ತು ಸುಬ್ಬಯ್ಯ ನಾಯ್ಡು ಕಂಪನಿ, ಗುಬ್ಬಿ ಕಂಪನಿ ಮಾಡೋ ಕೆಲಸವನ್ನ ಇವತ್ತು ಕಲರ್ಸ್ ಮಾಡ್ತಾ ಇದೆ. ಹೊಸ ಕಲಾವಿದರನ್ನ ಕನ್ನಡ ಚಿತ್ರರಂಗಕ್ಕೆ, ಕನ್ನಡ ರಂಗಭೂಮಿಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಕಲರ್ಸ್. ವಾವ್, ಎಂಥ ಅದ್ಭುತವಾದ ಮಾತುಗಳು ಸರ್. ಸೊ ಇವತ್ತು ನಮ್ ಜೊತೆ ಇರ್ತೀರಾ, ನಮ್ಮ ಕಲಾವಿದ್ರು ಇಲ್ಲಿ, ನಮ್ಮ ಕಲಾವಿದರ ಸ್ಕಿಟ್ಗಳನ್ನ ನೀವು ನೋಡ್ತೀರಾ, ಎಂಜಾಯ್ ಮಾಡ್ತೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಖುಷಿ ಪಡಿಸಕ್ಕೆ ನಮ್ಮ ಕಲಾವಿದರು ರೆಡಿ ಆಗಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಐ ವಿಲ್ ಬಿ ವಿತ್ ದೆಮ್. ಥ್ಯಾಂಕ್ ಯು. ಮಜಾ ಭಾರತ, ಮಜಾ ಭಾರತ. ಈಗ ನಮ್ಮ ಈ ಮಜಾ ವೇದಿಕೆಯಲ್ಲಿ ಮತ್ತೆ ಕಲಾವಿದರ ಜೀವನವನ್ನ ಸಂಭ್ರಮಿಸೋ ಸಮಯ ಬಂದಿದೆ. ಒಬ್ರು ಜೀವನ ನಮ್ಗೆ ಏನೇ ಕೊಟ್ರು, ನಮ್ಗೆ ಬೇಕಾದದ್ದು ಸಿಗದೆ ಇದ್ರೆ ಅದನ್ನ ಬೆನ್ನತ್ತಿ ಪಡ್ಕೊಳಕ್ಕೆ ರೆಡಿ ಅಂತ ತೋರ್ಸ್ಕೊಟ್ಟವ್ರು. ಅಪ್ಪನ ಆಸೆ ಹಂಗೆ ಮದುವೆ ಆಗದೆ ಕಲಾವಿದೆ ಆಗೋ ಕನಸನ್ನ ಬೆನ್ನ ಹತ್ತಿ ಇಂದು ಕರ್ನಾಟಕದ ಪ್ರತಿ ಒಬ್ಬ ಮನೆಯಲ್ಲೂ ಒಬ್ರಾಗಿದ್ದಾರೆ. ಹಾಗೆ ಇನ್ನೊಬ್ರು ಗಯ್ಯಾಳಿ ಪಾತ್ರಕ್ಕೂ ಸೈ, ಮುದ್ದ ಹುಡುಗಿ ಪಾತ್ರಕ್ಕೂ ಜೈ. ವೇದಿಕೆ ಸಿಕ್ಕರೆ ಒಂದ್ ಕೈ ನೋಡೇ ಬಿಡ್ತೀನಿ ಅಂತ ವೇದಿಕೆಗೆ ಬಂದ ಅದ್ಭುತ ಕಲಾವಿದೆ. ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಮಜಾ ಸಂಸ್ಥಾನದ ಮಾನಸ, PK ಮತ್ತು ಸುಷ್ಮಿತಾ. ಸೊ ಮಾನಸ, PK, ಸುಷ್ಮಿತಾ, ನಿಮ್ಮೆಲ್ಲರ ಜರ್ನಿಯನ್ನ ಈ ವೇದಿಕೆಯಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಸೊ ಒಬ್ಬೊಬ್ರು ಒಂದೊಂದು ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರು. ಈ ವೇದಿಕೆಯಲ್ಲಿ ಬಂದು ನಿಮ್ಮ ಟ್ಯಾಲೆಂಟ್ ನ ತೋರಿಸಿ ನಮ್ಮನ್ನ ಎಷ್ಟು ಎಂಟರ್ಟೈನ್ ಮಾಡಿದ್ದೀರಾ. ಸೊ ಮೊದಲಿಗೆ ಮಾನಸ, ನಿಮ್ಮ ಹತ್ರದಿಂದ ಶುರು ಮಾಡೋಣ. ಮಜಾ ಭಾರತದ ಈ ವೇದಿಕೆ ನಿಮ್ಮ ಜೀವನದಲ್ಲಿ ಎಷ್ಟು ವಿಶೇಷ? ಮಜಾ ಭಾರತ ನನ್ನ ಜೀವನದಲ್ಲಿ ತುಂಬಾ ವಿಶೇಷ. ಯಾಕಂದ್ರೆ ನಾನು ಕಲಾವಿದೆ ಆಗ್ಬೇಕು ಅಂತ ಅನ್ಕೊಂಡಾಗ, ಶ್ರಮ ಪಟ್ಟಾಗ ನನಗೆ ಒಂದು ವೇದಿಕೆ ಸಿಕ್ಕಿದ್ದಂದ್ರೆ ಅದು ಮಜಾ ಭಾರತ. ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ, ನಮ್ ರಫೀಕ್ ಸರ್ ಆಗಿರ್ಬೋದು, ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ಯಶವಂತ್ ಸರ್, ಸೊ ಅವ್ರನ್ನೂ ಕೂಡ ನಾನು ಈ ಟೈಮಲ್ಲಿ ನೆನ್ಸ್ಕೊಳ್ತೀನಿ. ಅಂಡ್ ಪ್ರಶಾಂತ್ ಸರ್, ಶಿವ್ ಸರ್, ಶ್ರೇಯಸ್ ಸರ್, ಉತ್ತಮ್ ಸರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮಮ್ಮ ಕೂಡ ಬಂದಿದ್ದಾರೆ ಇವತ್ತು ಗ್ರ್ಯಾಂಡ್ ಫಿನಾಲೆ, ಅದು ಕೂಡ ಖುಷಿ ಇದೆ. ಸೊ ನನಗನ್ಸೋದು ಒಂದೇ, ನಮ್ಗೆ ಯಾವುದೇ ಒಂದು ವೇದಿಕೆ ಸಿಕ್ಕಿದ್ರು ನಾವು ಅದಕ್ಕೆ ನಮ್ಮ ಶ್ರಮ ಪಟ್ಟು ನಾವು ಏನು ಅದಕ್ಕೆ 100% ಕೊಟ್ರೆ ಅದು ನಮ್ಮನ್ನ ಕೈ ಬಿಡಲ್ಲ ಅನ್ನೋದಕ್ಕೆ ನಾನೇ ಸಾಕ್ಷಿ. ನನಗೆ ಯಾವುದೇ ಪಾತ್ರ ಕೊಟ್ಟರು ನಾನು ಅದ್ರಲ್ಲಿ ನಾನು ಏನು ಬೆಸ್ಟ್ ಕೊಡ್ಬೋದು ಅಂತ ಯೋಚನೆ ಮಾಡಿ ನಾನು ಅದಕ್ಕೆ ವರ್ಕ್ ಮಾಡಿದ್ದೀನಿ. ಹಾಗಾಗಿ ನಾನು ಇನ್ನೂ ಇಲ್ಲಿದ್ದೀನಿ ಅಂತ ನಾನು ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸುಷ್ಮಿತಾ, ಇಲ್ಲಿ ಮಜಾ ಭಾರತ ಅಂತ ಬಂದಾಗ ಎಲ್ಲರೂ ಅಷ್ಟೇ, ಯಾವುದೇ ಸಿನಿಮಾಗೆ ಹೋಗ್ಲಿ ಅಥವಾ ಸೀರಿಯಲ್ಗೆ ಹೋಗ್ಲಿ ಮಜಾ ಭಾರತ ಸುಷ್ಮಿತಾ ಅಂತ ಹೇಳ್ತಾರೆ ಹೊರತು ಬರೀ ಸುಷ್ಮಿತಾ ಅಂತ ಯಾವತ್ತೂ ಕರೆದಿದ್ದೇ ಇಲ್ಲ. ಆ ಒಂದು ಟೈಟಲ್ ಇದೆಯಲ್ಲ, ಅದರಲ್ಲಿ ನಮ್ಮೆಲ್ಲರ ಜೀವನ ಅಡಗಿದೆ ಅಂತ ಹೇಳ್ಬೋದು. ಲೈಫ್ ಅಂದ್ರೇನೆ ಮಜಾ ಭಾರತ ಆಗೋಗ್ಬಿಟ್ಟಿದೆ. ನನಗ್ ಮಾತ್ರ ಅಲ್ಲ, ಇಲ್ಲಿ ಇರ್ತಕ್ಕಂಥ ಎಲ್ಲಾ ನಮ್ಮ ಕಲಾವಿದ್ರಿಗೂ ಅಷ್ಟೇ. ನಿಜವಾಗ್ಲೂ ಹೇಳ್ತೀನಿ, ಮಜಾ ಭಾರತದಲ್ಲಿ ನನ್ನಷ್ಟು ವರ್ಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದೂ ಇಲ್ಲ, ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟು ಇದೀನಿ ಅಂತ ಅನ್ಕೊಂಡಿದೀನಿ. ಈಗ ಸದ್ಯಕ್ಕೆ ನನಗೆ ಅನ್ಕೊಂಡಿದ್ದೀನಿ, ನಂಗೆ ಗೊತ್ತು ಅದೇ ಆನ್ಸರ್ ಬರುತ್ತೆ ಅಂತ. ಫಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಾಗ ಯಾರು ಕೂಡ ಸಿನಿಮಾಲಾಗಿರ್ಬೋದು ಅಥವಾ ಸೀರಿಯಲ್ ಆಗಿರ್ಬೋದು ಒಂದೊಂದ್ಸತಿ ಕರೆಯೋದೇ ಇಲ್ಲ ಅಥವಾ ಅವ್ರ ನಂಬರ್ನೇ ಡಿಲೀಟ್ ಮಾಡಿರೋಂಥ ಉದಾಹರಣೆಗಳು ತುಂಬಾ ಇದೆ. ಆದ್ರೆ ಇಲ್ಲಿ ನಂಬರು ಡಿಲೀಟ್ ಮಾಡಿಲ್ಲ, ನನ್ನ ಮನೆಗೂ ಕಳ್ಸಿಲ್ಲ, ಇಲ್ಲೇ ಇದ್ದು ಮಾಡು ಅಂತ ಹೇಳಿ ನನಗೆ ಅವಕಾಶ ಕೊಟ್ಟು ಇಲ್ಲಿ ಕಲಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬಾ ಋಣಿಯಾಗಿರ್ತೀನಿ ಯಾವಾಗ್ಲೂ. PK, ಇದೇ ಕ್ವೆಶ್ಚನ್ ನೀವು ನನ್ನ ಹತ್ರ 2-3 ವರ್ಷದ ಹಿಂದೆ ಕೇಳ್ತಿದ್ರೆ ನನ್ಗೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಕ್ ಧೈರ್ಯನೂ ಇರಲಿಲ್ಲ.
ಇಲ್ಲಿಗೆ ಬಂದಾಗ ನನಗೆ ನಿಜವಾಗ್ಲೂ ಆಕ್ಟಿಂಗ್ ಅಂದ್ರೆ ಏನು, ಥಿಯೇಟರ್ ಅಂದ್ರೆ ಏನು, ನಿಜವಾಗ್ಲೂ ಏನು ಗೊತ್ತಿಲ್ಲದೆ ತುಂಬಾ ಬ್ಲಾಂಕ್ ಆಗಿ ಬಂದಿದ್ದೆ. ತುಂಬಾ ಕೆಟ್ಟದಾಗ ಕನ್ನಡ ಮಾತಾಡ್ತಾ ಇದ್ದೆ, ತುಂಬಾ ಕೆಟ್ಟದಾಗ ಕನ್ನಡ ಓದ್ತಾ ಇದ್ದೆ. ನಾನು ಅಷ್ಟು ಕೆಟ್ಟದಾಗ ಮಾತಾಡ್ತೀನಿ ಅಂತ ನನಗೆ ಗೊತ್ತೂ ಇರ್ಲಿಲ್ಲ. ಯಾವಾಗ ಮಜಾ ಬರ್ತಕ್ ಬಂದ್ನೋ ನಾನು ಇದುವರೆಗೆ ಇವ್ರಿಗೆ ಯಾರಿಗೂ ಇದನ್ನ ಹೇಳಲಿಲ್ಲ. ಇವ್ರನ್ನ ಯಾರನ್ನೂ ಕಂಡ್ರು ನನಗೆ ಆಗ್ತಾ ಇರ್ಲಿಲ್ಲ. ಅಂದ್ರೆ ನನ್ಗೆ ಅವ್ರಿಗೆ ಸೆಟ್ ಆಗ್ತಾ ಇಲ್ಲ, ನಾನು ಇಲ್ಲಿ ಹೆಂಗಿರ್ಲಿ ಹಂಗೆ ಹಿಂಗೆ ಅಂತ ತುಂಬಾ ಓವರ್ ಆಟಿಟ್ಯೂಡಲ್ಲೇ ಇದ್ದದ್ ನಾನು. ಸೊ ಯಾವಾಗ ಇವ್ರದ್ದು ಆಕ್ಟಿಂಗ್ ಎಲ್ಲ ನೋಡಿದ್ನೋ ಏನೂ ಇಲ್ಲ, ನನಗೆ ಇದು ಇಷ್ಟೆಲ್ಲ ಬರೋದೇ ಇಲ್ಲ. ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು ಡೈಲಾಗು ಹೇಳಕ್ ನನಗೆ ಬರಲ್ಲ. ನನ್ನ ಯೋಗ್ಯತೆ ಏನು ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು. ಇವಾಗ ನಾನು ಧೈರ್ಯದಲ್ಲಿ ಮಾತಾಡ್ಬೇಕು ಅಂದ್ರೆ ಇವ್ರೆಲ್ರೂ ಕಾರಣ. ಇವ್ರ ಮುಂದೆ ನಾನು ಇವಾಗ್ಲೂ ಭಾರಿ ಆಟಿಟ್ಯೂಡಲ್ಲೇ ಇರ್ತೀನಿ, ಆದ್ರೆ ಇವ್ರೆಲ್ರೂ ನನಗೆ ತುಂಬಾ ಇಷ್ಟ. ಮಜಾ ಭಾರತಕ್ಕೆ ನಾನು ಬಂದಾಗ ಇಂಜಿನಿಯರಿಂಗ್ ಓದಿದೀಯಾ, ಇಲ್ಲಿಗೆ ಯಾಕೆ ಹೋಗ್ಬೇಕು, ಅಷ್ಟು ಓದಿದೀಯಾ, ನಿನ್ ಮನೇಲಿ ನಿನ್ಗೆ ಅಪ್ಪ ಕೇಳಿದ್ರೆ ಎಲ್ಲಾನು ಕೊಡ್ತಾರೆ ಅಂತಾನೆ ಇವಾಗ್ಲೂ ಹೇಳ್ತಾರೆ. ನನ್ಗೆ ಹೋದಾಗ ಮಜಾ ಭಾರತಕ್ಕೆ ಹೋಗ್ಬಿಟ್ಟು ಎಲ್ಲ ಕಳ್ಕೊಂಡಿದೀಯಾ ನೀನು ಅಂತಾನು ತುಂಬಾ ಜನ ಹೇಳಿದ್ದಾರೆ. ಹೌದು, ನಾನು ಕಳ್ಕೊಂಡಿದೀನಿ, ನನ್ನ ಫ್ಯಾಮಿಲಿ ಪ್ರೀತಿನ ಕಳ್ಕೊಂಡಿದೀನಿ. ಆದ್ರೆ ಅದಕ್ಕಿಂತ ಜಾಸ್ತಿ ಪ್ರೀತಿ ಇವರೆಲ್ಲರೂ ಕೊಡ್ತಾರೆ ನನಗೆ. ನಾನು ಎಷ್ಟು ಬೈದ್ರು, ಎಷ್ಟು ಆಟಿಟ್ಯೂಡ್ ತೋರ್ಸಿದ್ರು, ಹೋಗಲ್ಲೋ ಅಂತಾನೆ ಮಾತಾಡ್ಕೊಂಡು ಓಡಾಡ್ತೀನಿ. ಬಟ್ ತುಂಬಾನೇ ಪ್ರೀತಿ ತೋರಿಸ್ತಾರೆ. ನಾನ್ ನಂದೇ ಕಷ್ಟ ದೊಡ್ಡದು ಅಂತ ಇದ್ದೆ, ಇವ್ರ ಕಷ್ಟ ಎಲ್ಲ ನೋಡಿದಾಗ ಇವ್ರ ಮುಂದೆ ಯಾವ ಕಷ್ಟನೂ ಅಲ್ಲ. ಇವ್ರು ಅದೆಲ್ಲ ಫೇಸ್ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ನನ್ನ ಜೊತೆ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ. ಮನೆ ಕಷ್ಟ ಅದು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಇದುವರೆಗಿನ ಒಂದು ಎಪಿಸೋಡ್ ಕೂಡ ನನ್ನ ಪೇರೆಂಟ್ಸ್ ನೋಡ್ಲಿಲ್ಲ. ನಾನು ಏನ್ ಮಾಡ್ತಿದ್ದೀನಿ, ನಾನು ಹೆಂಗ್ ಆಕ್ಟಿಂಗ್ ಮಾಡ್ತೀನಿ, ಇವರೆಲ್ಲರೂ ಹೇಳ್ಬೋದು ಚೆನ್ನಾಗಿ ಮಾಡ್ತಿದ್ಯಾ, ಒಳ್ಳೆ ಕಾಂಪ್ಲಿಮೆಂಟ್ ತುಂಬ ಸಿಗುತ್ತೆ ಇಲ್ಲಿ. ಬಟ್ ಇವಾಗಲೇ ನೋಡ್ಬೋದು, ಮಾನ್ಸ ಅವ್ರ ಅಮ್ಮ ಬರ್ತಾರೆ, ಎಲ್ರೂ ಪೇರೆಂಟ್ಸ್ ಬರ್ತಾರೆ, ಎಲ್ರದ್ದು ಪೇರೆಂಟ್ಸ್ ಇವಳ ಮನೆಗ್ಲೇ ನಾನು ಹೋದಾಗ ಟಿ ವಿಲಿ ಬರ್ತೀರಾ, ಚೆನ್ನಾಗಿ ಮಾಡ್ತೀರಾ ಅಂತ ಇವ್ರ ಅಮ್ಮನೂ ತುಂಬ ಸಪೋರ್ಟ್ ಮಾಡ್ತಾರೆ. ನನಗೂ ಒಂದು ಆಸೆ ಇದೆ, ಯಾವತ್ತಾದ್ರೂ ನನ್ನ ಪೇರೆಂಟ್ಸ್ ಕೂಡ ಚೆನ್ನಾಗಿ ಮಾಡ್ತಿದ್ಯಾ ಒಂದ್ಸರ್ತಿ ಹೇಳಿದ್ರು ನನಗೆ ತುಂಬ ಖುಷಿ ಆಗ್ಬಿಡತ್ತೆ. ನನಗೆ ಬೇರೆ ಏನು ಪ್ರೈಸ್ ಅದಿದೆಲ್ಲ ಏನು ಬೇಡ, ಒಂದ್ಸರ್ತಿ ಹೇಳಬೇಕು ನೀನೇನು ಮಾಡ್ತಿದ್ಯಾ ನಮ್ಗೆ ಖುಷಿ ಇದೆ. ಆ ಕೆಲಸ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ವೈಜಯಂತಿ ಮ್ಯಾಮ್ ಜೊತೆ ಡಾನ್ಸ್ ಮಾಡಿದಾಗ ಫಸ್ಟ್ ಟೈಮ್ ಕಾಲ್ ಮಾಡಿಬಿಟ್ಟು ಹೇಳಿದ್ರು ನನಗೆ. ಅದು ನಾನೇ ಪ್ರೋಮೋ ಕಳಿಸಿ ಪ್ಲೀಸ್ ನೋಡಿ ಇವತ್ತು ಒಂದಿನ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನೋಡಿದ್ರು. ನೋಡಿಬಿಟ್ಟು ತೊಂದರೆ ಇಲ್ಲ, ಇವತ್ತು ಚಂದ ಮಾಡಿದ್ದಿ, ಏನೋ ಡಾನ್ಸ್ ಎಲ್ಲ ಮಾಡಿದ್ದಿ ಅಂತ ಫಸ್ಟ್ ಟೈಮ್ ಕಮೆಂಟ್ ಕೊಟ್ಟರು. ನಾನು ಅವತ್ತು ಪ್ರೊಡ್ಯೂಸರ್ಗೂ ಕಾಲ್ ಮಾಡಿಬಿಟ್ಟು ಹೇಳಿದೆ, ಹಿಂಗೆ ಮನೆಯಿಂದ ಕಾಲ್ ಮಾಡಿಬಿಟ್ಟು ಹೇಳಿದ್ರು ಚೆನ್ನಾಗಿ ಮಾಡಿದೆ ಅಂತ. ಇಲ್ಲಿ ನನಗೆ ಏನು ಗೊತ್ತಿಲ್ದಿರೋಳಿಗೆ ಆ್ಯಕ್ಟಿಂಗ್ ಕಲಿಸಿ ಇಷ್ಟು ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿರೋ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಒಂದಲ್ಲ ಒಂದಿನ ಇದೇ ವೇದಿಕೆಯಲ್ಲಿ ನನ್ನ ಅಪ್ಪ ಅಮ್ಮ ಬಂದು ನನಗೆ ಶಬಾಷ್ ಅಂತ ಹೇಳೋ ಥರ ಒಂದ್ಸತಿ ಮಾಡೇ ಮಾಡ್ತೀನಿ. ಗುರು ಸರ್, ನಾನು ಇದನ್ನೇ ಕನೆಕ್ಟ್ ಮಾಡ್ತಾ ಇದ್ದೀನಿ. ನನಗೂ ಮನೆಯಲ್ಲಿ ಟೋಟಲ್ ಎಗೇನ್ಸ್ಟ್ ಇದ್ರು. ಬಟ್ ನಾನು ಸ್ಟಾರ್ಟಿಂಗ್ ಮಾಡುವಾಗ ಟಿವಿಯಲ್ಲಿ ಬರ್ತಾ ಇರಲಿಲ್ಲ, ಸೊ ಮನೆಯವ್ರು ನೋಡ್ತಾ ಇರ್ಲಿಲ್ಲ. ಸೊ ಅವ್ರಿಗೆ ವಿಷಯನೇ ಗೊತ್ತಿಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಸೊ ನಾನು ಕದ್ದೇ ಮಾಡಿದ್ದು. ಬಟ್ ಒಂದು ಡಿಸಗ್ರಿ ಆಗ್ತೀನಿ, ಪಿಕೆ ಹೇಳಿದ್ದು, ನನ್ನ ಪೇರೆಂಟ್ಸ್ ಯಾವ್ದು ನೋಡಿಲ್ಲ ಅಂತ ಹೇಳೋದು ಸುಳ್ಳು. ಅವ್ರು ನೋಡಿರ್ತಾರೆ, ಹೇಳಲ್ಲ. ನಿನಗೆ ಇಷ್ಟು ಆಟಿಟ್ಯೂಡ್ ಅಂತ 25 ಸಲ ಹೇಳಿದೆ. ಅವ್ರಿಗೆ ಎಷ್ಟು ಆಟಿಟ್ಯೂಡ್ ಇರ್ಬೋದು ಕರೆಕ್ಟ್ ಆಗಿ ಅವ್ರು ಹೇಳ್ತಾರೆ ನಾನು ನೋಡಿದೆ ಅಂತ. ಖುಷಿ ಇರುತ್ತೆ, ಬಟ್ ಡೆಫಿನೆಟ್ ಆಗಿ ಒಂದಿರುತ್ತೆ, ಅಯ್ಯೋ ಇಂಜಿನಿಯರ್ ಮಾಡ್ಕೊಂಡು ಎಲ್ಲ ಲೈಫ್ ಸೆಟಲ್ ಆಗಿರುತ್ತೆ. ಈ ಪ್ರೊಫೆಷನ್ ಅಲ್ಲಿ ಅನ್ಸರ್ಟನಿಟಿ ಇದೆ. ಅವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಬಂದಿರ್ಬೋದು. ನಂದು ನಾನೇ ಅನ್ಕೊಂಡಿಲ್ಲ ನನ್ನ ಪ್ರೊಫೆಷನ್ ಮ್ಯೂಸಿಕ್ ಆಗುತ್ತೆ ಅಂತ, ಹಾಬಿ ಅಂತ ಅನ್ಕೋಬಹುದು. ಪ್ರೊಫೆಷನ್ ಇದ್ರಲ್ಲಿ ನಾನು ದುಡಿತೀನಿ ಅಂತ ಕನ್ಸುಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ಖುಷಿಯಾಗಿದ್ದೆ ಅಂತ ಬಂದೆ. ಸೊ ಯಾವತ್ತು ಪ್ಯಾಷನ್ ನಮ್ಮನ್ನು ಕಾಪಾಡೋದು, ಎಷ್ಟು ಸಮಯ ಎಷ್ಟು ನಾವು ಅದನ್ನ ಪ್ರೀತಿಸ್ತೀವೋ ಅದು ನಮ್ಮನ್ನು ಪ್ರೀತಿಸ್ತಾ ಇರುತ್ತೆ. ಖಂಡಿತ. ಪಿಕೆ, ನೀನು ಒಂದು ಈ ಟ್ಯಾಲೆಂಟ್ ನಿನ್ನ ಕೈ ಹಿಡಿಯುತ್ತೆ, ಯಾವುದೇ ರೀತಿ ಅನುಮಾನ ಇಲ್ವೇ ಇಲ್ಲ ನಮ್ಗೆ. ದಯಾನಂದ್ ಸರ್, ನೀವು ಒಂಥರ ಎಮೋಷನಲ್ ಆಗಿದ್ರಿ. ಇಲ್ಲ, ಇದು ನಮ್ಗೆಲ್ಲ ಆಗಿದೆ, ಅದಕ್ಕೆ ನನಗೆ ಅನ್ನಿಸ್ಕೊಂಡ್ರು. ಯಾಕಂದ್ರೆ ನಮಗೂ ಎಲ್ಲ ನಾವು ಫಸ್ಟ್ ಮಾಡಿದಾಗ ನಾವು ಔಸ್ಕೊಂಡು ಹೋಗ್ಬೇಕಾಗಿತ್ತು ಪ್ರೋಗ್ರಾಮ್ಗೆ. ಯಾಕಂದ್ರೆ ತಂದೆ ಡಾಕ್ಟ್ರು, ತಾಯಿ ಡಾಕ್ಟ್ರು, ಎಲ್ಲ ಆಯುರ್ವೇದಿಕ್ ಡಾಕ್ಟ್ರು, ಹೋಮಿಯೋಪತಿ ಡಾಕ್ಟರ್ಸು. ನಾನು ಹೋಗಿ ರೋಡಲ್ಲಿ ಪ್ರೋಗ್ರಾಮ್ ಮಾಡಿದ್ರೆ ಮನೆಗೆ ಬರೋಷ್ಟರಲ್ಲಿ ನನ್ಗೆ ಯಾವತ್ತೂ ಒಂದು ಏಟ್ ಹೊಡೆದಿಲ್ಲ, ಬರೀ ಕಾಲಲ್ಲೇ ಒದ್ದಿರೋದು ನಮ್ಮಣ್ಣ. ಪ್ರಪಂಚ ಎಲ್ಲ ಹೊಗಳುತ್ತೆ, ಬಟ್ ಮನೆ ಹೊಗಳಲ್ಲ ಅಂದ್ರೆ ಬೇಜಾರಾಗುತ್ತೆ, ಯಾರಿಗೋಸ್ಕರ ಮಾಡ್ಬೇಕು ಅಂತ. ಬಟ್ ನಮ್ಗೆಲ್ಲ ಹಂಗಿರ್ಲಿಲ್ಲ. ಇವ್ನು ಹಾಳಾಗೋದ, ಇವ್ನು ಎಕ್ಕುಟ್ಟೋದ ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಇವತ್ತು ಅದೆಲ್ಲ ಪಾಸ್ ಮಾಡಿದೀವಿ, ಅದ್ರದ್ದು ಇನ್ನೊಂದು ವರ್ಷನ್ ನೋಡ್ತಾ ಇದೀವಿ.
ಒಂದು ಸಂದರ್ಭದಲ್ಲಿ ಈ ನಮ್ಮ 3 ಕಲಾವಿದೆಯರನ್ನ ಸಂಭ್ರಮಿಸಬೇಕು ಅಂತ ನಮ್ಮ ವೇದಿಕೆಗೆ ಬಂದಂತಹ ವಿಶೇಷ ಅತಿಥಿ ದಯಾನಂದ್ ಅವರಿಗೆ ಕೇಳ್ಕೊತೀನಿ. ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. Thank you, PK. Thank you, Sushmita. Thank you, Mansa. Thank you so much. Thank you. ಈಗ ನಾವು ಮುಂದಿನ ಸ್ಕಿಟ್ ಕಡೆ ಹೋಗುವಂತ ಸಮಯ ಬಂದಿದೆ. ಗಂಡ ಕುಡ್ಕ ಆಗ್ಲಿ ಕುರುಡ ಆಗ್ಲಿ ಪತಿಯೇ ಪರದೈವ ಅನ್ನೋ ಹೆಂಡತಿರ್ನ ನಾವು ನೋಡಿದೀವಿ. ಹಾಗೆ ಗಂಡ ಕುರುಡ ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡಂತ ಗಾಂಧಾರಿ ಹುಟ್ಟಿದ ಈ ಮಣ್ಣಲ್ಲಿ ಗಂಡಂಗೆ ಕಣ್ ಕಾಣಲ್ಲ ಅಂತ ಗೊತ್ತಾಗಿ ಇಲ್ಲೊಬ್ಳು ಹೆಂಡತಿ ಏನ್ ಮಾಡಿದಾಳೆ ಗೊತ್ತಾ? ಇದು ನೀವು ತಿಳ್ಕೊಬೇಕಾದ್ರೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಹುಲಿ ಕಾರ್ತಿಕ್, ಮಾನಸ, ಸೀತಾರಾಮ್, ನಿತಿನ್, ಹರೀಶ್ ಹಾಗೂ ರಾಘವೇಂದ್ರ. ಅಂಧತ್ವ ದೌರ್ಬಲ್ಯವಲ್ಲ, ಅದು ಅವರಿಗೆ ಶಾಪವೂ ಅಲ್ಲ. ಜಗತ್ತು ಎಷ್ಟೇ ಕ್ರೂರವಾಗಿದ್ರೂ ಈ ಜಗತ್ತನ್ನು ಸುಂದರವಾಗಿ ಕಲ್ಪಿಸಿಕೊಂಡು ಅದನ್ನು ಅನುಭವಿಸುವ ವರದಾನ ಅವರಿಗಿರುತ್ತದೆ. ತನ್ನ ಅಂಧತ್ವವನ್ನೇ ಶಕ್ತಿಯನ್ನಾಗಿಸಿಕೊಂಡು ಜನರ ಮನಸ್ಸಿನಲ್ಲಿರುವ ಅಂಧತ್ವವನ್ನು ಬಯಲಿಗೆಳೆಯುವ ದಿಟ್ಟ ರಾಜನ ಕಥೆ ನಿಮ್ಮ ಮುಂದೆ ಇದೀಗ. ಶ್ಯಾಮದಟ್ಟೆ ಶಕ್ತಿಯೇ, ನಮ್ಮ ಆಸ್ಥಾನದ ಮಹಾರಾಜರು ಯುದ್ಧಕ್ಕಾಗಿ ಹೋಗಿರುವರು. ಅವರು ಜಯಗಳಿಸಿ ಬರುವ ತನಕ ಈ ಯಾಗ ನಿಲ್ಲದು. ಶ್ಯಾಮದಟ್ಟೆ ಪೀಕೆ ಕೂದ್ಲು ಶ್ಯಾಮದಟ್ಟೆ ಜಗ್ಗಪ್ಪ ಸುಸ್ಸು ಜೋಡಿ ಶ್ಯಾಮದಡ್ಡ ರಾಜಗುರುಗಳಿಗೆ ಪ್ರಣಾಮಗಳು. ಮಹಾರಾಜರ ಗೆಲುವಿಗಾಗಿ ಯಾಗ ಮಾಡುತ್ತಿರುವೆನು, ಭಗ್ನ ಮಾಡಿದೀಯಾ? ನಿನ್ನನ್ನು ಈಗಿಂದೀಗಲೇ ಸುಟ್ಟು ಭಸ್ಮ ಮಾಡುವೆನು. ಗುರುಗಳೇ, ಹೇಳಿ. ನಮ್ಮ ರಾಜರು ಯುದ್ಧಕ್ಕೆಂದು ಹೋಗಿ ವಾಪಸ್ ಆಗುತ್ತಿದ್ದಾರೆ. ಅಯ್ಯೋ, ಕಟ 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 ಕಟಕ. ಯಾಕೆ? ವಿಚಾರವೇನಾಯಿತು? ಯಾಕೆಂದರೆ ಪಾವಗಡದ ರಾಜ ಲ್ಯಾಗ್ಮಂಜ ನಮ್ಮ ರಾಜರನ್ನು ನೋಡಿ ಗಡಗಡನೆ ಬೆದರಿ ಹೋಗಿ ಪಾವಗಡ ರಾಜ್ಯವನ್ನು ಬಿಟ್ಟು ಬಿಗ್ ಬಾಸ್ ರಾಜ್ಯಕ್ಕೆ ಓಡಿ ಹೋಗಿದ್ದಾನೆ. ಎಲ್ಲವೂ ಟಕ್ 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 ಪವಾಡ. ಮಂತ್ರಿಗಳೇ, ಮಂತ್ರಿಗಳೇ, ಏನು ಸೇವಕ, ಏನು ನಮ್ಮ ಲ್ಯಾಗ್ಮಂಜ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ಬಿಟ್ನೆ. ಅವನು ಹೋಗಿರೋ ಫೋರ್ಸ್ಗೆ 100 ಡೇಸ್ ಇದ್ದು 50 ಲಕ್ಷ ಗೆದ್ಕೊಂಡೇ ಬರ್ತಾನೆ. ಮಂತ್ರಿಗಳೇ, ನಮ್ಮ ರಾಜರು ಕೋಪಿಸಿಕೊಂಡು ಬರುತ್ತಿದ್ದಾರೆ. ಹಾಗಾದ್ರೆ ಅವರನ್ನು ಸ್ವಾಗತಿಸೋಣ. ಸ್ವಾಗತಿಸಿ. ರಾಜಾದಿರಾಜ, ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜ ಮಾರ್ತಾಂಡ, ರಾಜ ಬಹುತಿಲಕ, ರಾಜ ಕುಲ ತಿಲಕ, ಮಹಾಪ್ರಭುಗಳಿಗೆ, ನಿಮ್ಮ ಆಸ್ಥಾನ ಅಲ್ಲಿದೆ. ಮಹಾಪ್ರಭು ಮಹಾಪ್ರಭುಗಳಿಗೆ ಮಹಾಪ್ರಭು ಇಲ್ಲಿ ಅಲ್ಲಿ. ಮಹಾಪ್ರಭು, ನಿಮ್ಗೊಂದು ವಿಶೇಷತೆ ಗೊತ್ತೇ? ಏನು? ನಿಮ್ಮ ದರ್ಶನಕ್ಕಾಗಿ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಪ್ರಣಾಮಗಳು. ಮಂತ್ರಿ, ಮಹಾಪ್ರಭು, ಸುಮಾರು ಜನ ಬಂದಿದ್ದಾರೆ ಅಂತೆ, ಒಬ್ರು ಕಾಣ್ತಾ ಇಲ್ಲ. ಮಹಾಪ್ರಭು, ಎಲ್ರು ಬಂದಿದ್ದಾರೆ, ನಿಮ್ಗೆ ಕಾಣ್ತಿಲ್ಲ. ಇದು ಮ್ಯಾಟ್ರು. ಮಹಾಪ್ರಭು, ಹೇಳು. ತುಂಬಾ ನಿಮಗೋಸ್ಕರ ತುಂಬಾ ಏರ್ಪಾಡನ್ನು ಮಾಡಿದ್ದೇವೆ. ಏನ್ ಮಾಡಿದ್ದೀರಾ? 500 ವನ್ಯಮೃಗಗಳನ್ನು ಬೇಟೆಯಾಡಿರುವ ಹೆಬ್ಬುಲಿಯ ಚರ್ಮದಿಂದ ಮಾಡಿದಂತಹ ಆಸನವನ್ನು ಸ್ವೀಕರಿಸಿ. ಅಲ್ಲ,
ಇಡೀ ಹಾಸನಕ್ಕೆ ಹೆಬ್ಬುಲಿ ಚರ್ಮನ? ಹಾ ಪ್ರಭು. ಮತ್ ತುಮಕೂರಿಗೆ ಬೇಜಾರಾಗಲ್ವಾ? ಇದು ಆಸನ ಅಲ್ಲ, ಮತ್ತೆ ನೀವು ಕೂತ್ಕೊಳ್ಳುವ ಸಿಂಹಾಸನ. ಈ ಹುಲಿಗೆ ಹೆಬ್ಬುಲಿಯ ಚರ್ಮದ ಆಸನ. ಹೌದು. ಕುಳಿತುಕೊಳ್ಳುವೆ. ಪ್ರಭು, ಹಾಸನ ಮಾಡಿಸೋದ್ ಮಾಡಿಸ್ತ್ರಿ, ಇಷ್ಟು ಕೆಳಗೆ ಯಾಕೆ ಮಾಡಿಸ್ತ್ರಿ? ಹಾಸನ ಕೆಳಗೆ ಮಾಡಿಸಿಲ್ಲ ಪ್ರಭು, ಮತ್ತೆ ನೀವು ಕೂತ್ಕೊಂಡಿದ್ದೆ ಕೆಳಗೆ. ಈಗ ನಾ ಎಲ್ಲಿ ಹೋಗ್ಬೇಕು? 2 ಹೆಜ್ಜೆ ಹಿಂದೆ. ಇದಕ್ಕೆ ಮಹಾಪ್ರಭು ಹಾಸನ ಚುಚ್ಚುತ್ತಾ ಉಂಟು, ಒಂದ್ ಸ್ವಲ್ಪ ಹೊತ್ತು ನೀರಲ್ಲಿ ಮುಳ್ಸಿಡು. ಅದು ಮಹಾಪ್ರಭು ಏನಾಯ್ತು ಗೊತ್ತೇ? ಏನಾಯ್ತು? 500 ಮೃಗಗಳನ್ನ ಕೊಂದಿರೋ ಹುಲಿ ಅಲ್ಲವೇ? ಪಾಪ ಅದಕ್ಕೆ ವಯಸ್ಸಾಗಿತ್ತು. 500 ಸ್ಕಿಟ್ ಮಾಡಿರೋ ಈ ಹುಲಿಗೆ ವಯಸ್ಸಾಗಿಲ್ಲ, ಪುಟ್ಗೋಸಿ 500 ಮೃಗ ಬೇಟಾಡಿರೋ ಆ ಹುಲಿಗೆ ವಯಸ್ಸಾಗಿದ್ಯಾ? ಹೌದೌದು ಮಹಾಪ್ರಭು. ನನಗೆ ಹುಲಿಯ ಚರ್ಮವೇ ಬೇಡ, ನನಗೆ ಸಿಂಹದ ತಲೆ ಬೇಕು. ಹೌದೇ? ಸೈನಿಕರೇ, ಈಗಿಂದೀಗಲೇ ಹೋಗಿ ಸಿಂಹದ ತಲೆಯನ್ನು ಕತ್ತರಿಸಿ ತಗೊಬನ್ನಿ. ಮತ್ ಕೊಡ್ಬಿಡ್ತೇನೆ. ಹುಡುಕುದ್ರೆ ಇಲ್ಲಿ ಒಂದ್ ಯಜ್ಞ ಸಿಗಲ್ಲ, ಸಿಂಹ ತಲೆ ಎಲ್ಲಿಂದ ತರೋದು? ತಿರುಗಿಸಿ ಮಕ್ಕ ಹೊಡೆದು ಬಿಡ್ತೀನಿ ಮಗರೇ. ಹೋಗಿ ಯಾವ್ದೋ ಒಂದು ಕತ್ತರಿಸ್ಕಬ. ಹಾಗೆ ಆಗಲಿ ಪ್ರಭು, ಸಿಂಹದ ತಲೆಯನ್ನು ಕಡಿದು ತರುತ್ತೇನೆ. ಅಯ್ಯೋ ಅಯ್ಯೋ, ಸಿಂಹ ಬರ್ತಿದೆ ಪ್ರಭು, ಹೆದರಿಕೆ ಆಗ್ತಿದೆ ಪ್ರಭು, ಸಿಂಹ ಬರ್ತಿದೆ. ಒಂದ್ ನಿಮಿಷ ಇರು ಪ್ರಭು. ಗ್ರ್ಯಾಂಡ್ ಫಿನಾಲ್ ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಏನ್ ಕೊಡಲ್ಲಂತೆ, ಇಷ್ಟು ಯಾಕೆ ಆಕ್ಟಿಂಗ್ ಮಾಡ್ತಾ ಇದೀಯ ನೀನು? ಪ್ರಭು, ಸಿಂಹದ ತಲೆ ರೆಡಿ ಆಗಿದೆ. ಎಲ್ಲಿ? ಎಲ್ಲಿ? ಹತ್ತಿರ ತಗೊಂಬ. ಮಂತ್ರಿ, ಮಹಾಪ್ರಭು, ಸಿಂಹದ ಮೂತಿ ಯಾಕೆ ಇಷ್ಟುದ್ದಾಗಿದೆ? ಅದು ಮಹಾಪ್ರಭು. ಮಹಾಪ್ರಭು, ಈ ಸಿಂಹ ಇನ್ನೊಂದು ಸಿಂಹಕ್ಕೆ ಅಂತ ಮುತ್ತು ಕೊಡಬೇಕಾದ್ರೆ ಕತ್ತರಿಸ್ಬಿಟ್ಟಿವಿ. ರಸಭಂಗ ಮಾಡಿದ್ದೀರಾ? ಓಕೆ ಓಕೆ. ಸಿಂಹ ಅಂದ್ರ ಮೇಲೆ ಕೂದ್ಲಿರ್ಬೇಕು, ಕೂದ್ಲೇ ಇಲ್ಲ ಅಲ್ಲ? ಅದಕ್ಕೆ ಬಾಣ್ಲಿ ತಲೆ ಬಂದಿದೆ ಮಹಾಪ್ರಭು. ನಮ್ JK ಫ್ಯಾಮಿಲಿ. ಆಯ್ತು, ಬನ್ನಿ ಬನ್ನಿ. ನನ್ನ ಕಾಲಡಿಯ ಸಿಂಹವನ್ನು ಇಡಿ. ತೆಗೆದುಕೊಳ್ಳಿ ಮಹಾಪ್ರಭು. ಈಗ ನನ್ನ ಹಸು ಆಗ್ತಾ ಉಂಟು. ಹೌದಾ ಮಹಾಪ್ರಭು? ಯಾರಲ್ಲಿ? ಯಾರಿಲ್ಲ ಇಲ್ಲಿ ಹೇಳಲಿ. ಮಹಾಪ್ರಭುಗಳಿಗೆ ಗೋಡಂಬಿ, ದ್ರಾಕ್ಷಿ, ದಾಳಿಂಬೆ, ಹಾಲನ್ನು ತಗೊಂಬನ್ನಿ. ಹಾಗೆ ಆಗಲಿ ಮಹಾಪ್ರಭು. ಮಂತ್ರಿಗಳು ಎಲ್ಲಿ ಬನ್ನಿ. ಈ ನಮ್ಮ ರಾಜಗುರು ಭಾರಿ ಬಿಲ್ಡಪ್ ಕೊಡ್ತಾನ, ಅವನೊಂದು ನಂಬಕ್ ಹೋಗ್ಬೇಡಿ ಆಯ್ತಾ? ಈ ಮಾತನ್ನು ಮಂತ್ರಿಗಳ ಹತ್ರ ಹೇಳ್ಬೇಕಿತ್ತಲ್ವಾ? ಅಂದ್ರೆ ನೀವು ರಾಜಗುರು ತಿನ್ನಕ್ ತನ್ನಿ. ಪ್ರಭು, ಅಪ್ಪಣೆ. ಮಹಾಪ್ರಭು, ತಿನ್ನಕ್ಕೆ ತಂದಿದ್ದೇವೆ. ಎಂತ ತಟ್ಟೆ ತಿನ್ನದ? ಇದ್ರಲ್ಲಿ ಎಂತ ಉಂಟು? ಬರೀ ಖಾಲಿ ತಟ್ಟೆ ಇದೆಯೇ? ಅಯ್ಯೋ ಮಹಾಪ್ರಭು, ನಿಮಗೆ ಒಂದು ಹೇಳೋದನ್ನ ಮರ್ತೆ. ಏನು? ನಮ್ಮ ರಾಜ ಭಟ್ಟರಿಗೆ 3 ದಿನದಿಂದ ಹೊಟ್ಟೆ ನೋವು, ಬಾತ್ರೂಮ್ ಅಲ್ಲಿ ಕೂತಿದ್ದಾರೆ. ಓ, ಸೌಂಡ್ ಬರ್ತಾ ಇರೋದು ಅದ? ನಾನು ಪಕ್ಕದ ರಾಜ್ಯದವ್ರು ಯಾರೋ ಯುದ್ಧ ಸಾರಿ ಫಿರಂಗಿ ಹಾರಿಸ್ತಾರೆ ಅನ್ಕೋಬಿಟ್ನಲ್ಲ. ಈಗ ಸರಿ, ನನ್ಗಿಲ್ಲದಿದ್ರೇನು, ನೀವೆಲ್ಲ ಭೋಜನ ಕಾರ್ಯಕ್ರಮ ಶುರು ಮಾಡಿ. ಅಯ್ಯೋ ಮಹಾಪ್ರಭು, ಏನು ನೀವು ಊಟ ಮಾಡದೆ ನಾವು ಊಟ ಮಾಡುವುದೇ? ಅಯ್ಯೋ, ಆದ್ರೂ ಪರವಾಗಿಲ್ಲ, ಏನಾರು ಒಂದಿಷ್ಟು ತಿನ್ನಿ. ಮಂತ್ರಿ ಮಹಾಪ್ರಭು, ಈ ರಾಜನಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡುತ್ತೀರಾ. ಹಗಲು ರಾತ್ರಿ ಇವನಿಗೋಸ್ಕರನೇ ದುಡಿಯುತ್ತೀರಾ. ಅದಕ್ಕಾಗಿ ನಿಮಗೆಲ್ಲ ಮನೋರಂಜನೆಯನ್ನು ಕೊಡಬೇಕೆನಿಸುತ್ತಿದೆ. ನರ್ತಕಿಯನ್ನು ಕರೆಸಿ. ಎಂತ ನಯನ ಮನೋಹರ ನೃತ್ಯ ಮಹಾಪ್ರಭು. ಬಹಳ ಚೆನ್ನಾಗಿ ಮಾಡಿದೆ. ಅವರು ಹೇಳುವುದು ಕೇಳಿದರೆ ನನಗೆ ಸುಖಕರವೆನಿಸುತ್ತಿದೆ. ಮಹಾಪ್ರಭು, ಏನು ಮಾಡುತ್ತಿರುವಿರಿ? ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಅದು ನರ್ತಕಿ ಅಲ್ಲ, ಮತ್ತೆ ನರ್ತಕ. ನಮ್ಮ ಸೈನಿಕ ಪ್ರಭು. ಸೈನಿಕನಿಗೆ ಅಭಿನಂದನೆ ಸಲ್ಲಿಸುವುದು ತಪ್ಪ? ಒಂದ್ ಕೆಲಸ ಮಾಡಿ ಪ್ರಭು, ಅವಳಿಗೆ ಗೌರವ ಸಮರ್ಪಣೆಯನ್ನು ಮಾಡಲು ವಜ್ರ ವೈಡೂರ್ಯವನ್ನು ಕೊಡಿ. ಅಪ್ಪಣೆ ಮಹಾಪ್ರಭು. ಯಾರಲ್ಲಿ? ಹೇಳಿ ಪ್ರಭು. ತೆಗೆದುಕೊಂಡು ಬನ್ನಿ. ಆಗಲಿ ಪ್ರಭು. ಮಹಾಪ್ರಭು, ತಂದಿದ್ದೇವೆ. ಎಂತ ತಟ್ಟೆಯ? ಇದ್ರಲ್ಲಿ ಎಂತ ಉಂಟಾ? ಏನೂ ಇಲ್ಲವೇ? ಏನು ಇಲ್ಲಲ್ಲ. ಕಟ ಕಟ, ಯಾವನವನು? ನಮ್ಮ ರಾಜನ ಆಜ್ಞೆಯನ್ನು ವಿಫಲಿಸಿದವನು. ಅವನನ್ನು ಆನೆ ಕಾಲಿಂದ ತುಳಿಸಿ. ಅಷ್ಟೇ ಎಲ್ಲ, ಪ್ರತಾಪದಿಂದ ಕೆಳಗೆ ತಳ್ಳಿ ಅವನನ್ನು ಸಿಂಹದ ಗುಹೆ ಒಳಗೆ ಬಿಡಿ. ಏನಲ್ಲಿ ಬಿಡಿ. ಏನು ಇಲ್ಲದಿದ್ದರೇನು, ಇವಳಿಗೆ ಉಂಗುರ ತೋರಿಸುತ್ತೇನೆ. ಎಲ್ಲಿ ಬೆರಳು ತೋರಿಸು, ಬೆರಳು ತೋರಿಸು. ನರ್ತಕಿ, ಬೆರಳು ತೋರಿಸು. ಇವಳ ಕತ್ತು ಕತ್ತರಿಸು. ಮಹಾಪ್ರಭು, ಅವಳು ಬೆರಳು ತೋರಿಸಿ ಅರ್ಧ ಗಂಟೆ ಆಯಿತು. ತೋರಿಸ್ತಾ ಇದ್ದಾಳ?
ನಿಮ್ಗೊಂದು ವಿಚಿತ್ರ ಗೊತ್ತಾ? ಏನು? ಅವಳ ಬೆರಳಲ್ಲಿ 2 ತೂತಿದೆ. ಮಹಾಪ್ರಭು, ಅದು ಅವಳ ಬೆರಳಲ್ಲ, ಮತ್ತೆ ಅವಳ ಮೂಗು. ಮೂಗೆ? ನಾನು ಬೆರಳೆಂದುಕೊಂಡು ಮೂಗಿನಲ್ಲಿ 2 ತೂತಿದೆ. ನೀನು ಗೆಟ್ ಔಟ್. ಓ ಮಂತ್ರಿ, ಮಹಾಪ್ರಭು, ನರ್ತಕಿ ಟಚ್ ಮಾಡಿ ಟೆನ್ಷನ್ ಆಗ್ಬಿಟ್ಟದೆ. ಅದೇ ಒಂದ್ಸರಿ ನಾನು ಹೆಂಡ್ತಿ ನೋಡ್ತೀನಿ. ಚಾರು ತಂತಿ. ಮಹಾಪ್ರಭು, ನಾನು ಸರೋವರದಲ್ಲಿ ಸ್ನಾನ ಮಾಡುತ್ತಿದ್ದೆ. ನಿಮ್ಮ ಧ್ವನಿ ಕೇಳಿಸಿತ್ತು, ಹಾಗೆ ಎದ್ದು ಬಂದೆ. ಹಾಗೆ ಯಾಕೆ ಬಂದೆ? ಬಟ್ಟೆ ಹಕ್ಕ ಬರ್ಬೇಕಿತ್ತು. ನನಗೆ ಮರ್ಯಾದೆ ಕೊಡಕ್ ಹೋಗಿ ನಿನ್ನ ಮರ್ಯಾದೆ ತಕ್ಕತ್ತ ಇದೆಯಲ್ಲ. ಹಾಗಲ್ಲ ಪ್ರಭು. ಆಗಲ್ಲ ಅಂದ್ರೆ ನಂಗೆ ಹಂಗೆ ನೋಡಕ್ ಆಗಲ್ಲ. ಅಯ್ಯೋ, ನಾನು ಬಟ್ಟೆ ಹಾಕಿಕೊಂಡೇ ಸ್ನಾನ ಮಾಡಿದ್ದೇನೆ. ನೀನ್ ಬಟ್ಟೆ ಹಾಕೋ ಸ್ನಾನ ಮಾಡೋ, ಅಲ್ಲೊಬ್ಳು ಮೇಕಪ್ ಹಾಕ ಸ್ನಾನ ಮಾಡ್ತಾವಳು. ಸರಿ ಆಯ್ತು ಬಿಡು. ಪ್ರಭು, ನನ್ನ ಕರೆದ ಉದ್ದೇಶ? ಅದೋ ತಲೆಗೆಟ್ಟೋಗ್ಬಿಟ್ಟಿದೆ. ಇದು ಒಂದ್ ಸ್ವಲ್ಪ ವಿಶ್ರಮಿಸೋಣವೇ? ನೀವು ವಿಶ್ರಮಿಸಬೇಕೇ? ನಿಮ್ಮ ಕೊಠಡಿ ಸಿದ್ಧಪಡಿಸಲೇ? ಯಾರಲ್ಲಿ? ಈಗಿಂದೀಗಲೇ ಮಹಾರಾಜರ ಕೊಠಡಿಯನ್ನು ಸಿದ್ಧಪಡಿಸಿ. ಅಂದ್ರೆ ನೀ ಬರಲ್ಲ? ಪ್ರಭು, ನನಗೆ ವಿಶ್ರಮಿಸಬೇಕಿಲ್ಲ. ಮಾಡ್ತೀನಿರು. ಇದು ನನಗೆ ಎಣ್ಣೆ ಸ್ನಾನ ಮಾಡಬೇಕೆನಿಸುತ್ತಿದೆ. ಪ್ರಭು, ನಿಮಗೆ ಎಣ್ಣೆ ಸ್ನಾನ ಮಾಡಬೇಕೇ? ಬಾಡಿ ಮಸಾಜ್ ಮಾಡಬೇಕೇ? ಪ್ಲೀಸ್. ಯಾರಲ್ಲಿ? ಈಗಿಂದೀಗಲೇ ಮಹಾರಾಜರಿಗೆ ಎಣ್ಣೆ ಸ್ನಾನವನ್ನು ಮಾಡಿಸಿ. ಇದಕ್ಕೂ ನೀ ಬರಲ್ಲ? ನನಗೆ ಈಗಿಂದೀಗಲೇ 2 ಮಕ್ಕಳು ಬೇಕು. ಯಾರಲ್ಲಿ? ಈಗಿಂದೀಗಲೇ ಮಂತ್ರಿ, ಮಹಾರಾಣಿ, ಮಹಾಮಂತ್ರಿ, ಮಹಾರಾಣಿ, ನಿಮ್ಮನ್ನ ಎಷ್ಟೊತ್ತಿಗೆ ನೋಡ್ತೀನೋ, ನಿಮ್ಮ ತೋಳಲ್ಲಿ ಎಷ್ಟೊತ್ತಿಗೆ ಬಂದಿ ಆಗ್ತೀನೋ ಅಂತ ಆಸೆ ಪಡ್ತಿದ್ದೆ. ನಾನು ಅಷ್ಟೇ ಮಹಾರಾಣಿ. ಆ ರಾಜ ಯಾವಾಗ ಹೋಗ್ತಾನೋ ಅಂತ ಕಾಯುತ್ತಿದ್ದೆ ಮಹಾರಾಣಿ. ಹಾಗಾದರೆ ಈಗ ನಮ್ಮಿಬ್ಬರ ಯೋಜನೆ? ನಮ್ಮ ಮುಂದಿನ ಯೋಜನೆ, ಈ ಆಸ್ಥಾನಕ್ಕೆ ನೀವೇ ರಾಜ, ನಾನೇ ರಾಣಿ. ಮಂತ್ರಿ, ಮಹಾಪ್ರಭು, ನೀವೇನಿಲ್ಲಿ? ಅಲ್ಲ, ನಾನು ಇಷ್ಟೊತ್ತಿಗೆ ನೀನೇನಿಲ್ಲಿ ಅಂತ ಕೇಳಬೇಕಿತ್ತು. ಅದು ನಾನು ನಿಮಗೆ ಬರಲೆಂದು ವ್ರತ ಮಾಡುತ್ತಿದ್ದೆ. ಹೇಗೆ ಮಾಡುತ್ತಿರುವೆ ವ್ರತ? ನಾನು ಮುಳ್ಳಿನ ಹಾಸಿಗೆ ಮೇಲೆ ಕೂತು ಮಂಡಿಯೂರಿ ವ್ರತ ಮಾಡುತ್ತಿರುವೆ. ಅಷ್ಟೊಂದು ಕಷ್ಟ ಏಕೆ ಪಡುತ್ತೀಯ? ನಾನು ನಿನಗೆ ಒಂದು ವಿಶೇಷವಾದ ಸುದ್ದಿಯನ್ನು ತಿಳಿಸಲು ಬಂದಿರುವೆ. ಏನು ಪ್ರಭು? ನಾನು ತೀರ್ಥಯಾತ್ರೆಗೆ ಹೋಗಲು ನಿರ್ಧರಿಸಿದ್ದೇನೆ. ಮಹಾಪ್ರಭು, ಇದೆಂತ ಅಪಭ್ರಂಶ? ಅಲ್ಲ ಪ್ರಭು, ನೀವು ಹೋಗದಿದ್ದರೆ ಒಳಿತಿತ್ತು. ಇದು ರಾಜಾಜ್ಞೆ. ನನ್ನ ಆಜ್ಞೆಯನ್ನು ಯಾರು ಮೀರುವಂತಿಲ್ಲ. ಆದರೆ ಒಂದು ವಿಷಯ, ನಾನು ತೀರ್ಥಯಾತ್ರೆ ಹೋಗುವ ವಿಷಯವನ್ನು ನನ್ನ ಮಂತ್ರಿಗೆ ತಿಳಿಸಬೇಡ. ಅವನು ಕೊರಗಿ ಬಾಗಿಲಲ್ಲೇ ಸಾಯುತ್ತಾನೆ. ನಾನು ಬರುವವರೆಗೂ ಈ ಸುದ್ದಿಯನ್ನು ಅವನಿಗೆ ಮುಟ್ಟಿಸಬೇಡ. ನಾನು ಹೋಗಿ ಬರಲೇ? ಮಹಾಪ್ರಭು, ಹೋಗಬೇಡಿ ಮಹಾಪ್ರಭು, ಮಹಾಪ್ರಭು ಹೋಗಬೇಡಿ, ಹೋಗಬೇಡಿ ಮಹಾಪ್ರಭು. 5 ತಿಂಗಳ ನಂತರ. ಏನಿದು? ಸ್ವರ್ಗವೇ ನೋಡಿದಂತಾಗುತ್ತದೆ. ಅಲ್ಲಿ ನೋಡಿದ್ರೆ ಸೇರಿನಲ್ಲಿ ವಜ್ರ ವೈಡೂರ್ಯಗಳನ್ನು ಮಾರುತ್ತಿದ್ದಾರೆ. ಇದು ನನ್ನ ರಾಜ್ಯವೇ? ಪ್ರತಿ ದಿನ ನನಗೆ ಡಿಕ್ಕಿ ಹೊಡೆಯುತ್ತಿದ್ದ ಕಂಬ ಇದೇ ಅನಿಸುತ್ತದೆ. ಮಹಾಪ್ರಭು, ಬಂದು ಬಿಟ್ಟಿರೆ ಮಹಾಪ್ರಭು. ನಿಮಗೆ ನಮಸ್ಕರಿಸುತ್ತಿದ್ದೇನೆ ಮಹಾಪ್ರಭು. ಸೈನಿಕ, ಮಹಾಪ್ರಭು, ಏನು ಮಾಡುತ್ತಿರುವೆ? ಮುಳ್ಳಿನ ಹಾಸಿಗೆಯಲ್ಲಿ ಮಂಡಿಗಾಲಲ್ಲಿ ಕೂತು ನಿಮಗೆ ನಮಸ್ಕರಿಸುತ್ತಿದ್ದೇನೆ ಮಹಾಪ್ರಭು. ಎಷ್ಟೊಂದು ಕಷ್ಟಪಟ್ಟು ಹೀಗೆ ನಮಸ್ಕರಿಸುವುದು? ಮಹಾಪ್ರಭು, ಅಯ್ಯೋ ಕಿತ್ತೋದ್ ನನ್ನ ಮಗನೇ. ಏನೋ ನಿನ್ನ ಆಟಗಳು. ನಮ್ಮ ಮಂತ್ರಿಗೆ ರಾಜಗುರಿಗೆ ಗೊತ್ತಾದ್ರೆ ನೀನು ಉಳಿಸ್ತಾನೇನೋ. ನನಗೆ ಕಣ್ಣು ಬಂದಿದೆ ಮಹಾಪ್ರಭು. ಇಲ್ಲಿ ನಾನು ಒಬ್ನೇ ಬಾಣ ಬಿಡ್ತಿಲ್ಲ ಮಹಾಪ್ರಭು, ಮತ್ತೆ ಎಲ್ಲರೂ ಬಿಡ್ತಾ ಇದ್ದಾರೆ ಪ್ರಭು, ಸಾಮೂಹಿಕವಾಗಿ. ಹೌದು ಪ್ರಭು. ಇದ್ರ ಜೊತೆ 4 ಲೀಟರ್ ಹಾಲಿರ್ಬೇಕಿತ್ತು. ರಾಜಗುರು ಬಂದಿದೆ 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 ಬಂದಿದೆ. ಇವನ್ಯಾಕೆ ಬಂದ? ಯಾವಾಗ ಬಂದಿರಿ ಮಹಾಪ್ರಭುಗಳೇ? ಈಗ ತಾನೇ ಬಂದ. ಅಯ್ಯೋ ಮಹಾಪ್ರಭು, ಆರೋಗ್ಯವೇ? ಆರೋಗ್ಯ. ಮಹಾಪ್ರಭು, ನೀವು ಆದಷ್ಟು ಬೇಗ ಹಿಂದಿರುಗಿ ಬರಬೇಕೆಂಬ ಕಾರಣಕ್ಕೆ ಇಡೀ ರಾಜ್ಯ ಸುತ್ತ ಹೋಮಕುಂಡ ಹಾಕಿ ನಿಮಗೋಸ್ಕರ ಪೂಜೆಯನ್ನು ಮಾಡ್ತಿದ್ದೀನಿ. ಅಷ್ಟೇ ಅಲ್ಲ, 1,000 ಒಂಟೆಗಳು ಹೂವನ್ನು ಚಿಮ್ತಾ ಇವೆ. ಇವನ್ ಹೆಣಕ್ಕೇನು?
ಓಕೆ ರಾಜಗುರು ಮಂತ್ರಿಗಳನ್ನು ಕರೆಸಿ. ಮಹಾಪ್ರಭುಗಳೇ, ಏನು ಮಂತ್ರಿಗಳನ್ನು ನೀವು ನೋಡಿದರೆ ಸತ್ತೇ ಹೋಗುವಿರಿ. ನಾನ್ ಸತ್ತೇ ಹೋದೆ. ಮಹಾಪ್ರಭುಗಳೇ ಹೇಳಿ. ಬೆಟ್ಟವನ್ನು ಹೊತ್ತು ಬಂದ ಹಾಗೆ ಮಂತ್ರಿಗಳು ಪಕ್ಕದ ರಾಜ್ಯವನ್ನೇ ಹೊತ್ತುಕೊಂಡು ನಿಂತಿದ್ದಾರೆ. ಇವನ್ ಸರಿಯಾಗಿ ನೋಡಿಲ್ಲ, ಹೊತ್ತಿದ್ದು ನನ್ನ ರಾಜ್ಯನೇ ಅವ. ಈಗ ಅದು ಸರಿ, ಇವಳು ನನ್ನ ಹೆಂಡತಿಯಲ್ಲಿ ರಾಣಿ ಪಾಪ. ಮಹಾಪ್ರಭುಗಳೇ, ನೀವು ಹೋದಾಗಿನಿಂದ ನಮ್ಮ ರಾಣಿಯವರು ಕತ್ತಲೆ ಕೋಣೆಯಲ್ಲೇ ಇದ್ದಾರೆ. ಇರ್ತಾಳೆ. ಇವ ಜೊತೆಗಿದ್ರೆ ಮತ್ತೆ ಅವ ಎಲ್ಲಿ ಹೊರಗಡೆ ಬರ್ತಾಳೆ? ಅವಳು ಎಲ್ಲಿ ಬರ್ತಾಳೆ? ಸರಿ ಸರಿ ಸರಿ, ಅವಳು ಒಂಚೂರು ನೋಡ್ಬೇಕು, ಕರೆಸ್ತೀರಾ? ಪ್ರಭು. ಮಹಾರಾಣಿಯವರೇ, ರಾಜರು ಬಂದಿದ್ದಾರೆ. ಮಹಾಪ್ರಭು ಬಂದೆ ಮಹಾಪ್ರಭು. ಬಂದೆ. ಅಲ್ಲ, ಗಾಡಿ ಇಲ್ಲಿ ತನಕ ಬಂದು ಯೂಟರ್ ನೋಡ್ತಿದ್ದೆ ಅಂತಕ್ಕೆ. ಅಂದ್ರೆ ಅದರದ್ದು ಮೈನ್ ಪಾಯಿಂಟ್ ಅಲ್ಲಿದೆ ಅಲ್ವಾ? ಮಹಾಪ್ರಭು, ನೀವು ಬಂದಿರುವ ವಿಷಯ ಮಂತ್ರಿಗೆ ಏನಾದರೂ ಗೊತ್ತಾದರೆ ಅವ್ರು ಎಷ್ಟು ಸಂತೋಷ ಪಡುವರು ಗೊತ್ತೇ? ಸಂಕಟ ಪಡ್ತಾನೆ ಅನ್ಸುತ್ತಲ್ವಾ? ಕರ್ಸಿ ಅವನ್ನ. ಮಹಾಮಂತ್ರಿ, ಏನಾಯ್ತು ಮಹಾರಾಜ? ನೀವು ಬಂದಿರೋ ವಿಷಯ ತಿಳಿದು 5 ಕಿಲೋಮೀಟರ್ ಇಂದ ಓಡಿ ಓಡಿ ಬಂದೆ ಮಹಾಪ್ರಭು. ನಾ ಓಡಿ ಬರೋದು ಹಿಂಗ್ ಅನ್ಕೊಂಡಿದ್ದೆ. ಹಿಂಗ್ ಬಂದು ಅಂದ್ರೆ ಓಡಿ ಬರೋದಾ? ಮಹಾಪ್ರಭು, ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ನಮ್ಗೆ 2 ಕಣ್ಣುಗಳು ಬಂದಿದೆ. ಯಪ್ಪ, 500 ಮೃಗಗಳನ್ನು ಬೇಟೆಯಾಡಿದ ಹುಲಿಯ ಚರ್ಮದಿಂದ ಮಾಡಿಸಿದ ಸಿಂಹಾಸನ. ಇವನಿಗೂ ಅವನಿಗೂ ಕುಸನ್ ಚೇರು, ನನಗೂ 50 ರೂಪಾಯಿ ಜಾತ್ರೆ ಚೇರು. ಅಲ್ಲ ಮಹಾಪ್ರಭು, ಮುಚ್ಚು ಬಾಯಿ. ಈ ರಾಜನಿಗೆ ಗಿರು ಎಂದು ಮದುವೆಯಾದೆ. ಹೆಂಡತಿ ಎಂದರೆ 2ನೇ ತಾಯಿ ಇದ್ದ ಹಾಗೆ. 2ನೇ ತಾಯಿ ಹಾಲು ಕುಡಿಸುವ ಬದಲು ನನಗೆ ಕಳ್ಳಿ ಹಾಲನ್ನೇ ಕುಡಿಸಿ ಬಿಟ್ಟಳು. ಮಂತ್ರಿ ಎಂದರೆ ತಂದೆ ಇದ್ದ ಹಾಗೆ. ರಾಜನಿಗೆ ಯಾವ ತಪ್ಪುಗಳು ಕಾಣುವುದಿಲ್ಲವೋ ಆ ತಪ್ಪುಗಳನ್ನು ಸರಿಪಡಿಸುವುದಕ್ಕಾಗಿ ಮಂತ್ರಿ ಇರುತ್ತಾನೆ. ರಾಜನ 3ನೇ ಕಣ್ಣಾಗಿ ಮಂತ್ರಿ ಇರುತ್ತಾನೆ. ಆದರೆ ನೀನು ಕಾಣದ ಈ 2 ಕಣ್ಣುಗಳಿಗೆ ಮೋಸ ಮಾಡಿದ್ದೀಯ. ಈ ಪ್ರಪಂಚದಲ್ಲಿ ಅದೆಷ್ಟೋ ಜನ ಅಂಧರಿದ್ದಾರೆ. ಆ ಅಂಧರೆಲ್ಲರೂ ಆ ದೇವರಿಗೆ ಶಪಿಸುತ್ತಾರೆ, ದೇವರು ನನ್ನಿಂದ ಕಣ್ಣನ್ನು ಕಿತ್ತುಕೊಂಡಿದ್ದಾನೆ ಎಂದು. ನನಗೆ ಕಣ್ಣು ಬಂದ ಮೇಲೆ ತಿಳಿದಿದ್ದು ಒಂದೇ, ಈ ಕೆಟ್ಟ ಪ್ರಪಂಚವನ್ನು ನೋಡಬೇಡ ಎಂದು ದೇವರು ಅವರಿಗೆಲ್ಲ ಕೊಟ್ಟಿದ್ದು ಶಾಪ ಅಲ್ಲ, ಅದು ವರ. ರಚ್ಚು, ನೀವು ಈ ಒಂದು ಸ್ಕಿಟ್ ನಲ್ಲಿ ತುಂಬಾನೇ ಇನ್ವಾಲ್ವ್ ಆಗಿದ್ರೆ ಎಷ್ಟು ಖುಷಿ ಆಯ್ತು ಇದನ್ನ ನೋಡಿ. ಕಾರ್ತಿಕ್ ಹೇಳಿದ್ದು ಒಂದು ಲಾಸ್ಟ್ ಅಲ್ಲಿ ಹೇಳ್ದಂತ 2 ಲೈನ್ ಮೆಸೇಜ್ ತುಂಬಾನೇ ಇಷ್ಟ ಆಯ್ತು. ಅದು ಮೋಸ್ಟ್ಲಿ ಅದು ಸತ್ಯ ಅನ್ಸತ್ತೆ. ತುಂಬಾ ಒಳ್ಳೇದನ್ನ ನೋಡೋದಕ್ಕೆ ಅಂತ ನಾವು ಕಾಯ್ತಿರ್ತೀವಿ, ಅಂತವ್ರಿಗೆ ಅದು ಅವಕಾಶನೇ ಸಿಗಲ್ಲ. ಸೊ ದೇವ್ರು ತುಂಬಾ ಒಳ್ಳೆಯವ್ರಿಗೆ ಮಾತ್ರ ಕಣ್ ಕಿತ್ಕೊಂಡಿರ್ತಾನೆ ಅನ್ನೋ ಒಂದು ಮೆಸೇಜ್ ಅವನು ಹೇಳ್ದ. ಬಟ್ ಹಾಗಂತ ನಾವೆಲ್ಲ ಮೋಸ ಮಾಡಿದೀವಿ ಅಂತ ಅಲ್ಲ. ಕೆಲವೊಂದ್ ಬಾರಿ ಎಲ್ಲ ಗೊತ್ತಿದ್ರು ನಾವು ಗೊತ್ತಿಲ್ಲದಿರೋ ತರ ಇರ್ತೀವಲ್ಲ, ಅದೊಂಥರ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಬಟ್ ಇನ್ನೊಂದೇನ್ ಗೊತ್ತಾ, ಶತ್ರುನ ಜೊತೆಗೆ ಇಟ್ಕೊಂಡಿರ್ಬೇಕಂತೆ. ಬಿಕಾಸ್ ಅವ್ನ ಪ್ಲಾನ್ಸ್ ನಮ್ಗೆ ಗೊತ್ತಿರಲ್ಲ, ದೂರ ಹಾಕ್ಬಿಟ್ರೆ ಗೊತ್ತಾಗಲ್ವಲ್ಲ. ಜೊತೆಗೆ ಇಟ್ಕೊಂಡೆ ಚೆನ್ನಾಗಿ ಸಾಕ್ಬೇಕಂತೆ. ಮಗ ಚೆನ್ನಾಗಿರು ಅಂತ, ಅವಾಗ ಅವ್ನ ಆಟಗಳೆಲ್ಲ ಗೊತ್ತಾಗ್ಬೋದು. ಅಂಡ್ ಸ್ಕಿಟ್ ಅಂತ ಬಂದ ತಕ್ಷಣ ಇಟ್ಸ್ ಅಮೇಸಿಂಗ್. ತುಂಬಾನೇ ಇಷ್ಟ ಆಯ್ತು. ತುಂಬಾ 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 ಚೆನ್ನಾಗಿತ್ತು. ಮಾನಸ ಆಸ್ ಯೂಶುವಲ್ ವೆರಿ ಬ್ಯೂಟಿಫುಲ್ ಅಂಡ್ ತುಂಬಾ ಚೆನ್ನಾಗಿ ಕೂಡ ಮಾಡಿದೆ ಮಾನಸ ಪರ್ಫಾರ್ಮೆನ್ಸ್. ಅಂಡ್ ಸೀತಾರಾಮ್ ಬಿಟ್ಟು ಇನ್ನು ಯಾರು ಕಾಡ್ಲಿಲ್ವಾ ಮಾನಸ? ಅಂದ್ರೆ ಮೇಡಮ್ ಅವನ್ನೇ ಕಾಸ್ಟ್ ಮಾಡಿದ್ದು. ಯಾಕೋ ಮಾನಸನೇ ನಿನ್ಗೆ ಆ ರಾಣಿ ಪಾತ್ರ ಮಾಡ್ಬೇಕು ಅಂತ ಇತ್ತು. ಚೆನ್ನಾಗಿ ಕೋಆಪರೇಟ್ ಮಾಡ್ತಾಳೆ. ಏನ್ ಡಾನ್ಸ್ ಮಾಡಿದ್ಯೋ, ಸಿಕ್ಕಿದೆ ಚಾನ್ಸ್ ಮಾನಸ ಸಿಕ್ಬಿಡ್ಯಾಳೆ ಅಂತ. ಇಟ್ ವಾಸ್ ವೆರಿ ನೈಸ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಕಾರ್ತಿಕ ಶಿವಬಡ, ಥ್ಯಾಂಕ್ ಯು ಮ್ಯಾಮ್. ಗುರು ಜಿ ಮ್ಯಾನ್ ಹೇಳಿ, ನೀವು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರಿ. ಸೊ ನಿಮಗೆ ಹೇಗೆ ಅನ್ಸ್ತು? ತುಂಬಾ ಚೆನ್ನಾಗಿದೆ. ಅಂದ್ರೆ ಟೋಟಲ್ ದ ಐಡಿಯಾ ಇಟ್ ಸೆಲ್ಫ್ ವಾಸ್ ಬ್ರಿಲಿಯಂಟ್. ಪರ್ಫಾರ್ಮೆನ್ಸ್ ಅಲ್ಲಿ ನಮ್ಮ ರಾಜಗುರು ಹೇಳ್ದಂಗೆ ಕಾರ್ತಿಕ್ ಎಲ್ಲೋ ಇದ್ದ.
ಆಕಾಶದ ಎತ್ತರಕ್ಕಿದ್ದೆ ನೀನು. ಯಾಕಂದ್ರೆ ತುಂಬಾ ಚೆನ್ನಾಗಿ ಫಸ್ಟ್ ಹಾಫ್ ಇದೆಯಲ್ಲ, ಅದು ವಾಕ್ ಮಾಡುವಾಗ ನೀನ್ ಹೋಗೋ ಮೂಡ್, ನಾವ್ ಆಕ್ಚುಲಿ ನಿನ್ನ ಮುಖ ನೋಡ್ತಾ ಇರ್ತೀವ. ಯೂಶಲಿ ಪರ್ಫಾರ್ಮೆನ್ಸ್ ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಜೊತೆ ಮುಖ ನೋಡ್ತೀವಿ. ನೀನ್ ಹೋಗಿದ್ದು ನಮ್ಗೆ ಒಂಥರ ಭಯ ಆಗ್ತಾ ಇತ್ತು, ಸೈಡಲ್ಲಿ ಹೋಗಿ ಬಿದ್ದು ಬಿಡ್ತೀಯ ಅಂತ. ಹಂಗೆ ಸ್ಟೆಪ್ ಹಾಕೊಂಡು ಕೆಳಗೆ ನೋಡದೆ ಹೋಗೋದಿದೆಯಲ್ಲ, ದಟ್ಸ್ ವೆರಿ ರಿಸ್ಕಿ. ಡೆಫಿನೆಟ್ಲಿ ರಿಸ್ಕಿ ಆಗಿರುತ್ತೆ, ಬಟ್ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೀರಿಯಸ್ ನೋಟ್ ಅಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ ಇತ್ತು. ನನಗೆ ಪ್ಯಾರ್ಗೆ ಆಗ್ಬಿಟ್ಟಾಯ್ತು. ಸೂಪರ್, ಥ್ಯಾಂಕ್ ಯು ಜಿ ಮ್ಯಾನ್, ಥ್ಯಾಂಕ್ ಯು ಸೋ ಮಚ್. ದಯಾನಂದ್ ಸರ್, ನಿಮಗೆ ಹೇಗನ್ಸ್ತು? ನೀವು ತುಂಬಾನೇ ಎಂಜಾಯ್ ಮಾಡಿದ್ರೆ. ಇದನ್ನ ನೋಡಿದ್ವಿ ಸ್ಟಾರ್ಟ್ ಟು ಎಂಡ್. ಯಾವುದೇ ಒಂದು ಕಾಮಿಡಿ ಮಾಡಿದ್ರೆ ನೀವು ಅದ್ರಲ್ಲಿ ಒಂದು ಮೆಸೇಜ್ ಇಲ್ಲದೆ ಹೋದ್ರೆ ಅದು ಕಾಮಿಡಿ ಅಲ್ಲ. ಒಂದು ಮರ ಅಂದ್ಮೇಲೆ ಟೋಟ್ಲಿ ಇಷ್ಟ ದಪ್ಪ ಮರ ಕಾಣ್ತದೆ, ಅದ್ರ ಒಳಗಡೆ ಮೇನ್ ಗ್ರೈನ್ಸ್ ಇರೋ ಗರ್ಭ ಇಷ್ಟೇ ಇರೋದು, ಅದಿಲ್ಲ ಅಂದ್ರೆ ಅದು ಮರನೇ ಅಲ್ಲ. ಅದರಿಂದ ರಿಯಲಿ ಒಂದು ಸ್ಕಿಟ್, ಏನೇ ನೀವು ಕಾಮಿಡಿ ಮಾಡಿದ್ರಿ, ಒಂದು ಸ್ಕಿಟ್ ಮಾಡಿ ಪ್ರೋಗ್ರಾಮ್ ಮಾಡಿ ಅದ್ರಲ್ಲಿ ಒಂದು ಮೆಸೇಜ್ ಇರಬೇಕು. ಆ ಮೆಸೇಜ್ ಒಳ್ಳೆ ಒಂದು ಮೆಸೇಜೇ ಇದರಲ್ಲಿತ್ತು. ಅದಕ್ಕೆ ರಿಯಲಿ ಗುಡ್, ವೆರಿ ಗುಡ್. ಅದು ಯಾರು ರೈಟರ್ಸ್ ಆಗಲಿ ಯಾರ್ಯಾರು ಯೋಚನೆ ಮಾಡಿದ್ರಿ, ವೆರಿ ಗುಡ್. ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಒಂದ್ ಮಾತ್ರ ನಾನು ಕಾರ್ತಿಕ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಫಸ್ಟೇ ಅಂಡರ್ ಪ್ಲೇ ಮಾಡ್ಬಿಟ್ಟು ಕ್ಲಿಕ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅದನ್ನ ಮಾಡಿದಾರೆ ಅವ್ರು, ಬಹಳ ಸಕ್ಸಸ್ಫುಲಿ ಮಾಡಿದ್ದಾರೆ. ಅಂಡರ್ ಪ್ಲೇ ಮಾಡ್ಬಿಟ್ಟು ಆಮೇಲೆ ಕ್ಲಿಕ್ ಮಾಡೋದು. ಆಮೇಲೆ ಎಲ್ಲಿ ನಾಟಕದ ಭಾಷೆ ಉಪಯೋಗಿಸ್ಬೇಕು ಅಲ್ಲಿ ಉಪಯೋಗಿಸಿದ್ರು, ಎಲ್ಲಿ ಕಾಮಿಡಿ ಕ್ಲಿಕ್ ಆಗಬೇಕು ಅಲ್ಲಿ ಸಾಧಾರಣ ಲ್ಯಾಂಗ್ವೇಜ್ ಉಪಯೋಗಿಸಿದ್ರು. ಅದು ಒಂದು ಗ್ರೂಪ್ ಲೀಡರ್ ಅಲ್ಲಿ, ಕಾಮಿಡಿನಲ್ಲಿ ಒಂದು ಗ್ರೂಪ್ ಲೀಡರ್ ಯಾರಿರ್ತಾರೋ ಅವ್ರು ಮಾಡುವಂತ ಕೆಲಸ, ಅದನ್ನ ಚೆನ್ನಾಗಿ ಮಾಡಿದಿರಿ. ಡೆಫಿನೆಟ್ಲಿ ಕಾರ್ತಿಕ್ ವೆರಿ ಗುಡ್, ಚೆನ್ನಾಗಿ ಆಕ್ಟ್ ಮಾಡಿದಿರಿ. ಆಮೇಲೆ ಟೋಟಲ್ ಟ್ರೂಪ್ ವರ್ಕ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ನಕ್ಕು ನಗಿಸಿ ಹಾಗೂ ಒಳ್ಳೆ ಸಂದೇಶವನ್ನ ನೀಡಿದಂತಹ ನಮ್ಮ ಮಹಾಪ್ರಚಂಡರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ಕೊತಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಈಗ ನಮ್ಮ ಮಜಾ ವೇದಿಕೆಯಲ್ಲಿ ಕಲೆಯನ್ನು ನಂಬಿಕೊಂಡು ಜೀವನ ಕಟ್ಕೊಂಡಂತಹ ಮತ್ತೊಬ್ಬ ಕಲಾವಿದನ ಜೀವನವನ್ನ ಸಂಭ್ರಮಿಸುವಂತ ಸಮಯ ಇದು. ಕಲೆ ಅನ್ನೋದು ಎಂತವ್ರನ್ನು ಮನುಷ್ಯ ಮಾಡತ್ತೆ ಅಂತ ತೋರ್ಸ್ಕೊಟ್ಟಿದ್ದು ಇವರು. ಅಮ್ಮನಿಗಾದ ನೋವನ್ನ ಆಡಿಯನ್ಸ್ ಚಪ್ಪಾಳೆ ಮೂಲಕ ಮರೆಸ್ತಾ ಇನ್ನೊಬ್ಬ ಹಾಸ್ಯ ರತ್ನ ಇವರು. ಇದು ಬೇರೆ ಯಾರು ಅಲ್ಲ, ನಮ್ಮ ಮಜಾ ಸಂಸ್ಥಾನದ ಹುಲಿ, ನಮ್ಮ ಹುಲಿ ಕಾರ್ತಿಕ್. ಕಾರ್ತಿಕ್ನ ನಾವು ಈ ವೇದಿಕೆ ಮೇಲೆ ತುಂಬಾ ಅವತಾರಗಳಲ್ಲಿ ನೋಡಿದೀವಿ. ಸೊ ಇವತ್ತು ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಿಂತು ಒಬ್ಬ ಕಲಾವಿದನಾಗಿ ಈ ಕಲಾ ಪಯಣದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯ? ನಮ್ಮ ಮನೆ ನನ್ನ ನಂಬಿರ್ಲಿಲ್ಲ ಇವನೊಬ್ಬ ಮನುಷ್ಯ ಆಗ್ತಾನೆ ಅಂತ. ಸೊ ಅಕ್ಕಪಕ್ಕದ ಮನೆಯವರು ಆಗ್ಲಿ, ಅಕ್ಕಪಕ್ಕ ಮನೆ ಊರು ಯಾರು ನೋಡಿದವರು, ಸೊ ನಿನ್ ಮಗ ಒಂದ್ ದಿವಸ ಸ್ಟೇಷನ್ ಅಲ್ಲಿ ಇರ್ತಾನೆ, ನೀನ್ ಯಾವ್ದಾರ ಒಳ್ಳೆ ಲಾಯರ್ನ ನೋಡ್ಕೊಂಡ್ಬಿಡು, ಇಲ್ಲ ಅಂದ್ರೆ ನಿನ್ ಗ್ಯಾರಂಟಿ ಬಿಡ್ಸ್ಕೊಂಬರಕ್ಕಾಗಲ್ಲ, ಯಾವಾಗ್ಲೂ ಜೈಲಲ್ಲೇ ಇರ್ತಾನೆ, ಹಿಂಗೆ ಪೋಲಿ ತರ ಇರ್ತಾನೆ, ಗಲಾಟೆ ಮಾಡ್ಕೊಂಡಿರ್ತಾನೆ, ಈ ತರ ಇದ್ದಿದ್ ನಾವು. ನಾನು ಹೇಳ್ಬೇಕಂದ್ರೆ ನಮ್ಮ ಅಮ್ಮಂಗೆ ನಾನು ಯಾವ ತರದ ಸುಖ ಒಳ್ಳೆ ಮೂಮೆಂಟ್ ಅನ್ನೇ ತೋರಿಸಿಲ್ಲ ನಾನು. ಎಲ್ಲ ಟೈಮು ಅಯ್ಯೋ ಇಂಥ ಮಗ ಹುಟ್ಬಿಟ್ನಲ್ಲ ಅನ್ನೋ ತರನೇ ನಾನು ಮೋಸ್ಟ್ಲಿ ಬೆಳ್ಕೊಂಡಿದ್ದೀನಿ. ಸಾರಿ, ನಾನು ಈ ವೇದಿಕೆ ಮೇಲೆ ಇತ್ಕೊಂಡು ನಾನು ಒಂದು ಮೋಸ್ಟ್ ಆಫ್ ಆಲ್ ಒಂದು 20 ವರ್ಷ ನಮ್ಮ ತಾಯಿಗೆ ಕೊಟ್ಟಿರ್ಬೋದೇನೋ, ಚಿತ್ರಹಿಂಸೆ ಕೊಟ್ಟಿದ್ದೀನಿ. ಅಷ್ಟೆಲ್ಲ ಕೆಟ್ಟ ವ್ಯಕ್ತಿಯಾಗಿರೋ ನನಗೆ ಒಂದು ಒಳ್ಳೆ ಟರ್ನ್ ಕೊಟ್ಟಿರೋದು ಮಜಾ ಭಾರತ. ಸೊ ಈ ಸ್ಟೇಜಿಗೆ ಬಂದಿಲ್ಲ ಅಂದಿದ್ರೆ ಅಕ್ಕಪಕ್ಕದಲ್ಲಿ ಎಲ್ಲ ಹೇಳ್ದಂಗೆ ನಾನು ಜೈಲಲ್ಲಿ ಇರ್ತಿದ್ನೇನೋ, ಆ ತಾಯಿಗೆ ಒಳ್ಳೆ ಮಗ ಆಗ್ತಿರ್ಲಿಲ್ಲ, ಅವ್ರಿಗೆ ಗಂಡವಂತೂ ಒಳ್ಳೆ ನೆಮ್ಮದಿನೇ ಕೊಟ್ಟಿಲ್ಲ. ಸೊ ಮಗ ಆಗಿನೂ ನಾನು ಗಂಡಗೂ ಮಗನಿಗೂ ವ್ಯತ್ಯಾಸನೇ ಇಲ್ದಿದ್ದಂಗೆ ಅವರ ಲೈಫಲ್ಲಿ ಉಳಿದು ಬಿಡ್ತಿದ್ದೆ. ನನ್ಗೇನು ಇಲ್ಲ, ನಂದೇನೂ ಇಲ್ಲ, ನನ್ನ ತಾಯಿ ಒಬ್ರೆ. ಪ್ರತಿದಿನ ಎದ್ದಾಗ್ಲೂ ಅಮ್ಮ ಇದಾರೆ ಅಲ್ಲ ಅನ್ನೋದ್ರಿಂದನೇ ನಾನು ದಿನ ಸ್ಟಾರ್ಟ್ ಮಾಡ್ತೀನಿ. ಎಲ್ಲೇ ಹೋಗ್ಬೋದು ಅಥವಾ ಏನೇ ಕೆಲಸ ಮಾಡ್ಬೋದು. ಈ ಲೈಮ್ ಲೈಟ್ ಋಣನ ನಾವ್ ಯಾವತ್ತೂ ತೀರ್ಸಕ್ಕಾಗಲ್ಲ, ಕಲರ್ಸ್ ಋಣನ ಯಾವತ್ತೂ ತೀರ್ಸಕ್ಕಾಗಲ್ಲ. ಒಬ್ಬ ಆರ್ಟಿಸ್ಟ್ ನ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಇವ್ರು ನಮ್ದೇ ಮಗು ಅಂತ ಇನ್ನೂ ಸಾಕ್ತಾ ಇದಾರೆ. ನಾವ್ ಎಷ್ಟೇ ದೊಡ್ಡವರಾದ್ರೂ ಮೋಸ್ಟ್ಲಿ ನಮ್ಮನ್ನ ಸಾಕ್ತಾರೆ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಕಲರ್ಸ್, ಥ್ಯಾಂಕ್ ಯು ಮಜಾ ಭಾರತ, ಥ್ಯಾಂಕ್ ಯು ಲೈಮ್ ಲೈಟ್ ಪ್ರೊಡಕ್ಷನ್. ಕಾರ್ತಿಕ್, ನೀ ಹೇಳ್ದ ಹಾಗೆ ಹಲವಾರು ಸ್ಟ್ರಗಲ್ಗಳನ್ನ ದಾಟಿ, ಹಲವಾರು ಅಡೆತಡೆಗಳನ್ನ ದಾಟಿ ಇವತ್ತು ನೀನು ಒಬ್ಬ ಕಲಾವಿದನಾಗಿ ಈ ವೇದಿಕೆ ಮೇಲೆ ನಿಂತಿದ್ಯಾ. ನಿನ್ನ ಕಲಾವಿದನಾಗಿ ಸಂಭ್ರಮಿಸೋದು ನಮ್ಮ ಕರ್ತವ್ಯ. ಸೊ ಈ ನಮ್ಮ ಕಲಾವಿದನನ್ನ ಸಂಭ್ರಮಿಸೋದಿಕ್ಕೆ ಒಬ್ಬ ವಿಶೇಷ ವ್ಯಕ್ತಿ ಬರ್ತಾ ಇದ್ದಾರೆ. ಅಯ್ಯೋ ಮತ್ತೆ ಇವರೇ ಬಂದ್ರ? ನಾನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು, ಒಂದು ಡಾಕ್ಟ್ರು, ಇಂಜಿನಿಯರು, ಲಾಯರು, ಇದು ಯಾವ್ದಾಗಿದ್ರು ನಮ್ಮ ಅಮ್ಮನಿಗೆ ತೃಪ್ತಿ ಇರ್ಲಿಲ್ಲ ಅನ್ಸುತ್ತೆ. ಅದ್ ಯಾವ್ದೋ ಆಗಿದ್ರೆ ಒಂದ್ 4 ಜನಕ್ಕೆ ಗೊತ್ತಾಗ್ತಾ ಇದ್ದೆ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾರೆ ಒಂದ್ ಮಾತು, ನೀನ್ ಆರ್ಟಿಸ್ಟ್ ಆಗಿದ್ಕೆ ಕಣೋ ಈ ಸಮಾಜದಲ್ಲಿ ನನ್ಗೆ ಒಳ್ಳೆ ಮರ್ಯಾದೆ ಸಿಗ್ತಾ ಇದೆ. ನಾನ್ ಬಸ್ ಹತ್ತಿದ್ರೆ ನೀವು ಕಾರ್ತಿಕ್ ಅಮ್ಮ ಅಲ್ಲ ಕುತ್ಕೊಳ್ಳಿ ಅಂತ ಸೀಟ್ ಬಿಟ್ಕೊಡ್ತಾರೆ.
ಆಟೋ ಹತ್ತಿದ್ರೆ ಆಟೋದಲ್ಲಿ ದುಡ್ಡು ತಗೊಳಲ್ಲ, ಯಾವ್ದೋ ಒಂದು ಮಾರ್ಕೆಟ್ ಅಲ್ಲಿ ಇದ್ರೆ ಎಲ್ಲರೂ ಜಾಗ ಬಿಡ್ತಾರೆ. ನೀನ್ ಕಲಾವಿದ ಆಗಿದ್ದಕ್ಕಷ್ಟೇ ಮಗನೆ, ನೀನ್ ಕಲಾವಿದ ಆಗಿರೋದು ನನ್ಗೆ ಇನ್ನೊಂದು ಜನ್ಮ ಸಿಕ್ತಂಗಂತೆ ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದೆ. ಅಯ್ಯೋ ಇದು ನನ್ಗೆ ಅಮ್ಮ ಅಲ್ಲ, ಆಕ್ಚುಲಿ ನನ್ ಮಗು. ಇದು ಇಷ್ಟೊತ್ತು ಕಾರ್ತಿಕ್ ನಿಮ್ ಬಗ್ಗೆ ಹೇಳ್ತಾ ಇದ್ದ, ನಾನ್ ಮನುಷ್ಯನಾಗಿದ್ದೆ ನಮ್ಮ ಅಮ್ಮನಿಂದ ಅಂತ. ಇದೆಲ್ಲ ನನ್ನ ತಂದೆ ತಾಯಿ ಆಶೀರ್ವಾದ. ಈ ಸ್ಟೇಜಿಗೆ ಬರೋ ಅಂತ ಒಂದು ಪುಣ್ಯ ಸಿಕ್ಕಿದ್ದೆ ನನ್ನ ತಂದೆ ತಾಯಿಯಿಂದ. ನನ್ನ ತಂದೆ ತಾಯಿ ಬಿಟ್ಟು ಇನ್ನೇನು ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ನಮ್ಮ ತಾತ ಇದ್ರು, ಅವ್ರು ಹೆಂಗೆ ಅಂದ್ರೆ, ನಾನು ಈ ಪ್ರತಿಭಾ ಕಾರಂಜಿ ಇದು ಯಾವ್ದಕ್ಕಾರ ಹೋಗ್ತಾ ಇದ್ದೆ, ಇಷ್ಟು ಚಿಕ್ಕ ಶೀಲ್ಡ್ ಕೊಡೋರು, ಈ ಮೆಡಲ್ ಕೊಡೋರು. ನಾನು ತಂದು ಅಜ ನನಗೆ ಫಸ್ಟ್ ಪ್ರೈಸ್ ಅಂತ ತಂದ್ರೆ ಎಲ್ಲರೂ ಹಿಂಗ್ ನೋಡಿ ಹಿಂಗ್ ಇಡೋರು. ಆದ್ರೆ ನಮ್ಮ ತಾತ ಅದಕ್ಕೆ ಹಣಕಾಯಿ ಮಾಡಿ ಪೂಜೆ ಮಾಡಿ ಅದನ್ನ ಇಟ್ಬಿಟ್ಟು ಎಲ್ಲೋದ್ರು ಇವನೇ ಫಸ್ಟ್ ಬರ್ತಾನೆ, ನಂಗೆ ಭಯ ಆಗುತ್ತೆ ಅಂದ್ರೆ. ಅವ್ರಿಗೆ ಗೊತ್ತಿಲ್ಲ ಇವ್ನ ಎಲ್ಲೋ ಕಡೆ ಫಸ್ಟ್ ಬರ್ತಾನೆ, ಇವ್ನ ಯಾರು ಅಟ್ಯಾಕ್ ಮಾಡಿ ಏನಾರ ಚುಚ್ಬಿಡ್ತಾರೆ, ಅವ್ನಿಗೆ ಏನಾರು ಹೆಚ್ಚು ಕಡಿಮೆ ಮಾಡ್ತಾರೆ ಅಂತ ಭಯ. ಮೋಸ್ಟ್ಲಿ ನಾನು ಮಜಾ ಬರ್ತಕ್ ಬಂದಾಗ ಅದನ್ನ ಸೆಲೆಬ್ರೇಟ್ ಮಾಡಕ್ಕೆ ನಮ್ಮ ತಾತ ಇರ್ಲಿಲ್ಲ. ನಾನು ನಮ್ಮಮ್ಮ ಬೀದಿಲ್ ಬಿದ್ದಿದ್ವಿ ಮೇಡಮ್. ನಮ್ಮಪ್ಪ ನಮ್ಮನ್ ಕೈ ಬಿಟ್ಟಾಗ ನಮ್ಮಮ್ಮ ಹೇಳಿದ್ ನೆನಪಿದೆ, ಅವ್ರ ಹತ್ರ 100 ರೂಪಾಯಿ ಇತ್ತಂತೆ. ಅವತ್ತು ಎತ್ಕೊಂಡ್ಬಂದ್ ಸಾಕಿದ್ ನಮ್ ತಾತ. ಮೋಸ್ಟ್ಲಿ ಅವ್ರಕ್ಕಿಂತ ದೊಡ್ಡ ದೇವ್ರು ಯಾರು ಇಲ್ಲ. ಇವತ್ ನಾವು ಚೆನ್ನಾಗಿದ್ದೀವಿ. ನಾನು ನಮ್ಮಮ್ಮ 3 ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡ್ತೀವಿ. ಈ ಸಮಾಜದಲ್ಲಿ ಒಂದ್ ಮರ್ಯಾದೆ ಇದೆ ಅಂದ್ರೆ ನಮ್ ತಾತ ಮಾಡಿದ್ದು. ನಮ್ ತಾತ ಏನಾದ್ರು ಕೈ ಹಿಡಿದಿಲ್ಲ ಅಂದಿದ್ರೆ ಈ ಮಜಾ ಬರ್ತ ಕಾರ್ತಿಕ್ಕು ಸಿಗ್ತಾ ಇರ್ಲಿಲ್ಲ, ಈ ಕಾರ್ತಿಕ್ ಒಂದು ಅಮ್ಮನೂ ಸಿಗ್ತಾ ಇರ್ಲಿಲ್ಲ. ಮೋಸ್ಟ್ಲಿ ನಮ್ ತಾತ ಮೋಸ್ಟ್ಲಿ ನೋಡ್ತಾ ಇರ್ತಾರೆ. ಅವ್ರ ಬ್ಲೆಸ್ಸಿಂಗ್ ಇಲ್ದೆ ನಾವು ಹಿಂಗಿರಕ್ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು. ಅವ್ರ ಬೆರಳು ನೋಡಿ ಹುಲ್ ಕಿತ್ತು ಅವಾಗ್ಲಿಂದ ಉಗುರುಗಳೇ ಇಲ್ಲ ಅವರಿಗೆ. ಅಷ್ಟು ಕಷ್ಟಪಟ್ಟಿರೋ, ನನಗೋಸ್ಕರ ಕಷ್ಟಪಟ್ಟಿರೋ, ಅವರಿಗೋಸ್ಕರ ಏನೂ ಮಾಡಿಲ್ಲ ಅವರು. ಅಮ್ಮ, ನಿಮ್ಮ ಮಗುವನ್ನ ನೀವು ಕಷ್ಟಪಟ್ಟು ನಿಮ್ಮ ಮಗುನ ಬೆಳೆಸೋದಿಕ್ಕೆ ಆ ಒಂದು ಕೈಯಿಂದ ಎಷ್ಟು ಕಷ್ಟಪಟ್ಟಿದ್ದೀರಾ, ಈಗ ಅದೇ ಕೈಯಲ್ಲಿ ನಿಮ್ಮ ಮಗುವಿಗೆ ಅವಾರ್ಡ್ ನ ಕೊಡ್ತೀರಾ. ಬರ್ಲಿ ಅವಾರ್ಡ್. ಮಜಾ ಬರ್ತದ ಹುಲಿ ಕಾರ್ತಿಕ್. ದಿಸ್ ಇಸ್ ಅ ಲಾಂಗ್ ಜರ್ನಿ. ನಾನು ಹೇಳೋದು ತುಂಬಾ ಕಷ್ಟಪಟ್ಟು ಅಂದ್ರೆ ಇಟ್ ಕಮ್ಸ್ ಇನ್ ಲೈಫ್. ಬಟ್ ಇವತ್ತನ್ನು ಮಾಡಿದ ಸಾಧನೆ ಇದೆಯಲ್ಲ, ಇದು ಯಾವುದೋ ಹಿಂದಿನ ಜನ್ಮದ ಪುಣ್ಯ. ಅದು ಈ ಜನ್ಮದಲ್ಲಿ ಗಳಿಸಕ್ ಆಗಲ್ಲ ಅದು. ಸೊ ಇದು ನೀನ್ ಗಳಿಸಿದ್ಯಾ. ಈಗ ಅಮ್ಮ ಕಷ್ಟಪಟ್ಟಿದ್ದಾರೆ, ಇನ್ನು ಅವರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಿನ್ ಕೈಯಲ್ಲಿರೋದು. ನೋಡ್ಕೊಂತೀಯಲ್ಲ, ಇದನ್ ಬಿಟ್ರೆ ನನ್ಗೆ ಏನು ಇನ್ಯಾರನ್ನು ಏನಿದೆ ನಂಗೆ ಇದನ್ ಬಿಟ್ಟು ನೋಡ್ಕೊಳಕ್ಕೆ? ಇವ್ರನ್ನೇ ನೋಡ್ಕೊಬೇಕು. ನಾನ್ ಬದುಕಿರೋದು ಇವ್ರಿಗೋಸ್ಕರನೇ. ನಾನು ಲೈಫಲ್ಲಿ ತುಂಬಾ ಸಹಾಯ ಪರಿಸ್ಥಿತಿಗಳೆಲ್ಲದೂ ಬಂದಿದೆ, ಫೇಸ್ ಮಾಡಿದೀವಿ. ಅಮ್ಮ ಕಣ್ಮುಂದೆ ಬರ್ತಾರೆ, ಅದಕ್ಕೆ ಯಾವಾಗ್ಲೂ ಇವ್ರಿಗೋಸ್ಕರನೇ ನಾನು ಬದುಕಿರೋದು, ಇವರು ನನ್ಗೋಸ್ಕರನೇ ಬದುಕಿರೋದು. 100% ನೋಡ್ಕೊಂತೀನಿ. ಇವ್ರ ಕನ್ಸು ಕಂಡಿರಲ್ಲ ಆ ತರ ನೋಡ್ಕೊಂತೀನಿ. ಕಾರ್ತಿಕ್ ಎಲ್ಲ ಸೆಲೆಬ್ರಿಟಿ, ನೀವು ಸೆಲೆಬ್ರಿಟಿ ಆಗೋಗಿದ್ದೀರಾ ಇವಾಗ. ಹೌದು. ಅಂಡ್ ಸೀರಿಯಸ್ಲಿ ಅವ್ರ ಇನ್ನೋಸೆನ್ಸ್ ನೋಡಿದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ. ಅಲ್ಲೋಡ ಮುದ್ದಾಗಿ ನಾಚ್ಕೊಳ್ತಿರೋದವ್ರು. ನನ್ಗೊಂದು ಆಸೆ ಇದೆ. ಇಷ್ಟ ದಿನ ಹುಲಿ ಮಾತ್ರ ಸ್ಟೇಜ್ ಮೇಲೆ ಬರ್ತಿತ್ತು, ಇವತ್ತು ಹೆಬ್ಬುಲಿ ಹುಲಿ ಎರಡು ಹೊಟ್ಟೆ ಬರೋಣ ಅನ್ಕೊಂಡಿದೀನಿ. ಮನೆಗೆ ಹೋದ್ರೆ ಸಾಕು, ನೀನೇ ಯಾವ್ದು ಹುಲಿ ಅಂತ ಹಿಂಗ್ ಬರ್ತಾವ್ರೆ ಇವಾಗ. ಅದಕ್ಕೆ ಇನ್ನು ಒಂದೇ ನನ್ ರೇಕ್ಸಲ್ಲಿ ಬಿಡ್ಬೇಕು, ಇಲ್ಲಾಂದ್ರೆ ಸ್ಟೇಜ್ ಮೇಲೆ ಮಾಡ್ಬೇಕು. ಮ್ಯೂಸಿಕ್ 100 ಕಾಲ ಹೀಗೆ ಇರಿ ಅಮ್ಮ. ನೀವು ಕಾರ್ತಿ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೋ. ಸೊ ಥ್ಯಾಂಕ್ ಯು. ಕರ್ಕೊಂಡು ಹೋಗು, ಆರಾಮಾಗಿ ಖುಷಿಯಾಗಿ ಮಾತಾಡೋ, ಟೈಮ್ ಸ್ಪೆಂಡ್ ಮಾಡು. ಥ್ಯಾಂಕ್ ಯು ಅಮ್ಮ ಬಂದಿದ್ದಕ್ಕೆ. ಥ್ಯಾಂಕ್ ಯು ಮಜಾ ಭಾರತ, ಥ್ಯಾಂಕ್ ಯು ಕಲರ್ಸ್ ಕನ್ನಡ, ಥ್ಯಾಂಕ್ ಯು ಲೈಮ್ಲೈಟ್ ಪ್ರೊಡಕ್ಷನ್, ಥ್ಯಾಂಕ್ ಯು ಫ್ರೆಂಡ್ಸ್. ವಯಸ್ಸಿಗೆ ಬರ್ತಿದ್ದಾಗೆ ಈ ಸಮಾಜದಲ್ಲಿ ಎಲ್ಲರೂ ಕೇಳೋ ಒಂದೇ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಮದ್ವೆ ಯಾವಾಗ ಅಂತ. ಟೈಮಿಗೆ ಸರಿಯಾಗಿ ಮದುವೆ ಆಗದೆ ಇದ್ರೆ ಸಮಾಜ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದು ಎಷ್ಟು ಕಷ್ಟ ಅಂತ ಗೊತ್ತಾಗ್ಬೇಕಾ? ಹಾಗಾದ್ರೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವಿನೋದ್ ಗೊಬ್ಬರಗಾಲ, ಚಂದ್ರಪ್ರಭಾ, ನಂದೀಶ್, ಶುಭಲಕ್ಷ್ಮಿ, ಮಲ್ಲಿಕಾ ಮತ್ತು ಪಾಟೀಲ್ರನ್ನ. ನೀನೇ ನನ್ನ ಮಗ ಅಂತ ಇಡೀ ಕರ್ನಾಟಕ ಜನತೆ ಗೊತ್ತಾಗೋಯ್ತು ಕಣ. ಅದಂಗ್ ಹೇಳ್ತೀಯಪ್ಪ? ನನ್ ತರನೇ ಕುಣಿತಾ ಇದ್ದಿಲ್ಲ ಅದಕ್ಕೆ. ಹೊಟ್ಟೆ ಹಸಿತಾದ ತಿಂಡಿ ತಗೊಬರೋಗು. ಇರ್ಲಾ, ಹೊಟ್ಟೆ 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 ಅಂತಾನೆ ತಿಂದ ಆಮೇಲೆ ಬಾತ್ರೂಮ್ ಅಂತಾನೆ. ತಿಂಡಿಯ ಸಗಣಿ ಇದ್ದಂಗದ. ಸಗಣಿ ಯಾವಾಗ ತಿಂದಿದ್ದೆ? ಸುಮ್ಮನೆ ಕೂತ್ಕಪ್ಪ. ಅದ ನಾನು ಮದುವೆ ಮಾಡಿದ್ರೆ ನನ್ನ ಹೆಂಡತಿನ ನೀರ್ ಕೊಡು ಅಂದ ತಕ್ಷಣ ನೀರ್ ತಂದು ಕೊಡ್ತಿದ್ಲು. ಅಂದ್ರೆ ನಿನ್ ಮದ್ವೆ ಆಗ್ತಾ ಇರತ್ತೆ ನೀರ್ ಕುಡಿಯಕ್ಕೆ, ನೀನ್ ಯಾಕುವಲ್ಲ? ನಿನ್ಗೆ ಹೆಂಗ್ ಹೇಳದ ನಾನು? ಅಪ್ಪಯ್ಯ ಏನೋ
ನನ್ಗೆ ರಾತ್ರಿ ಹೊತ್ತು ಅದ್ನೇ ಮನಿ ಕಳಕ್ ಭಯ ಆಗ್ತದೆ. ನನ್ ಪಕ್ಕ ಮನಿಕೋ ನಿದ್ ಬರ್ತದೆ ಕಲ. ಹೆಂಗೆ ನಿನ್ಗೆ ಹೆಂಗ್ ಬಿಡ್ತಾಳ ನೋಡು. ಈಗ ನಾನು ಬ್ರೋಕರ್ ಬರೋಳಕ್ಕೆ ಹೇಳಿದ್ದೀನಿ ನಾನು. ಅವನೇ ಮದ್ವೆ ಅದ್ಯಾ? ಅವ್ನ ಯಾಕೆ ಮದ್ವೆ ಆಗಣ? ಮತ್ತೆ ಅವ್ನ್ ತೋರ್ಸೋ ಹೆಣ್ ಮದ್ವೆ ಆಯ್ತೀನಿ ಅಂದೆ. ಈಗ ನೋಡು ಬೆಲ್ ಆಗುತ್ತೆ, ಡೋರ್ ಓಪನ್ ಆಗುತ್ತೆ, ಈಗ ಒಳಗಡೆಗೆ ಬರ್ತಾನೆ. ನಾನೇ ಬ್ರೋಕರ್ ಅಂತ ಹೇಳ್ತಾನೆ. ನಾನೇ ಬ್ರೋಕರ್. ಹುಡುಗಿ ಬಾರಿ ಚಂದ ಐತ್ರಿ, ಅಗ್ದಿ ಏಕ್ ನಂಬರ್ ಪೀಸ್, ನೋಡಕ್ ಬಾರಿ ಮಸ್ತ್. ಏನ್ ಅಂದ, ಏನ್ ಚಂದ, ಏನ ಅವಳು ಕಂಠ, ಏನ ಅವಳು ಕಂಠ. ಆಸ್ತಿನೂ ಬಾರಿ ಐತ್ರಿ. 3,500 ಎಕರೆ ಗದ್ದಿ, 2,500 ಎಕರೆ ತೆಂಗಿನ ತೋಟ, 6,000 ಎಮ್ಮಿ, 7,000 ಆಕಳ, 3,000 ನಾಯಿ. ಯಾಕೆ ಎಲ್ಲ ಓಕೆ, ನಾಯಿ ಯಾಕೆ? 100 ಎಕರೆ ಜಮೀನ್ ಇಲ್ವಾ? ಅದ್ ಕಾಯಕ ಒಂದೊಂದ್ ನಾಯಿ ಬೇಡವಾ? ಬೇಕು. ನಮ್ಮನೇಲಿ ನೀನಿದೆಯಲ್ಲ ಹಂಗೆ. ಹೌದಾ? ಅದೇ ಈಗ ಹೇಳ್ತಾರಲ್ಲ, ಆಕಳು 1,000 ಎಕರೆ ಜಮೀನು. ಆ ಹುಡುಗಿನ ನನಗೆ ಯಾವಾಗ ಮದುವೆ ಮಾಡಿಸ್ತೀರಿ, ಯಾವಾಗ ಮದುವೆ ಮಾಡಿಸ್ತೀರಿ? ಇಷ್ಟೊತ್ತನ ಮಾತಾಡ್ತಿದ್ದು ನಿನ್ನ ಮದುವೆ ಬಗ್ಗೆ ಅನ್ಕೊಂಡೆ. ಕೈಯಲ್ಲಿದು ಕೆಬ್ಣ, ಮೊನ್ನೆ ಕೈ ಮುರಿದಾಗ ರಾಡಕ್ಯಾರ, ಗುದ್ದಿದ್ನಾದ್ರು ಗೋಡೆ ಸಿಕ್ಕೊಂಡ್ಬಿಡ್ಬೋದು. ಈಗಿನ ಕಾಲದಾಗ 200 ಎಕರೆ ಆಸ್ತಿ ಇದ್ರು 400 ಎಕರೆ ಆಸ್ತಿ ಇರೋರನ್ನ ಕೇಳ್ತಾರ, ಏನೇನ್ ದೊಡ್ಡ ಜಮೀನ್ದಾರ, ಎಷ್ಟು ಆಸ್ತಿ ಐತಿ ನಿಂತು? ನನ್ಗೆ ಎಣ್ಣೆ ಇಲ್ವಾ? ಸಪ್ರೇಟ್ ಬೇರೆ ಇಟ್ಟಿನಿ ನಿನಗಂತಾನೆ ಇಲ್ಲಿ. ನನ್ಗೆ ತೋರಿಸಿ. ಇವಾಗ ಒಂದು ಹುಡುಗಿ ಫೋಟೋ ತೋರಿಸ್ತೀನಿ. ತೋರಿಸ್ಲಾ? ತೋರಿಸಿ. ಇವಳ ನಿನ್ಗೆ ಯಾವ್ದೇ ಕಾಡ್ಕೊ ಮದುವೆ ಮಾಡ್ಸಲ್ಲ. ಯಾಕಪ್ಪ? ಇವಳ ಮಕನು ನಿನ್ನ ಮಕನು ಒಂದೇ ತರ ಅದೇ ಕಣ. ನಿಮ್ಗೆ ಏನಾರ ಮಗು ಹುಟ್ಟಿದ್ರೆ ಕಪ್ಪೆ ತರನೇ ಹುಡ್ತದೆ. ಆಮೇಲೆ ನನ್ ಮೊಮ್ಮಗ ಅಂತ ಹೇಳ್ಕೊಳಕ್ ನನಗ್ ನಾಚಿಕೆ ಆಯ್ತದೆ. ಯಾವ್ದೇ ಕಾರಣಕ್ಕೂ ಇವಳಂತೂ ಬೇಡ ಬೇರೆ ತೋರಿಸಿ ಬೇರೆ ಬೇಡ ಬೇರೆ ತೋರಿಸ್ಲಾ? ತೋರಿಸಿ. ಈಗ ಒಂದು ಹುಡುಗಿ ಫೋಟೋ ತೋರಿಸ್ತೀನಿ, ಅದ್ರದ್ದು ಕ್ವಾಲಿಟಿನೂ ಬಾರಿ ಐತಿ, ಪ್ರಾಮಾಣಿಕತೆ ಬಾರಿ ಐತಿ. ಮಸ್ತ್ ತೋರಿಸ್ಲಾ? ತೋರು. ಮಾಡ್ಸು. ನಾನ್ ಮದ್ವೆ ಆಗ್ಬೇಕಾದ್ರೆ ಇದೇ ಹುಡುಗಿ ತೋರಿದ್ರು ನನ್ಗೆ. ನಿನ್ಗೂ ಇದೇ ಹುಡುಗಿ ತೋರ್ತಾವ್ರೇನ್ರಿ? ಯಾವ್ದೇ ಕಾರಣಕ್ಕೂ ಈ ಹುಡುಗಿ ಬೇಡ. ನೀನಿರ ಸಣ್ಣ, ಇವಳು ದಪ್ಪ ಕಣೋ. ನಿನ್ ಸೈಜ್ಗೆ ಇಷ್ಟಿದ್ರೆ ಸಾಕು. ಇದು ಜಾಸ್ತಿ ಆಯ್ತದೆ. ಇಷ್ಟು ಸಾಕು, ಇಷ್ಟು ದಪ್ಪ ಬೇಡ ಕಣೋ. ಅವಮಾನ ಬೇಡಿ. ಇನ್ನೊಂದು ಹುಡುಗಿ ತೋರಿಸಿ. ತೋರಿಸಿ. ಈಗ ಒಂದು ಹುಡುಗಿ ಫೋಟೋ ತೋರಿಸ್ತೀನಿ, ಬಾರಿ ಫ್ಲೆಕ್ಸಿಬಲ್, ಹಾಟ್ ಅಂಡ್ ಸ್ಪೈಸಿ. ತೋರಿಸ್ಲಾ? ಸಾಕಾಗಿರ್ಬೇಕು. ಏನೋ ಮಾಡ್ಬೇಕು. ಯಾಕಪ್ಪ ಇದು ವರ್ಕ್ ಆಗಿಲ್ಲ? ಯಾಕೆ ವರ್ಕ್ ಆಗಿಲ್ಲ? ಮನೆ ಬೆಳಗಲ್ಲ ಕಣೋ. ಯಾಕೆ ಬೆಳಗಲ್ಲ? ಇವಳು ಜಾತ್ರೆಲಿ ಕೋಲಣ್ಣ ಕೋಲೆ ಅಂತ ಹಾಡು ಹೇಳ್ತಿದ್ಲು. ನಾನು ಮದುವೆ ಮಾಡ್ಕೊಂಬಂದು ಮನೇಲಿ ಕೋಲಣ್ಣ ಕೋಲೆ ಅಂತ ಆಡ್ತೀನಿ ಬಿಡು. ನೀನ್ ಕೋಲಾಟ ಆಡ್ಲೇಬೇಕು ಅಂದ್ರೆ ನನ್ ಜೊತೆ ಆಡೋ. ನಿನ್ ಜೊತೆ ಇನ್ನೊಂದು ಹುಡುಗಿ ಇದ್ರು ತೋರಿಸ್ರಿ. ಎಲ್ಲಿಯವ್ರಲ್ಲ ನೀವು? ಎಷ್ಟು ಫೋಟೋ ಅಂತ ತೋರಿಸಿದ್ದಲ್ಲ ಬೇಡ ಅಂದ್ರೆ ಎಲ್ಲಿ ತೋರಿಸ್ಲಾ? ಇನ್ಯಾರು ಹುಡುಗಿರು ಫೋಟೋ ಅದಾವ, ಇಬ್ರು ಅಕ್ಕ ತಂಗಿ, ಅಣ್ಣ ತಮ್ಮನ್ನ ಮದುವೆ ಹಾಕಿನಿ ಅಂತಾರ. ನಿನಗೆ ತಮ್ಮದನ ಇಲ್ಲ, ಕೆಲ್ಸ ಆಗುದಿಲ್ಲ, ಬರ್ತೀನಿ. ತಮ್ಮ ಇದಾನೆ,
ಕರ್ದು ಒಪ್ಪಿಗೆ ಕೇಳು ಮರಯ್ಯ. ಅವನೇನ್ರಿ ಒಪ್ಪಿಗೆ ಕೇಳುದು? ನಾನು ಕಾಲಲ್ಲಿ ತೋರಿದ ಕೆಲ್ಸವ ತಲೆಯಲ್ಲಿ ಮಾಡ್ತಾನೆ ಕಣ್ರಿ. ಬೇಕಾದ್ರೆ ನಮ್ಮ ಅಪ್ಪನ್ ಕೇಳಿ. ಹೌದೇನ್ರಿ ಯಜಮಾನ್ರೆ? ಹೌದು, ನಾನು ಹಾಕೋದ್ ಗೆರೆ ದಾಟದೇ ಇಲ್ಲ. ಕರ್ಸ್ರಿ ಏನೋ ಬರೋನವನೇ ಬತ್ತಾನಿರಿ. ಅಲ್ರಿ ಯಜಮಾನ್ರೆ, ಏನ್ ಹಾಕಿದ ಕೆರೆ ದಾಟಲ್ಲ ಅಂದ್ರಿ ಬೇಲಿನಿ ಎಗರ್ಸ್ಕೊಂಡ್ ಕರ್ಕೊಂಬಂದಾನ. ಅವನು 5 ಜಂಪ್ ಸೇರ್ಸಿವನೆಲ್ಲ ಅದಕ್ಕೆ. ಫ್ಯಾಮಿಲಿ ಏನ್ರಿ ಫ್ಯಾಮಿಲಿ ನಿಂದು? ಒಳ್ಳೆ ಓಣೆಗೈತಲ್ರಿ ಓಣಿ. ನನ್ಗೊಂದು ಹುಡುಗಿ ನೋಡಿ ವಕೀಲ್ ಹೊಡ್ಸ್ಕೊತಿ ನೋಡಿ. ಎಲ್ಲಿ ಎಲ್ಲಿ ಯಪ್ಪ ಎಲ್ಲಿ ಎತ್ತಿನಿ ಎಲ್ಲಿ ಅಪ್ಪ ಅವ್ನ ಹಂಗ್ ಮಾಡ್ಕೊಂಡ್ ಬಂದವನೇ ಅಂತ ಅವ್ನ ತಲೆ ಕತ್ತರಿಸೋದಕ್ಕೆ ಮಚ್ಚು ಹುಡುಕ್ತಾ ಇದ್ಯಪ್ಪ. ಇಲ್ಲ ಮಗನೇ, ತಟ್ಟೆ ಹುಡುಕ್ತಾ ಇದ್ದೀನಿ ಆರತಿ ಎತ್ತಕ್ಕೆ. ಬನ್ನಿ ಬನ್ನಿ ಒಳಗೆ ಬನ್ನಿ. ಸೈಡ್ಗೆ ಹೋಗಲ್ಲ. ನಿಮ್ಮ ಅಣ್ಣ ದೊಡ್ಡವನು ಇನ್ನು ಮದ್ವೆನೇ ಆಗಿಲ್ಲ, ನೀನ್ ಮಾಡ್ಕೊಂಡ್ ಬಂದಿದ್ದಲ್ಲ, ನಿನ್ಗೆ ನಾಚಿಕೆ ಆಗೋದಿಲ್ಲವೇ? ಈ ಮುಸುಡಿಗೆ ಹೆಣ್ಣು ಸಿಗೋ ಅಷ್ಟ್ರಲ್ಲಿ ನಾನ್ ಮುದುಕ ಆಗಿರ್ತೇನೆ. ಹೋಗಲೇ ಮಾವ. ಅವ್ವ, ಅಡ್ಗೆ ಮನೆಯಲ್ಲಿದೆ. ಇಲ್ಲದೆ ಒಳಿಕ್ ಹೋಗವ. ಎಂತ ಮಗಳು ಈ ಕಾಲದಲ್ಲಿ ಬಂದ ತಕ್ಷಣ ಖಜಾನೆ ಎಲ್ಲಿ ಅಂತ ಹುಡುಕ್ತಾರೆ. ಅರೆ ನನ್ನ ಸೊಸೆ ಅಡುಗೆ ಮನೆ ಎಲ್ಲಿ ಅಂತ ಹುಡುಕ್ತಾ ಇದ್ದಾಳೆ ಕೆಲಸ ಮಾಡಕ್ಕೆ. ಅವ್ರು ಮಾಡ್ಕೊಂಬಂದ್ರೆ ಕೆಲಸ ನೋಡ್ಬಿಟ್ಟು ಕತ್ತರಿಸ್ತಿ ಅಂದ್ರೆ ಇಷ್ಟೊಂದು ಖುಷಿ ಪಡ್ತಾ ಇದೆಯಲ್ಲಪ್ಪ. ಮುಖಳಲ್ಲೇ ನಿನ್ಗಾರೋ ಯೋಗ್ಯತೆ ಇಲ್ಲ. ನನ್ನ ಮಗ ನೋಡು, ಇವನು ಕಡು ಯೋಗ್ಯ ಪುರುಷ. ಗಡ್ಡ ಕೂದ್ಲು ಎಲ್ಲ ಹೆಂಗ್ ಬೆಳ್ಸೋದ್ ನೋಡು. ಏನೋ ಬೆಳ್ಸಿದೀಯಾ? ನಾನ್ ಮದ್ವೆ ಆಗಕ್ಕ ಗಡ್ಡ ಕೂದ್ಲು ಏನಪ್ಪ ಸಂಬಂಧ? ಆಕ್ಚುಲಿ ಮಾವ ಅವ್ರ ಹೇರ್ ಸ್ಟೈಲ್ ನೋಡಿ ನಾನ್ ಪಿದಾಗಿದ್ದು. ಒಳಗೆ ಕೂತ್ಕೊಂಡ್ ತಿನ್ಬೋದಾಗಿತ್ತಲ್ಲ. ಅಯ್ಯೋ ಮಾವ, ನಿಮ್ಗಷ್ಟು ಗೊತ್ತಾಗಲ್ವಾ? ಏನೋ ನಾನು ಅವ್ರಿಗೆ ತಿನ್ನಿಸ್ತೀನಿ, ಅವ್ರು ನನಗ್ ತಿನ್ನಿಸ್ತಾರೆ. ಏನು ನನ್ಗೂ ಆಸೆ ಆಕಾಂಕ್ಷೆಗಳೆಲ್ಲ ಇರಲ್ವಾ? ನನ್ಗೂ ಯಾರಾದ್ರೂ ತಿನ್ನಿಸ್ಬೇಕು ಅಂತ ಅನ್ಸಲ್ವಪ್ಪ? ನಾಳೆನೆ ನನಗ್ ಮದುವೆ ಮಾಡ್ತಾನೆ, ಯಾರಾದ್ರೂ ಬಂದು ತಿನ್ನಿಸ್ಲಿ ಅಂತ. ಏನಪ್ಪ ಇದು? ಈ ಕಡೆ ತಿನ್ಬೇಕಾ? ಇದೆಲ್ಲ ಹೇಳಿದ್ದು ನಾನು. ಮತ್ತೆ ನನ್ಗೆ ಮದುವೆ ಮಾಡು, ನನ್ನ ಮದುವೆ ಆಗೋಳು ಬಂದು ನನಗ್ ತಿನ್ನಿಸ್ತಾಳೆ ಅಂತ ಹೇಳಿದ್ದು. ಎಷ್ಟು ವರ್ಷ ಆಯ್ತಾ? 8 ವರ್ಷ ಆಯ್ತು. 8 ವರ್ಷದಿಂದ ಪಾರ್ತೀನಿ ನಮ್ ಗಿಡ ತರ ವೇಸ್ಟ್ ಆಗಿ ಬಿದ್ದಿದ್ಯಾ. ಸಿತ್ತಾಡ್ಕೋ. ಏನಾಯ್ತು? ಹೋಗ್ರಿ, ನೀವು ಕೈಯೇ ಕಚ್ಬಿಟ್ರಿ. ಈಗ ಸರಿ ಹೋಯ್ತಾ? ಇನ್ನೊಂದು ಕೊಡ್ಲ? ಬೇಡ. ನನ್ಗೂ ಆಸೆ ಆಕಾಂಕ್ಷೆ ಇಲ್ವಾ? ಏನೋ ನನ್ಗೂ ಯಾರಾದ್ರೂ ಬೇಡ ಕಚ್ಚಬೇಕು ಅಂತ ಅನ್ಸಲ್ವಾ ಹೇಳು? ಅಷ್ಟೇ ತಾನೆ. ನೀನೆಲ್ಲ ಕೊಡೋ ಕಚ್ಚು ಅಂತಿತ್ತು. ನನಗೆ ಮದುವೆ ಮಾಡು, ನನ್ನ ಹೆಂಡತಿ ಹಾಕೊಂಡು ಬಂದು ಕಚ್ತಾಳೆ ಅಂತ ಹೇಳಿತ್ತು. ಮಾವ, ನಾವೆಲ್ ಮಲ್ಗೋದು? ಬೆಡ್ರೂಮ್ ಹೋಗವ. ಅಲ್ಲಿ ಚಾಪೆ ದಿಮ್ಮು ರೊಕ್ಕ ಐತೆ, ತಕ ಬನ್ನಿ. ನನ್ ದೊಡ್ಡ ಮಗ ಅಲ್ಲೇ ಮಲ್ಗದು. ಅಪ್ಪ ಅಪ್ಪ, ಅಯ್ಯೋ ನನ್ನ ಬಿಟ್ಟೆ ಬಿಟ್ಟಿದೆ ಅನ್ಕಂದ್ರೆ ಕರಪ್ಪ. ಎಷ್ಟಪ್ಪ ನಿನ್ಗೆ ನನ್ ಮೇಲೆ ಲವ್. ಐ ಲವ್ ಯು ಪಾ. ಮಾವ ಕೊಡವಾ? ನನ್ ಕೈಯಾರ ನಾನೇ ಅವ್ರು ಕೊಟ್ಟು ಆಚೆ ಮಲಿಕೊಳ್ಳಿ ಅಂತ ಹೇಳ್ಬೇಕಪ್ಪಯ್ಯ. ಇಲ್ಲ ಮಗ್ನೆ, ಅವ್ರು ಹೊಸ್ತಾಗ್ ಮದ್ವೆ ಆಗೋರಲ್ಲ, ಅವರು ಬೆಡ್ರೂಮ್ ಅಲ್ಲಿ ಮನೆ ಕಳಿ, ನೀನ್ ಆಚೆ ಮನಿಕೋ. ಎಂತಪ್ಪನೋ? ಐ ಹೇಟ್ ಯು. ಐ ಲವ್ ಯು ಡ್ಯಾಡ್. ನೀನು ಕರಪ್ಪ ನನ್ ಮಗ, ನೀನು ನನ್ ಸೊಸೆ. ಟೈಮ್ ಆಯ್ತು, ಹೊಲಿಕ್ ಹೋಗ್ ಮನೆ ಕರವ. ರೀ ಎಲ್ಲೋಯ್ತಾ ಇದೆ? ನನ್ಗೂ ಆಸೆ ಇರಲ್ವಾ? ಏನಂತ? ಎತ್ಕೊಂಡು ಹೋಗ್ಬೇಕು ಒಳಕ್ಕೆ ಅಂತ. ಎತ್ಕೊ ಹೋಗ್ಬೇಕು ಅಂತ ತಾನೆ? ಎತ್ಕೋ. ಎತ್ಕೋಗದ ನನಗ್ ಮದುವೆ ಮಾಡು, ನನ್ನ ಹೆಂಡತಿ ಆಗೋಣ, ನಾನು ಎತ್ಕೊಂಡು ಒಳಕ್ ಹೋಗ್ತೀನಿ ಅಂದಿದ್ದು. ಕೂತಳಲ್ಲೇ ಓದ್ ಮುಗ್ದೆ ಎಷ್ಟು ವರ್ಷ ಆಯ್ತಾ? 8 ವರ್ಷದಿಂದ ಪಾರ್ಟಿ ನಮ್ ಗಿಡುತ್ತಾ. ಸುಮ್ನೆ ಇರ್ಬಾರ್ದಾ? ಸುಮ್ನಿರಕ್ಕ, ಮೊನ್ನೆಯವ್ರನ್ನೆಲ್ಲ ಎದುರು ಹಾಕೊಂಡು ಮದುವೆ ಆಗಿರೋದು. ಅಯ್ಯೋ ರೀ, ಸುಮ್ನಿದ್ರೆ ಸರಿ. ಇವಾಗ ಸುಮ್ನಿರ್ರಿ. ಸುಮ್ನಿರಲ್ಲ, ಸೈಲೆಂಟ್ ಆಗಿ ಮನಿಕಂದ್ರೆ ಸರಿ. ನಾನ್ ಸೈಲೆಂಟ್ ಮಲ್ಕೊಳಕ್ ಇಲ್ಲೇನೋ ಸವಾಸನ ಮಾಡಕ್ ಬಂದಿಲ್ಲ. ಮತ್ತೆ
ಫಸ್ಟ್ ನೈಟ್. ಅಪ್ಪ ಏನೋ ಮದ್ವೆ ಓದ್ ಮುಗ್ದು ಎಷ್ಟು ವರ್ಷ ಆಯ್ತು? ಕಲೆಯಲ್ಲಿ ಓದ್ ಮುಗ್ದು ಎಷ್ಟು ವರ್ಷ ಆಯ್ತಾ? ಬೆಳಗಾಗಿ ಎದ್ದು ನಾನು ಈಚೆ ನೋಡಿದ್ರು ನನ್ನ ಮಾತಾಡ್ಸೋರು ಯಾರು ಇಲ್ವೇ. ಒಂಟಿ ಜೀವನ ಬಹಳ ಬೋರ್ ಆಗ್ತಾ ಇದೆ. ಒಂದ್ ಎಂಟಿ ಕಟ್ಟು ಅಂತವನ ಅಪ್ಪಂಗೆ. ಯಾಕಾದ್ರು ಇಂಥ ಮಗ ಹುಟ್ಕೊಂಡ ನನ್ನ ಹೊಟ್ಟೆಯಲ್ಲಿ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಯ್ತಾ ಕುಂತದೆ. ಅಪ್ಪ ಏನೋ ಇಲ್ಲಿ ಗೂಡ್ತಲ್ಲಿ ಸ್ಕೂಟರ್ ಕೀನ ತಕ್ಕಿದ್ನಲ್ಲ. ನಿನ್ಗೆ ಯಾಕ್ಲಕ್ಕಿ ಹೊಸ್ದಾಗಿ ನನ್ ಮಗ ಮದುವೆ ಅವನೇ ಎಂಟಿ ಕರ್ಕ ಹೋಗವನೆ. ನೀನು ಒಂಟಿ ಚಪ್ಲಿ ಮತ್ತಿಷ್ಟ ದಿನ ಒಂಟಿ ಹುಲಿ ಅಂತಿದೆ. ಸುಮ್ನೆ ಉಪ್ಸಕಂಗಂದೆ. ನಿನ್ಗೆ ಕಾಸು ನನ್ ಮಗನ್ಗೆ ಖರ್ಚು ಬೇಕಾಗಿರ್ತದೆ. ಎಂಟಿಗೆ ಅದು ಇದು ಕೊಡ್ಸಕ್ಕೆ ತಗ ಹೋಗವನೆ ಕಲಾ. ದುಡಿಯಕ್ಕೆ ಹೋಗ್ದೆ ಹೇಗುತ್ತೆ ತರ್ಲೆ ಮಾತಾಬೇಡ. ಹೋಗ ಗಂಟೆ ಸುಮ್ ಕೂತ್ಕೋಬಸ್ಯ. ನಾನ್ ತರ್ಲೆ ಮಾತಾಡ್ತಾ ಇದ್ದೀರಾ. ದುಡಿಯಕ್ಕೆ ಯೋಗ್ಯತೆ ಇಲ್ದವ್ರು ಮದುವೆ ಮಾಡ್ಬಿಟ್ಟು ಆರ್ತಿ ಬೆಳಗ್ದೆ ನನ್ನ ತಂದೆ ಮದುವೆ ಮಾಡ್ದಾಗ ಸಾಯ್ತಾ ಇದೆಯೇ. ನಮಸ್ಕಾರ ರೀ. ಯಾರೇಳಿ? ಬ್ರೋಕರ್ ಬರಕ್ ಹೇಳಿದ್ರು. ಬ್ರೋಕರ್ ನನಗೆ ಹೆಣ್ಣು ಏನಂದ್ರು? ಅವ್ರು ಹೇಳಾಕತ್ತಿದ್ರು ಈ ಮನ್ಯಾಗ ಯಾರೋ ಬಹಳ ಬಹಳ ಸುಂದರವಾಗಿರೋ ಹುಡುಗ ಅದಾರಂತ. ಈ ಮನೆಯಲ್ಲಿ ಇನ್ಯಾವ ನಾಯಿ ಇದ್ದದ್ದು ಸುಂದರವಾಗಿ? ನಾನೇ ತಾನೇ ಇರೋದು ಸುಂದರ, ಅತಿ ಸುಂದರ. ಬ್ರಹ್ಮದೇವರು ಸೌಂದರ್ಯ ಹಂಗೆ ಕಟ್ಟೆ ಮಕ್ಕೊಡ್ದಂತ ಕಲ್ಸ್ಬಿಟ್ಟವನೆ. ಆಮೇಲೆ ಮಾತಾಡ್ಬೇಕಿತ್ತು. ಸ್ವಲ್ಪ ಚಂದ್ರಪ್ರಭಾ ಅವ್ರನ್ನ ಕರೆಸ್ತೀರಿ? ಮೋಸ್ಟ್ಲಿ ನಮ್ಮ ಅಪ್ಪನ ಹತ್ರ ನಮ್ಮಿಬ್ರು ಮದುವೆ ವಿಷಯ ಮಾತಾಡಕ್ಕಿರು ಕರೀತಾವಳೆ. ಅಪ್ಪಯ್ಯ. ಏನಪ್ಪ? ಅಪ್ಪ ಏನು ಏನು ಅಪ್ಪ ಈ ವಿಷಯ ನನ್ಗೆ ಯಾಕಪ್ಪ ಹೇಳಲಿಲ್ಲ? ನಮಸ್ತೆ ಮಗ. ನಿನ್ನ ತೊಳಲಾಟ ನೋಡ್ನಾರ್ದೆ ಅದೇ ಊಟ ಮಾಡ್ಸಕ್ಬೇಕು, ಸ್ನಾನ ಮಾಡ್ಸಕ್ಬೇಕು, ಬಟ್ಟೆ ಇಸ್ತ್ರಿ ಮಾಡ್ಸಕ್ಬೇಕು ಅಂತಿದ್ದಲ್ಲ. ಅದಕ್ಕೆ ನಿನ್ ತಾಯಿ ಸ್ಥಾನದಲ್ಲಿ ಇರ್ಲಿ ಅಂತ ಇವ್ರನ್ನ ಮದ್ವೆ ಹಾಕಿ ಒಪ್ಕೊಂಡಿದ್ದೀನಿ. ಅರರೇ ಶುರುವಾಯಿತು ಈಗ, ಅರರೇ ಶುರುವಾಯಿತು ಈಗ. ಎದ್ದೇತ್ರಿ ಬೆಳೆದಿರೋ ಮಗನ್ಗೆ ಮದುವೆ ಮಾಡೋದ್ ನೋಡಿದ್ರಿ ನೀನೇ ಮದುವೆ ಆಯ್ತೀನಿ ಅಂತ ನಿನಗೆ ನಾಚಿಕೆ ಹಾಕಿಲ್ಲ ನಿನ್ಗೆ? ಅಯ್ಯೋ ಮಗನ ಅಪ್ಪ ಹಿಂಗೆಲ್ಲ ಮಾತಾಡ್ತಾರೇನಪ್ಪ? ಅವನ ನಿನ್ಗೆ ಅಪ್ಪನ ತರ ಕಾಣ್ತಾವನೆ. ನೀನು ಅವನ ನನ್ಗೆ ಅಪ್ಪ ಹಿಂಗಿಪ್ಪ ಅಂತ ಹೇಳ್ತಾ ಇದೆಯಲ್ಲ ಮನೇಲಿ. ಕಂಟ್ರೋಲ್ ಮಾಡ್ಕೋರಿ, ಕಂಟ್ರೋಲ್ ಮಾಡ್ಕೋರಿ. ಏನ್ ಕಂಟ್ರೋಲ್ ಮಾಡ್ಕೊಳ್ಳೋಣವ? ನನ್ನ ಹೆಂಡತಿ ಸತ್ತೋಯಿಂದ ಫುಲ್ ಕಂಟ್ರೋಲ್ ಇದ್ದೀನಿ. ಇವ್ರೆ ಸಹಿಸಕ್ ಆಗ್ತಾ ಇಲ್ಲ ಕಲವಾ. ರೀ ಅದೇನೋ ಎಣ್ಣೆ ಸ್ನಾನ ಮಾಡ್ಬೇಕು ಅಂತಿದ್ರಲ್ಲ, ಬರ್ರಿ ಮಾಡಿ. ಅರೇ ಶುರುವಾಯ್ತು ಈಗ. ಅಪ್ಪ ಮದ್ವೆ ಓದ್ ಮುಗ್ದೆ ಎಷ್ಟು ವರ್ಷ ಆಯ್ತು? ಅರೇ ಶುರುವಾಯ್ತು ಈಗ. ಅರೇ ಶುರುವಾಯ್ತು ಈಗ. ಕಷ್ಟ ನನಗ್ ಗೊತ್ತು, ನಿನ್ಗೆ ಏನೋ ಗೊತ್ತು. ಅಪ್ಪ ಅಣ್ಣ ಲೇಲೆ ಆಗಣ್ಣ, ನೀನೇನು ಹುಡುಕಳಕ್ಕೆ ಬಿಗ್ ಬಾಸ್ ಕೊಟ್ಟೋದೆ. ನನ್ಗೆ ಯಾವ ಅಣ್ಣ ಮದುವೆ ಮಾಡೋರು? ಓದ್ ಮುಗ್ದು ಎಷ್ಟು ವರ್ಷ ಆಯ್ತಲ್ಲ? ಮದ್ವೆ 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 ಮದ್ವೆ. ಗೊಬ್ಬರ ಓದ್ ಮುಗಿಸಿ ಎಷ್ಟು ವರ್ಷ ಆಯ್ತಪ್ಪ? 8 ವರ್ಷ. 8 ವರ್ಷ ಆಯ್ತಾ? ಆವತ್ತಿಂದ ಇವತ್ತವರೆಗೂ ಪಾರ್ಥೇನಿಯಂ ಗಿಡದ ತರ ಇದೆ ನೀನು. ನಿನ್ ಮದ್ವೆ ಬೇಕೇನಾ? ಹೇಳ್ತಾನೆ ಇದೀನಿ. ಮಾಡಪ್ಪ ಮಾಡಪ್ಪ ಮಾಡಪ್ಪ, ಇಲ್ಲೆಲ್ಲ ರಿಜೆಕ್ಟ್ ಮಾಡ್ತಾರೆ ಅಂತ ನೀವು ಮಾಡ್ತಾನೆ ಇಲ್ಲ. ಈ ಸ್ಕಿಟ್ ನ ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ರು ನಮ್ ಜಡ್ಜಸ್. ಸೊ ಕೇಳೇ ಬೇಡ. ಸೊ ಜಿ ಮ್ಯಾನ್ ನೀವ್ ಹೇಳಿ. ಇಲ್ಲ ಚೆನ್ನಾಗಿತ್ತು. ಒಂದು ಬ್ರೋಕರ್ ತಂದು ಒಂದೊಂದು ಹುಡುಗಿನ ತೋರಿಸ್ತಾ ಇದ್ದ. ಅದು ಕೌಂಟ್ರು ಬೇರೆ. PK ನಮ್ಮ ವಿನೋದಿ ತದ್ರೂಪ ಅಂತ ಹೇಳಿದಾಗ ಅಲ್ಲ, ಎಕ್ಸಾಕ್ಟ್ ಅಲ್ಲ, ಯಾವ ಆಂಗಲ್ ಅಲ್ಲಿ ಸೇಮ್ ಇದೆ ಸರ್. ಹಂಗ್ ಮಾಡಿದ್ರೆ ಸೇಮ್ ಅನ್ಸುತ್ತೆ. ಇಲ್ಲಂದ್ರೆ ಹೋದ್ ಸ್ಕಿಟ್ ಅಲ್ಲಿ ಮಾಡಿದ್ಲಲ್ಲ ಹಂಗ್ ಮಾಡೋದು. ನಾನೇ ಚೆನ್ನಾಗಿ ಇದ್ಕಿಂತ. ಯಾರು ಬರ್ದಿರೋದು ಸ್ಕಿಟ್ಟು? ವೆಂಕಟ್ ಸರ್. ಅಂದಾಜಿತ್ತು ನನಗೆ. ಸಾಕಾಗಿದೆ ಡೈಲಾಗ್ಸ್. ವೆಂಕಟ್ ಸರ್ ಇದಾರಾ? ಸರ್ ಒಂದ್ ನಿಮಿಷ ಬನ್ನಿ ಹಂಗೆ. ಬರ್ಲಿ ನಮ್ಮ ರೈಟರ್ ವೆಂಕಟ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ. ವೆಂಕಟ್ ಸರ್ ವೇದಿಕೆ ಮೇಲೆ ಬರ್ಬೇಕು. ಸೊ ವೆಂಕಟ್ ಸರ್ಗೆ ಒಂದು ರೌಂಡ್, ಬಿಗ್ ರೌಂಡ್ ಆಫ್ ಅಪ್ಲಾಸ್ ಗಾಯ್ಸ್.
ನಮ್ಮ ಮಜಾ ಭಾರತ ಟೀಮ್ ಇದು 2 ದೊಡ್ಡ ನಮ್ಮ ಪ್ಲಸ್ ಪಾಯಿಂಟ್ಸ್. ವೆಂಕಟ್ ಸರ್ ಮತ್ತೆ ನಮ್ಮ ಸಂದೀಪ್ ಇಬ್ರು ಬ್ರಿಲಿಯಂಟ್ ರೈಟರ್ಸ್. ವೆಂಕಟ್ ಸರ್ ಸ್ಪೆಷಾಲಿಟಿ ಅಂದ್ರೆ ಗಂಡ ಹೆಂಡತಿ ಕಾಮಿಡೀಸ್ ಇಸ್ ಎಕ್ಸಲೆಂಟ್. ಆಮೇಲೆ ನಮ್ಮ ಬ್ರೋಕರ್ ಆಗಿ ಎಕ್ಸಲೆಂಟ್ ಪಟೇಲ, ವೆರಿ ಗುಡ್. ನಮ್ಮ ಹೈಲೈಟ್ ಆಫ್ ಕೋರ್ಸ್ ಕಿಟ್ಟಿದ್ದು ಮೇನ್ ಪರ್ಫಾರ್ಮರ್ ವಾಸ್ ಗೊಬ್ರ. ಆ ಫ್ರಸ್ಟ್ರೇಷನ್ ನನ್ನ ಲೆಕ್ಕದಲ್ಲಿ ಇಡೀ ಮಜಾ ಭಾರತದಲ್ಲಿ ಫ್ರಸ್ಟ್ರೇಷನ್ ಓವರ್ ಫಿಸಿಕಲ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಫ್ರಸ್ಟ್ರೇಷನ್ ತೋರಿಸೋದ್ರಲ್ಲಿ ಇಬ್ರು ಮಹಾನ್ ವ್ಯಕ್ತಿಗಳು, ಒಂದು JK ಮತ್ತೆ ಗೊಬ್ರ. ಇಬ್ರು ಆ ಫಿಸಿಕಲ್ ಅಲ್ಲಿ ಎಲ್ಲ ಬಾಡಿ ಫ್ರಸ್ಟ್ರೇಷನ್ ಎಲ್ಲ ಮನಸ್ಸಿನ ಫ್ರಸ್ಟ್ರೇಷನ್ ಬಾಡಿಯಲ್ಲಿ ತೋರಿಸ್ತಾರೆ. ಹಿ ವಾಸ್ ಜಸ್ಟ್ ಬ್ರಿಲಿಯಂಟ್. ಸೊ ಮಲ್ಲಿಕಾ ಅದು ಪ್ಯಾರ್ ತುಂಬಾ ಚೆನ್ನಾಗಿತ್ತು. ಇದು ವೆರಿ ರೊಮ್ಯಾಂಟಿಕ್ ಅಂತ ಅನಿಸ್ತಾ ಇತ್ತು. ಥ್ಯಾಂಕ್ ಯು ಸರ್. ಅಂಡ್ ಶುಭಾದ್ ಲಾಸ್ಟ್ ಎಂಟ್ರಿ ವಾಸ್ ಗುಡ್. ಯಾಕಂದ್ರೆ ಇದ್ದಿದ್ದು ಇಟ್ಸ್ ಮೋರ್ ಆಫ್ ಎ ಗೆಸ್ಟ್ ಅಪಿಯರೆನ್ಸ್. ಚಂದ್ರಪ್ರಭಾ ಅಗೇನ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಡ್ಯಾನ್ಸ್ ಬಿಟ್ಟು ನನಗೆ ಇಟ್ಸ್ 100% ಹೇಳ್ಬೇಕಾದ್ರೆ ಇಟ್ಸ್ 100% ಎಂಟರ್ಟೈನಿಂಗ್ ಸ್ಕಿಟ್. ಕಂಗ್ರ್ಯಾಚುಲೇಷನ್ಸ್. ಓಕೆ ರಚು. ಕ್ಲಾಸಲ್ಲಿ ಅವನು ಓಡೋಗಿದೆ, ಮಜಾ ಇತ್ತು. ಆಮೇಲೆ ಒಂದೊಂದು ಸಿಗ್ನೇಚರ್ ಸ್ಟೈಲ್ ಇದೆ, ಇಲ್ಲ 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 ಅಂತ ಹೇಳೋದು. ಅದು ಪಾಪ ಚಂದ್ರಪ್ರಭಾ ಅಪ್ಪ ಕೂಡ ಟ್ರೈ ಮಾಡಿದ್ರು ಅದನ್ನ. ಅಂಡ್ ಪಾಟೀಲ್ ರೇ ತೋರ್ಸಂತ ಒಂದೊಂದು ಫೋಟೋ ಅದ್ಭುತ ಪಾಟೀಲ್ ರೇ. ಅದ್ಯಾಕೆ ಇವ್ರು ಒಪ್ಕೊಳ್ಳಿಲ್ವೋ ನನಗೆ ಗೊತ್ತಿಲ್ಲ. ಎಂಟರ್ಟೈನಿಂಗ್ ಪಾರ್ಟ್ ಅಂತ ಬಂದ್ರೆ ಇದ್ರು ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದೆ. ಥ್ಯಾಂಕ್ ಯು ರಚು, ಥ್ಯಾಂಕ್ ಯು ಸೋ ಮಚ್. ಸೊ ಒಂದು ಒಳ್ಳೆ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್ ನೀಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. ಈಗ ನಮ್ಮ ಮಜಾ ವೇದಿಕೆಯಲ್ಲಿ ಮತ್ತೊಬ್ಬ ಕಲಾವಿದೆಯ ಜೀವನವನ್ನ ಸಂಭ್ರಮಿಸೋ ಸಮಯ. ಕೆಲವು ಕಲಾವಿದರು ಹುಟ್ಟುತ್ತಾರೆ, ಕೆಲವರು ಹುಟ್ಟಿದ ಮೇಲೆ ಕಲಾವಿದರಾಗ್ತಾರೆ. ಕೆಲವರು ನೋವನ್ನ ನುಂಗಿ ನಟಿಸ್ತಾರೆ, ಕೆಲವರು ನೋವಲ್ಲೇ ನಟಿಸಿ ನಮ್ಮನ್ನ ನಗಿಸ್ತಾರೆ. ನೋಡಿ ಈ ವೇದಿಕೆಗೆ ಎಂಥ ಮ್ಯಾಜಿಕ್ ಇದೆ ಅಂತಂದ್ರೆ, ಎಲ್ಲೋ ಮೈಸೂರಿನ ಒಂದು ಸಣ್ಣ ಹಳ್ಳಿಯಿಂದ ಬಂದದಂತ ಈ ಒಂದು ಹುಡುಗಿ ಕಲೆ ತನ್ನ ಪ್ಯಾಷನ್ ಅಂತ ಈ ವೇದಿಕೆಗೆ ಬರ್ತಾರೆ. ಆ ಕಲೆ ಪಯಣದಲ್ಲಿ ತನ್ನ ತಂದೆ ತಾಯಿನ ಕಳ್ಕೊತಾರೆ. ಮನೆಯ ಹಿರಿಯಕ್ಕ ಆಗಿ ತಮ್ಮನ್ನ ಮದುವೆ ಮಾಡ್ತಾರೆ. ಕಲೆನೇ ನಂಬಿ ಬರೋ ಅದು ಎಷ್ಟೋ ಕಲಾವಿದರಿಗೆ ಮಾದರಿಯಾಗಿ ನಿಲ್ತಾರೆ. ಅವರು ಬೇರೆ ಯಾರು ಅಲ್ಲ, ನಮ್ಮ ಮಜಾ ಭಾರತದ ಮಹಾನಟಿ ವರಲಕ್ಷ್ಮಿ. ಸೊ ವರ, ಕಲೆ ಜೀವನ ಅಂತ ನೀನ್ ನಂಬಿದ್ಯಾ? ನಿನ್ನ ಈ ಮಜಾ ಭಾರತದ ಜರ್ನಿ ನಿನಗೆ ಎಷ್ಟು ಖುಷಿ ತಂದ್ಕೊಟ್ಟಿದೆ? ನಾನ್ ಮಜಾ ಭಾರತಕ್ಕೆ ಬರೋದು ನಮ್ಮ ಅಪ್ಪನ ಕನ್ಸಾಗಿತ್ತು. ನಮ್ಮ ಅಪ್ಪನ ಆಸೆ ಈಡೇರಿಸ್ಬೇಕು ಅನ್ನೋದು ಮೈಂಡಲ್ಲಿ ಯಾವತ್ತೋ ಒಂದಿನ ಹಾಕೊಂಡಿದ್ದು ಅಷ್ಟೇ. ಅದು ಬಿಟ್ರೆ ಹಂಗೆ ಹೋಗ್ತಾ 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 ನಮ್ಮಪ್ಪ ತೀರ್ಕೊಂತಾರೆ. ಆಮೇಲೆ ಗೊತ್ತಾಯ್ತು ನಮ್ಮ ಅಪ್ಪನ ಆಸೆ ಏನಾದ್ರು ಅಟ್ಲೀಸ್ಟ್ ನಾನು ಹುಟ್ಟಿದ್ದಕ್ಕೆ, ನಾನು ಅವ್ರ ಮಗಳಾಗಿರೋದಕ್ಕೆ ನಾನು ಏನಾದ್ರು ಒಂದ್ ಸಾಧನೆ ಮಾಡ್ಲೇಬೇಕು. ಮಜಾ ಭಾರತಕ್ಕೆ ಸೇರಕ್ಕೋಸ್ಕರನೇ ನಾನು ಕಲಾಮಂದಿರಕ್ಕೆ ಹೋದೆ. ಹೋಗಿ ತುಂಬಾ ನಾಟಕಗಳ ಕಲ್ತೆ, ಹವ್ಯಾಸಿ ತಂಡಗಳಲ್ಲಿ ಅದು ಇದು ಅಂತ ಮಾಡ್ಕೊಂಡು ಹಿಂಗೆ ಕಲ್ತೆ. ಅವಾಗ ಒಂದಿನ ಆಡಿಷನ್ ಇದೆ ಮಜಾ ಭಾರತ ಸೀಸನ್ 3 ಅಂತ ಗೊತ್ತಾಯ್ತು. ಒಂದ್ ಟ್ರೈ ಮಾಡೇ ಬಿಡೋಣ ಅಂತ ಅನ್ಬಿಟ್ಟು ಏನೋ ಮನ್ಸಲ್ಲಿ ಅನ್ಕೊಂಡೆ. ಅಷ್ಟ್ರಲ್ಲಿ ನಾನು ಟ್ರೈ ಮಾಡಕ್ಕೆ ಮತ್ತೆ ನನ್ಗೆ ತುಂಬಾ ಹೆಲ್ಪ್ ಮಾಡಿದ್ರು JK ಅಣ್ಣ. ಜೊತೆಗೆ ಗೊಬ್ರ ಅಣ್ಣನೂ ಇದ್ರು. ನಾನು ಒಂಚೂರು ನೆಗ್ಲೆಕ್ಟೇ ಮಾಡಿದೆ. ಆಡಿಷನ್ ದಿನ ಲೇಟ್ ಆಗೋದೆ. JK ಅಣ್ಣ ಬೈದ್ರು ಚೆನ್ನಾಗಿ, ನಿನ್ಗೇನ್ ಕಾಮನ್ ಸೆನ್ಸ್ ಇಲ್ವಾ, ಟೈಮ್ ಸೆನ್ಸ್ ಇಲ್ವಾ, ಹಿಂಗ್ ಬರ್ಬೇಕು ಹಂಗೆ ಹಿಂಗೆ ಅಂತ. ಸರಿ ಅಣ್ಣ ಏನೋ ತಪ್ಪಾಯ್ತು, ನಾನು ಫೋಟೋ ಮರ್ತಿದ್ದೆ ಹಂಗೆ ಹಿಂಗೆ ಅಂತ ಏನೋ ರೀಸನ್ ಹೇಳಿ ತಪ್ಪಿಸ್ಕೊಂಡೆ. ಆಮೇಲೆ ಫಸ್ಟ್ ರೌಂಡ್ ಸೆಲೆಕ್ಟ್ ಆಯ್ತು, ಸೆಕೆಂಡ್ ರೌಂಡು ಸೆಲೆಕ್ಟ್ ಆಯ್ತು. 3ನೇ ರೌಂಡ್ಗೆ ಆಡಿಷನ್ ನೀವು ಬೆಂಗಳೂರಿಗೆ ಬರಬೇಕು, ಹೆಂಗೆ ನಿಮ್ಮ ಮನೆ ಪರಿಸ್ಥಿತಿ ಹಂಗೆ ಹಿಂಗೆ ಅಂತಂದ್ರು. ಸರ್ ನಮ್ಮ ಅಪ್ಪ ತೀರೋಗ 6 ತಿಂಗಳಾಗಿದೆ, ನಾನು ಇಲ್ಲಿಗೆ ಬರಬೇಕು ಅನ್ನೋದು ನಮ್ಮ ಅಪ್ಪನ ಕನಸು. ಅದಕ್ಕೆ ಸರ್ ಕಷ್ಟ ಆದ್ರೂ ಪರವಾಗಿಲ್ಲ, ಒಂದು 6-7 ತಿಂಗಳು ಇರ್ಬೇಕಾಗತ್ತಮ್ಮ ಅಂತಂದ್ರು ಡೈರೆಕ್ಟ್ರು. ಆಮೇಲೆ ಒಪ್ಕೊಳತ್ತೇನೋ ಒಪ್ಕೊಂಡ್ಬಿಟ್ಟೆ. ಮನೆಗೆ ಹೋಗಿ ನೋಡ್ತೀನಿ, ನಮ್ಮ ಅಮ್ಮನ ಕೇಳ್ತೀನಿ. ನಮ್ಮಮ್ಮ ಅಪ್ಪನೂ ಇಲ್ಲ ಈ ಕಡೆ. ಒಬ್ಳೆ ಹೋಗಿ ಏನ್ ಮಾಡ್ತೀಯಾ, ಗೊತ್ತಿಲ್ದೆ ಇರೋ ಊರಿಗೆ ಹೋಗಿ. ಅಮ್ಮ ಇಲ್ಲ, ಅಪ್ಪನ ಕನ್ಸು ಹಿಂಗಿಂಗೆ, ನಾನು ಮಾಡೇ ಮಾಡ್ತೀನಮ್ಮ, ದಯವಿಟ್ಟು ನನ್ ಕಳ್ಸ್ಕೊಡು. ಸರಿ ಆಯ್ತು, ನನ್ನ ಮಗಳು ಸಾಧನೆಗೆ ನಾನು ಅಡ್ಡಿ ಆಗಲ್ಲ, ಹೋಗು. ಸರಿ ಅಂತ ನಾನು ಇಲ್ಲಿ ಬಂದೆ. 3ನೇ ರೌಂಡು ಆಡಿಷನ್ ಸೆಲೆಕ್ಟ್ ಆಯ್ತು. ಆದ್ರೆ ಒಂದೇನಂದ್ರೆ, ನನ್ನ ಈ ಸಾಧನೆನ ನಮ್ಮಪ್ಪ ಅನ್ಕೊಂಡಿದ್ದು ನೋಡ್ಬೇಕು ಅಂತ, ಅವರೇ ಇಲ್ಲ. ನಮ್ಮ ಅಮ್ಮಂಗೆ ಇದು ಗೊತ್ತೇ ಇಲ್ಲ, ನನ್ನ ಗಂಡ ಈ ತರ ನನ್ನ ಮಗಳಿಗೆ ಹೇಳಿದ್ದಾರೆ ಈ ವಿಷಯನ ಅಂತ. ಆಮೇಲೆ ನಮ್ಮಮ್ಮ ನನ್ನಿಂದ ತುಂಬಾ ಹೆಮ್ಮೆ ಪಟ್ರು. ಊರಲ್ಲೆಲ್ಲ ಅದು ಇದು
ನಿನ್ ಮಗಳು ಚೆನ್ನಾಗಿ ಮಾಡ್ತಾಳೆ, ಅಲ್ಲಿ ಸೀರೆ ಹಾಕೊಂಡು ಹಂಗ್ ಕಾಣಿಸ್ತಾಳೆ ಹಿಂಗ್ ಕಾಣಿಸ್ತಾಳೆ. ಆಮೇಲೆ ಯಾರ್ಯಾರು ಜನಗಳು ನನ್ನ ಬಗ್ಗೆ ಅಸಹ್ಯವಾಗಿ ಅವತ್ತಿನ ದಿನ ನನ್ನನ್ನು ಹೀಯಾಳಿಸಿದ್ರು ಆ ಜನಗಳಿಗೆಲ್ಲ ನಾನು ಇವತ್ತು ಒಂದು ಉತ್ತರ ಕೊಟ್ಟಿದ್ದೀನಿ. ಬರ್ತಾ ಬರ್ತಾ ಅಮ್ಮನೂ ತೀರೋದ್ರು. ಅವರು ಹೋದ್ಮೇಲೆ ಏನ್ ಮಾಡಿ ಏನ್ ಪ್ರಯೋಜನ? ಅಪ್ಪನ ಆಸೆ ಈಡೇರ್ಸಕ್ ಹೋಗಿ ಅಮ್ಮನ್ನು ಕಳ್ಕೊಂಡೆ. ಅಮ್ಮನೇ ಹೋದ್ಮೇಲೆ ಯಾವ ಸಾಧನೆ ಕಟ್ಕೊಂಡು ಏನು ನನಗೆ ತುಂಬಾ ಬೇಜಾರಾಯ್ತು. ಅನುಬಂಧ ಅವಾರ್ಡ್ಸ್ ಅಲ್ಲಿ ಸುದೀಪ್ ಸರ್ ನನ್ನ ಅಷ್ಟು ದೊಡ್ಡ ವೇದಿಕೆ ಕರೆಸಿ ನನಗೆ ಮಾತಾಡಿಸಿ ಅಷ್ಟೆಲ್ಲ ಹೇಳ್ತಾರೆ. ಆ ತರ ದೊಡ್ಡ ವೇದಿಕೆಗೆ ಹೋಗಿದ್ದೀನಿ ಅಂತ ನೋಡಕ್ಕೆ ನಮ್ಮ ಅಪ್ಪ ಅಮ್ಮನೇ ಇಲ್ಲ. ಪರ ನೋಡಿ, ಜೀವನ ಕೊಟ್ಟಂತ ಎಷ್ಟೋ ಅಡೆತಡೆಗಳನ್ನ ದಾಟ್ಕೊಂಡು ಈ ನಿನ್ನೊಂದು ಕಲೆ ಮೂಲಕ ಇವತ್ತು ಈ ವೇದಿಕೆ ಮೇಲೆ ಕಲಾವಿದೆಯಾಗಿ ನಿಂತಿದ್ಯಾ ನೀನು. ಸೊ ಎಲ್ಲಾ ಹೆಣ್ಣು ಮಕ್ಕಳಿಗೆ ಒಂದು ಮಾದರಿ ಆಗಿದ್ಯಾ. ನಾನು ಇವತ್ತು ನಿನ್ನ ಇಲ್ಲಿ ಕರೆಸಿ ಮಾತಾಡ್ತಿರೋ ಉದ್ದೇಶ ಇಷ್ಟೇ, ನಿನ್ನ ಒಂದು ಈ ಕಲೆಯನ್ನ ಸಂಭ್ರಮಿಸೋದಕ್ಕೆ ಒಬ್ಬ ವಿಶೇಷ ವ್ಯಕ್ತಿ ನಮ್ ಜೊತೆ ಇವತ್ತು ಬರ್ತಾ ಇದ್ದಾರೆ. ಅವ್ರನ್ನ ಕರ್ಸ್ಕೊಂಡ್ಬಿಡೋಣ. ಖಂಡಿತ ಮೇಡಮ್. ಪ್ರೀತಿಯಿಂದ ಸ್ವಾಗತಿಸಿ ಕನ್ನಡ ಕಿರುತೆರೆಯ ಹೆಸರಾಂತ ನಿರ್ದೇಶಕರಾದ ಶ್ರೀಯುತ ರಾಮ್ಜಿ ಅವರನ್ನ. ರಾಮ್ಜಿ ಸರ್, ಮೊದಲಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಸರ್, ನಮ್ಮ ಮಜಾ ಭಾರತದ ಈ ಗ್ರ್ಯಾಂಡ್ ಫಿನಾಲೆಗೆ ಬಂದಿದ್ದೀರಾ? ಅದೆಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗ್ತಿದೆ. ಇದೊಂಥರ ಈಗ ಟಿವಿಗೆ ಸೀರಿಯಲ್ಗೆ ನಮಗೆ ಅಂದ್ರೆ ಇಂಡಸ್ಟ್ರಿಯಲ್ಲಿ ಬರ ಇರೋದು, ಕೊರತೆ ಇರೋದು ಹಾಸ್ಯ ಕಲಾವಿದರು, ಕಾಮಿಡಿಯನ್ಸ್, ಅದನ್ನು ಹುಟ್ಟಾಕೋ ಫ್ಯಾಕ್ಟ್ರಿ ಇದು. ಓಕೆ, ಥ್ಯಾಂಕ್ ಯು. ಭವಿಷ್ಯದಲ್ಲಿ ಪ್ರತಿಯೊಬ್ಬರು ಇಂಡಸ್ಟ್ರಿನ ಆಳ್ತೀರಾ. ಅಂಡ್ ಇಡೀ ಕರ್ನಾಟಕ ಜನತೆಗೆ ನಿಮ್ಮ ಅಭಿನಯ, ನಿಮ್ಮ ಹಾಸ್ಯ ಎಷ್ಟು ಮುಖ್ಯ ಅನ್ನೋದು ಇದೆ. ಈ ಸೀಸನ್ ಇದು ಗ್ರ್ಯಾಂಡ್ ಫಿನಾಲೆ ಅಲ್ಲ, ಮತ್ತೆ 10 ಸೀಸನ್ ಹೋಗ್ಲಿ, ನಿಲ್ಸ್ಬಿಡ್ಬೇಡಿ. ಥ್ಯಾಂಕ್ ಯು, ತುಂಬಾ ಖುಷಿ ಆಗುತ್ತೆ. ಖಂಡಿತವಾಗ್ಲೂ ಸರ್, ಥ್ಯಾಂಕ್ ಯು. ನಮ್ಮ ವೇದಿಕೆಯ ಈ ಕಲಾವಿದೆಗೆ ಒಂದು ಅವಾರ್ಡ್, ಒಂದು ಮೊಮೆಂಟ್ ಕೊಡ್ಬೇಕು ಅಂತ ನಾವು ಆಸೆ ಪಡ್ತೀವಿ. ಖಂಡಿತ 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 ಬರ್ಲಿ ಅವಾರ್ಡ್. ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿಗಿಂತ ದುಃಖನೂ ಜಾಸ್ತಿ. ಇಷ್ಟು ದೊಡ್ಡ ದೊಡ್ಡ ಅವಾರ್ಡ್ಗಳು ತಗೊಂಡು ದೊಡ್ಡ ದೊಡ್ಡ ಸ್ಟೇಜ್ಗೆ ಹೋದ್ರು ಇದನ್ನ ಕಣ್ ತುಂಬಾ ನೋಡಕ್ಕೆ ನನ್ನ ಅಪ್ಪ ಅಮ್ಮ ಇಲ್ಲ ಅನ್ನೋದೇ ಒಂದು ಕೊರಗು. ಎಲ್ರಿಗೂ ಆಸೆ ಇರುತ್ತೆ, ಇಲ್ಲ ನಾನು ಏನಾದ್ರು ಒಂದ್ ಮಾಡಿದ್ರೆ, ಏನೋ ಒಂದ್ ತಗೊಂಡ್ರೆ, ಇಂಥ ವೇದಿಕೆಗೆ ಹೋದ್ರೆ ನಮ್ಮ ಅಪ್ಪ ಅಮ್ಮ ನೋಡಿ ತುಂಬಾ ಖುಷಿ ಪಡ್ಬೇಕು. ನನಗೆ ಆ ಭಾಗ್ಯನೇ ಇಲ್ಲ. ಇಲ್ಲ ಇಲ್ಲ, ನೀವು ಅಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಅಪ್ಪ ಅಮ್ಮ ಎಲ್ಲೂ ಹೋಗಿರಲ್ಲ, ಹೇಳ್ತಾರಲ್ಲ, ಎಲ್ಲೋ ಮೇಲಿಂದ ನೋಡ್ತಿರ್ತಾರೆ, ಖುಷಿ ಪಡ್ತಿರ್ತಾರೆ, ಅವ್ರ ಆಶೀರ್ವಾದ ಮಾಡ್ತಿರ್ತಾರೆ. ಗಂಡು ಮಕ್ಕಳಷ್ಟೇ ಸಾಧನೆ ಮಾಡೋಕ್ಕಾಗೋದು, ಗಂಡು ಮಕ್ಕಳಷ್ಟೇ ಮುಂದೆ ಹೋಗೋದು, ಗಂಡು ಮಕ್ಕಳಷ್ಟೇ ಮನೆ ತೂಗಿಸೋದು, ಗಂಡು ಮಕ್ಕಳಷ್ಟೇ ದುಡಿಯೋದು, ಗಂಡು ಮಕ್ಕಳಷ್ಟೇ ಅಪ್ಪ ಅಮ್ಮನ ನೋಡ್ಕೊಳ್ಳೋದು, ಮನೆಯಲ್ಲಿ ಮದುವೆ ಮಾಡೋದು ಅಂತಾರಲ್ಲ. ಇಲ್ಲ, ಹೆಣ್ಣು ಮಕ್ಕಳಿಗೂ ಅದಕ್ಕಿಂತ ಮೀರಿದ ಶಕ್ತಿ ಇದೆ ಅಂತ ವರಲಕ್ಷ್ಮಿ ಪ್ರೂವ್ ಮಾಡಿದ್ದಾರೆ. ಒಬ್ಬ ಗಂಡು ಮಗನಾಗಿ ತಮ್ಮನಿಗೆ ಮದುವೆ ಮಾಡಿದ್ದಾಳೆ, ಹೆಣ್ಣು ಮಗಳಾಗಿ ಮನೆ ಸಂಸಾರ ನಡೆಸಿದ್ದಾಳೆ. ಎರಡು ಗುಣಗಳನ್ನಲ್ಲಿರುವಾಗ ಅಳ್ಳೋ ಅವಶ್ಯಕತೆ ಇಲ್ಲ. ಹೆಮ್ಮೆಯಿಂದ ಗರ್ವ ಪಡ್ಬೇಕು ನೀನು. ತುಂಬಾ ತುಂಬಾ ಎತ್ತರಕ್ಕೆ ಬೆಳೆದಿದ್ದೀರಾ, ಅದಕ್ಕೆ ಅಳ್ಳಬಾರ್ದು. ಇನ್ಮೇಲಿಂದ ಯಾವತ್ತೂ ಅಳ್ಳಬಾರ್ದು, ನಗ್ನಗ್ತಾ ಇರ್ಬೇಕು. ಓಕೆ, ಗುಡ್. ಒಂದು ವಿಷಯ ಹೇಳ್ಬಿಡ್ತೀನಿ, ನಾನು ಇಲ್ಲಿ ಬರೋ ಕಾರಣ ಹೇಳ್ಬಿಡ್ತೀನಿ. ನಾನು ಯಾವ್ದೋ ಒಂದು ಅಷ್ಟು ಎಪಿಸೋಡ್ಸ್ ನೋಡಿದೆ ಈ ಹುಡುಗಿದು. ಪ್ರಭಾಗ್ ಫೋನ್ ಮಾಡಿದೆ, ಈ ಹುಡುಗಿ ಹೆಸರು ಏನು ಅಂತ. ವರಲಕ್ಷ್ಮಿ ಅಂತಂದ್ರು. ಈ ಹುಡುಗಿ ಬೇಕು ನನ್ನ ಸೀರಿಯಲ್ಗೆ, ಸಕದ ಮಾಡ್ತಾಳೆ. ನಿಮ್ಮಂತ ನಟರು ಇಂಡಸ್ಟ್ರಿಗೆ ತುಂಬಾ ಅವಶ್ಯಕತೆ ಇದೆ. ನಿಮ್ಮನ್ನ ನಾನು ಇಲ್ಲೇ ಅನೌನ್ಸ್ ಮಾಡಿ, ನನ್ನ ಸೀರಿಯಲ್ ಅಲ್ಲಿ ನಿಮ್ಗೆ ಅವಕಾಶ ಇದೆ, ಒಂದು ಮೇಜರ್ ಕ್ಯಾರೆಕ್ಟರ್ ಕೊಡ್ತೀನಿ, ನೀವು ಆಕ್ಟ್ ಮಾಡ್ತೀರಾ ಅಂತ ಹೇಳಿ ಇಲ್ಲಿ ಬಂದಿರೋದು. ಓಕೆ, ಖಂಡಿತ ಈ ಖುಷಿಗೆ ನಾನು ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ನಾನು ತುಂಬಾ ಜನ ಹೀಯಾಳಿಸಿದ್ದಾರೆ, ಮಾತಾಡಿದ್ದಾರೆ, ಎಲ್ಲ ದುಡ್ಡಿಲ್ಲ ಅವಳ ಹತ್ರ, ಅಯ್ಯೋ ಅಲ್ಲೇನೋ ಹೋಗು ಮಾಡ್ತಿದ್ದಾಳೆ ಹಂಗೆ ಹಿಂಗೆ ಅಂತ ತುಂಬಾ ಜನ. ಈಗ ಯಾರು ನನ್ನ ಜೊತೆಗಿಲ್ಲ. ಕಲರ್ಸ್ ಕನ್ನಡ ನನ್ಗೊಂದು ಆಪರ್ಚುನಿಟಿ ಕೊಟ್ಟು ಇಲ್ಲಿವರೆಗೂ 2.5 ವರ್ಷದಿಂದ ನನ್ನ ಬೆಳೆಸ್ತಾ ಬಂದಿದೆ. ನನ್ಗೆ ಅನ್ನ ಹಾಕಿದ್ದು ದೇವ್ರು ಕಲರ್ಸ್ ಕನ್ನಡ. ನಿಜವಾಗ್ಲೂ ಅದಕ್ಕೆ ನಾನು ಚಿರಋಣಿ. ನಮ್ಮ ಪ್ರೊಡಕ್ಷನ್, ನನ್ನ ಸ್ನೇಹಿತರು, ಮತ್ತೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು
ಇದಕ್ಕೋಸ್ಕರ ತುಂಬಾನೇ ಶ್ರಮ ಪಟ್ಟಿದ್ದಾರೆ ಅಂತ ಗೊತ್ತು ಅವರಿಗೆಲ್ಲ. ವರ, ನಿನ್ನ ಈ ಒಂದು ಆಪರ್ಚುನಿಟಿಯಿಂದ ನೀನ್ ಎಷ್ಟು ಖುಷಿಯಾಗಿದೆಯೋ ಅಲ್ವೋ ಗೊತ್ತಿಲ್ಲ, ನಿನಗಿಂತ ಖುಷಿ ಆದವರು ಅಲ್ಲೊಬ್ರಿದ್ದಾರೆ, ನಮ್ಮ ರಚ್ಚು. ರಚ್ಚು, ನಿಮ್ಮ ಕರಿಯರ್ ಕೂಡ ಶುರು ಆಗಿದ್ದು ಕಿರುತೆರೆಯಲ್ಲೇ ಅಲ್ವಾ? ಹೌದು. ಸೊ ನೀವು ಇವತ್ತು ವರಲಕ್ಷ್ಮಿಗೆ ಸೀನಿಯರ್ ಆಗಿ ಏನ್ ಶುಭಾಶಯ ಕೋರಕ್ಕೆ ಇಷ್ಟಪಡ್ತೀರಾ? ನನಗೆ ಯಾವಾಗ್ಲೂ ಅನ್ಸೋದು ಟೆಲಿವಿಷನ್ ಇಂಡಸ್ಟ್ರಿ ಇಸ್ ದ ಬೆಸ್ಟ್ ಇಂಡಸ್ಟ್ರಿ ನನ್ನ ಪ್ರಕಾರ. ತುಂಬಾ ಜನ ಐ ಥಿಂಕ್ ಇವತ್ತು ಸಿನಿಮಾದಲ್ಲಿ ತುಂಬಾ ಜನ ಟೆಲಿವಿಷನ್ ಇಂದಾನೇ ಬಂದಿರೋದು, ಹೇಳೋದೇ ಬೇಕಾಗಲ್ಲ. ಎಲ್ಲ ಆಲ್ ಎ ಲೀಗ್ ಸ್ಟಾರ್ಸ್ ಎಲ್ಲರೂ ಕೂಡ ಟೆಲಿವಿಷನ್ ಇಂಡಸ್ಟ್ರಿನೇ ಬಂದಿರೋದು. ದರ್ಶನ್ ಸರ್ ಆಗಿರೋದು, ಸುದೀಪ್ ಸರ್ ಆಗಿರೋದು, ಯಶ್ ಆಗಿರೋದು, ರಾಧಿಕಾ ಪಂಡಿತ್, ಗಣೇಶ್ ಅವರು. ಒಂದೇ ಒಂದು ಸ್ಮಾಲ್ ಸಜೆಷನ್, ಎಷ್ಟೇ ಏನೇ ಬೆಳೆದ್ರು ಇಫ್ ಅಟ್ ಆಲ್ ಲೈಕ್ ಇನ್ನೂ ನೆಕ್ಸ್ಟ್ ಒಂದು ಆಪರ್ಚುನಿಟಿ ಅಂತ ಬಂದಾಗ, ಸಿನಿಮಾಗಂತ ಬಂದಾಗ, ಡೋಂಟ್ ಎವರ್ ಫರ್ಗೆಟ್ ದ ರೂಟ್ಸ್. ವೆರಿ ಹ್ಯಾಪಿ ಅಂಡ್ ಯು ಡಿಸರ್ವ್ ದಿಸ್. ಥ್ಯಾಂಕ್ ಯು ಜಿ ಮ್ಯಾನ್. ನಮ್ಮ ಮಜಾ ಭಾರತದ ಕಲಾವಿದೆಯನ್ನ ತಮ್ಮ ಸುಪರ್ದಿಗೆ ತಗೊಳ್ಳೋದು ಐ ಥಿಂಕ್ ನಿಜ ನನಗೂ ಹೆಮ್ಮೆ ಅನ್ಸುತ್ತೆ, ತುಂಬಾ ಖುಷಿ ಆಗುತ್ತೆ. ಬೇಸಿಕಲಿ ಫೈಟರ್, ನಾನು ಹೇಳ್ಬೇಕಂದ್ರೆ ಫೈಟರ್ ಅಂದ್ರೆ ಸ್ವಂತ ಕ್ಯಾರೆಕ್ಟರ್ ಅಷ್ಟೇ, ಸ್ಟೇಜ್ ಮೇಲೆ ಅಷ್ಟೇ. ಗೈಯಾಳಿ ಅಂತ ಕ್ಯಾರೆಕ್ಟರ್ ಬಂದ್ರೆ ಪಕ್ಕಾ ಫೈಟ್ರು. ಆ ಅಗ್ರೆಸಿವ್ನೆಸ್ ಇದೆ. ಸೊ ಲೈಫಲ್ಲೂ ಅಷ್ಟೇ ಅಗ್ರೆಸಿವ್ ಆಗಿ ಮುಂದೆ ಹೋಗು. ಆಲ್ ದಿ ಬೆಸ್ಟ್ ಇನ್ ಲೈಫ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಚ್ಚು, ಇವಳ ಈ ಒಂದು ಸೀರಿಯಲ್ ಜರ್ನಿಗೆ ನೀವೇ ಮೊದಲು ಮೇಕಪ್ ಹಾಕ್ಬೇಕು, ಬಣ್ಣ ಹಚ್ಬೇಕು ಪ್ಲೀಸ್. I would really like to call Mallika and Shubha ನನ್ನ ಜೊತೆ. ಅವರಿಬ್ರು ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಚಿತ್ರರಂಗದ ಒಂದು ಸಂಸ್ಕೃತಿ ಇದು. ಯಾರೇ ಒಬ್ರು ಕಲಾವಿದೆ ಆಗ್ಬೇಕು ಅಂತಂದ್ರೆ ಅವರ ಹಿರಿಯರು ಮೇಕಪ್ ಹಚ್ಚಿ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ನಮ್ಮ ವರ ಮಾದರಿ ಆಗಿದ್ದಾಳೆ. ಅದಕ್ಕೆ ಸಾಕ್ಷಿ ನಮ್ಮ ಈ ವೇದಿಕೆ ಆಗ್ತಾ ಇದೆ. ಆ ವಿಷಯ ಹೇಳಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ವರಲಕ್ಷ್ಮಿ, ಮತ್ತೊಮ್ಮೆ ಶುಭಾಶಯಗಳು, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ರಚ್ಚು, ಥ್ಯಾಂಕ್ ಯು ರಾಮ್ಜಿ ಸರ್, ಧನ್ಯವಾದಗಳು. ದೊಡ್ಡ ಧನ್ಯವಾದಗಳನ್ನ ಹೇಳ್ಬೇಕು ರಾಮ್ಜಿ ಸರ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವರ, ಥ್ಯಾಂಕ್ ಯು ಶುಭಾ ಅಂಡ್ ಮಲ್ಲಿಕಾ. ರಚ್ಚು, ಈ ಸರ್ಪ್ರೈಸ್ ಹೇಗಿತ್ತು? ಐ ಥಿಂಕ್ ನಮ್ಮ ಎಲ್ಲ ಲಿಟಲ್ ಹೀರೋಸ್ನ ನಾನು ಹಗ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬಂದ್ರು, ಓ ಸಾರಿ, ಬನ್ನಿ ಸರ್. ಒಬ್ರು ಜೂನಿಯರ್ ಆಕ್ಷನ್ ಪ್ರಿನ್ಸ್, ಒಬ್ರು ಜೂನಿಯರ್ ಕಿಚ್ಚ ಸರ್, ಜೂನಿಯರ್ ಹಿಂಗೆಲ್ಲ ಆಗಲ್ಲ, ರಿಯಲ್ ಆಗಿ ಹಿಂಗೆಲ್ಲ ಕಷ್ಟ ಆಗತ್ತೆ. ಸೊ ಪಾಪ ಇವ್ರು ಸಿಕ್ಕಿದ್ದಾರೆ ಇವಾಗ, ಆಪರ್ಚುನಿಟಿ ನನಗಿದು ಅಷ್ಟೇ. ಇನ್ನೂ ಒಂದು ಆಪರ್ಚುನಿಟಿ ರಚ್ಚು ನಿಮ್ಗೆ. ಇವರೆಲ್ಲರ ಜೊತೆ ಇವಾಗ ನೀವು ಡ್ಯಾನ್ಸ್ ಮಾಡ್ತೀರಾ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಇದನ್ನ ಪ್ಲಾನ್ ಮಾಡೋದಕ್ಕೆ. ಇದು ಒಂದು ಸೆಗ್ಮೆಂಟ್ ಅಂಡ್ ಐ ಥಿಂಕ್ ಕೊರಿಯೋಗ್ರಫಿ ಬೈ ಮಿಸ್ಟರ್ ಮುರುಘಾ ಅವರು. ಮುರುಘಾ ಅವರೇ ನನ್ನ ಫೇವ್ರೆಟ್ ಕೊರಿಯೋಗ್ರಾಫರ್. ಮುರುಘಾ ಮೇಲೆ. ದಿಸ್ ಇಸ್ ಮುರುಘಾ ಅಂಡ್ ನನ್ನ ಫೇವ್ರೆಟ್ ಕೊರಿಯೋಗ್ರಾಫರ್ ಆಕ್ಚುಲಿ. ಸೂಪರ್ ಮುರುಘಾ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿ ಇದಕ್ಕೆ ನೀವು ನಂಗೆ ಹೇಳಿದ್ರಿ ಗೊತ್ತಾ ಸರ್ಪ್ರೈಸ್ ಇದೆ ಅಂತ. ಸೊ ಈ ಸರ್ಪ್ರೈಸ್ ಅಂತ ಅಂದ್ಕೊಂಡಿರ್ಲಿಲ್ಲ, ಬಟ್ ಏನೋ ಒಂದು ಪರ್ಫಾರ್ಮೆನ್ಸ್ ಅಂತ ಇರುತ್ತೆ. ಬಟ್ ದಿಸ್ ವಾಸ್ ರಿಯಲಿ ಕ್ಯೂಟ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಕಣ್ರು. ಚೆನ್ನಾಗಿ ಮಾಡ್ದ ನಾನು ನಿಮ್ಮ ಒಟ್ಟಿಗೆ ಡಾನ್ಸು. ಎಸ್, ಇವನಂತೂ ಸಖತ್ತಾಗಿ ಮಾಡ್ದ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೀರೆಲ್ಲ ಹಿಡ್ಕೊಂಡು ಡಾನ್ಸ್ ಮಾಡ್ತಾನೆ ಅಂತ. ಯಾಕೋ ಬೈಕ್ ಹಾಕೊಂಡೆ, ಸರ ಹೇಳ್ಕೊಟ್ರಾ? ರಿಯಲಿ ಕ್ಯೂಟ್ ಗೈಸ್. ಚೆನ್ನಾಯ್ತಲ್ವೇನ್ರೋ? Thank you so much. Thank you. Yes, thank you Muruga Master. Thank you so much. Thank you Muruga. And thank you to all the Putanis. Thank you Makla. Thank you so much. Thank you.
ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತುಂಬಾ ಸ್ಕಿಟ್ಗಳನ್ನ ನೋಡಿದ್ವಿ, ಹಲವಾರು ಕತೆಗಳನ್ನ ವೀಕ್ಷಿಸಿದ್ವಿ, ಎಲ್ಲರ ನಗುವಿನಲ್ಲಿ ನಾವು ಭಾಗಿಯಾಗಿದ್ವಿ, ಎಲ್ಲರ ಅಳುವಲ್ಲೂ ಕೂಡ ನಾವು ಜೊತೆ ಆಗಿದ್ವಿ. ಈ ಒಂದು ಕಾರ್ಯಕ್ರಮದ ಆರಂಭದಲ್ಲೇ ನಾನು ಹೇಳಿದ್ದೆ, ಈ ಫಿನಾಲೆಯಲ್ಲಿ ಒಬ್ರು ಮಾತ್ರ ಗೆಲುವಾಗಿರೋದ್ರಿಲ್ಲ, ಎಲ್ರು ಗೆಲುವು ಕೂಡ ಇದು. ಈ ಮಜಾ ಭಾರತದ ಗ್ರ್ಯಾಂಡ್ ಫಿನಾಲೆ ಅದೇ ಅಂತ. ಸೊ ನಮ್ಮ ಈ ಮಜಾ ಭಾರತದ ಗೆಲುವಿಗೆ ಕಾರಣರಾದಂತಹ ನಮ್ಮ ಎಲ್ಲಾ ಕಲಾವಿದರನ್ನ ಈ ವೇದಿಕೆಗೆ ನಾನು ಕರೆಯೋದಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ ಈ ನಮ್ಮ ಮಜಾ ಭಾರತ ಇವತ್ವರೆಗೂ ಇಷ್ಟು ಸಕ್ಸೆಸ್ ಕಂಡಿದೆ ಅಂತಂದ್ರೆ ಅದಕ್ಕೆ ಒಂದೇ ಒಂದು ಕಾರಣ ಈ ನಮ್ಮ ಎಲ್ಲಾ ಕಲಾವಿದರು. ಇವರ ಈ ಒಂದು ನಗುವಿನ ಪಯಣ ಇವತ್ತು ನಾಳೆ ಮುಂದೆ ಹೀಗೆ ಮುಂದುವರಿತಾ ಇರುತ್ತೆ. ಸೊ ನಿಮ್ಗೆಲ್ಲರ ಪರಿಶ್ರಮದಿಂದ ಇವತ್ತು ಈ ಫಿನಾಲೆ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಸುಂದರವಾಗಿ ಮೂಡಿ ಬರ್ತಾ ಇದೆ. ಸೊ ಮೊದಲಾಗಿ ಈ ಒಂದು ಟೀಮ್ಗೆ ಬರ್ಲಿ ಒಂದು ದೊಡ್ಡ ಚಪ್ಪಾಳೆ. ಸೊ ಎಲ್ಲ ನಮ್ಮ ಕಲಾವಿದರನ್ನ ಈ ವೇದಿಕೆಯಲ್ಲಿ ಸಂಭ್ರಮಿಸಬೇಕು ಅಂತ ನಮ್ಮ ವೇದಿಕೆಯ ತೀರ್ಪುಗಾರರಾದ ರಚಿತಾ ರಾಮ್ ಹಾಗೂ ನಮ್ಮ ಗುರು ಕಿರಣ್ ಸರ್ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ರಚು ಹಾಗೂ ಜಿ ಮ್ಯಾನ್. ಸೊ ಈ ಎಲ್ಲಾ ಕಲಾವಿದರು ನಗಿಸುವಂತ ಆ ಒಂದು ಹಾಸ್ಯಕ್ಕೆ ಬಿದ್ದು ಬಿದ್ದು ನಗ್ತಾ ಇದ್ರಿ. ಸೊ ಈ ಎಲ್ಲಾ ಕಲಾವಿದರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವಳನ್ನ ನೋಡುವಾಗ ನನಗೆ ನಾನೇ ಕಾಣ್ತಾ ಇದೆ. ನಾನ್ ಸ್ಟಾರ್ಟಿಂಗ್ ಬರುವಾಗ ಇವತ್ತು ಇಟ್ ವಾಸ್ ಮೋರ್ ಆಫ್ ಎ ಇಮೋಷನಲ್ ಫಿನಾಲೆ ಅಂತ ಬರುವಾಗ ನಾವು ಕ್ಯಾಶುಯಲಿ ಗ್ರ್ಯಾಂಡ್ ಫಿನಾಲೆ ಅಂತ ಬಂದಿರೋದು. ಬಟ್ ದಿಸ್ ಇಸ್ ಮೋರ್ ಆಫ್ ಮಜಾಗಿಂತ ಜಾಸ್ತಿ ಇಮೋಷನ್ಸ್ ಇತ್ತು. ನೋಡೋದಕ್ಕೆ ತಂದೆ ತಾಯಿ ಇಲ್ಲ ಅಂತ ಒಂದು ಕೊರಗು ಕೆಲವರಿಗೆ ತಂದೆ ತಾಯಿ ನೋಡ್ತಾ ಇಲ್ಲ ಅನ್ನೋ ಕೊರಗು. ಲೈಕ್ ಡಿಫ್ರೆಂಟ್. ಫೈನಲಿ ನಾನು ಹೇಳ್ಬೇಕಂದ್ರೆ ಇಟ್ ಇಸ್ ಮೋರ್ ಆಫ್ ಎಂಜಾಯ್ಮೆಂಟ್. ನಾವು ಆಕ್ಚುಲಿ ಲೈಫ್ ಅನ್ನ ಸೆಲೆಬ್ರೇಟ್ ಮಾಡ್ಬೇಕು. ಇಲ್ಲಿ ಮಾಡೋದು ಮತ್ತೆ ಸೆಲೆಬ್ರೇಟ್ ಮಾಡ್ಬೇಕು ಅನ್ಸುತ್ತೆ ವಿನ ನೆಗೆಟಿವ್ ಯೋಚನೆ ಮಾಡಬಾರ್ದು. ಆಕ್ಚುಲಿ ನಮ್ಮಲ್ಲಿ ಇದೊಂದು ಈ ಟೀಮ್ ಅಲ್ಲಿ ಒಂದು ನೋಡಿದ್ ನಾನು, ಇನ್ನೊಬ್ಬ ಚೆನ್ನಾಗಿ ಮಾಡಿದ್ರೆ ಅಪ್ರಿಶಿಯೇಟ್ ಮಾಡ್ತಾರೆ. ಟೋಟಲ್ ಇಡೀ ಟೀಮು ಇನ್ನೊಬ್ರನ್ನ ಟ್ರೈನ್ ಮಾಡೋದು, ಓಕೆ ಮಾಡು ನೀನು ಹುರಿದುಂಬಿಸೋದಿದೆಯಲ್ಲ. ಐ ಥಿಂಕ್ ಮಜಾ ಭಾರತದಲ್ಲಿ ಒಳ್ಳೆ ಗುಣ ಅದು ಯಾವತ್ತು ಲೈಫಲ್ಲಿ ನಾನ್ ಮರೆಯಕ್ಕಿಲ್ಲ. ದಟ್ಸ್ ದ ಬೆಸ್ಟ್ ಪಾರ್ಟ್ ಇನ್ ಮಜಾ ಭಾರತ ಅನ್ಸುತ್ತೆ. ಸೊ ರಚು, ಸೊ ನಿಮ್ಮ ಜೀವನದ ನಗುವಿನ ಭಾಗ ಮಜಾ ಭಾರತ ಅಂತ ಹೇಳಿದ್ರೆ ತಪ್ಪೇ ಇಲ್ಲ ಅಲ್ವಾ? ಸೊ ಈ ಒಂದು ಕಲಾವಿದರ ಬಗ್ಗೆ ನೋಡ್ಬೇಕಾರೆ ಇವರ ಗ್ರೋತ್ನ ನೋಡ್ಬೇಕಾರೆ ಎಷ್ಟು ಹೆಮ್ಮೆ ಆಗತ್ತೆ, ಎಷ್ಟು ಖುಷಿ ಆಗತ್ತೆ. ಹೊಸದು ನನಗೆ ಕಾಮಿಡಿ ಶೋ ಅಲ್ಲಿ ಕುತ್ಕೊಳ್ಳೋದು. ಬಟ್ ನನಗೆ ತುಂಬಾ ಖುಷಿ ಕುತ್ಕೊಂಡು ಎಂಜಾಯ್ ಮಾಡುವಂಥದ್ದು. ಐ ಥಿಂಕ್ 4 ವರ್ಷದಿಂದ ಹೇಳ್ಕೊಂಡು ಬರ್ತಾನೆ ಇದೀವಿ ಏನೇನ್ ಹೇಳ್ಬೇಕು. ಅಲ್ಲೆಲ್ರಿಗೂ ಇಲ್ಲಿ ನಿಂತಿರೋರು ಎಲ್ರಿಗೂ ಗೊತ್ತು ಏನ್ ಮಾಡ್ಬೇಕು ಲೈಫ್ ಅಲ್ಲಿ, ಹೆಂಗ್ ಲೈಫ್ ನ ನಾವು ರೂಪಿಸ್ಕೊಳ್ಬೇಕು. ಒಳ್ಳೊಳ್ಳೆ ಮೆಮರೀಸ್ ಇದೆ ನನ್ಗೆ ಈ ಸೀಸನ್ ಅಲ್ಲಿ. ನಮ್ಮ ಅಕ್ಕ ಭಾವದು ವಿಡಿಯೋ ಅದು ಖಂಡಿತವಾಗ್ಲೂ ಮರೆಯೋದಕ್ಕಾಗಲ್ಲ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ ಆ ಒಂದು ಸ್ಪೆಷಲ್ ವಿಡಿಯೋ ಕೊಟ್ಟಿದ್ದಕ್ಕೆ. ಅದಾದ ನಂತರ ಹೇಳ್ತಾ ಇದೆ ಲೈಕ್ ನಮ್ ತಂದೆ ತಾಯಿಗೂ ಕೂಡ ಏನ್ ಸಿನಿಮಾ ಬಿಟ್ರು ನಾನು ಟೆಲಿವಿಷನ್ ಬಿಡಲ್ಲ. ಬಿಕಾಸ್ ನಾನು ಅಲ್ಲಿಂದಾನೇ ಬಂದಿರೋದು, ನಾನು ಅಲ್ಲೇ ಇರ್ತೀನಿ, ಮುಂದಕ್ಕೂ ಇರ್ತೀನಿ, ಸಿನಿಮಾ ಮಾಡ್ತಿರ್ತೀನಿ, ಟೆಲಿವಿಷನ್ ಅಲ್ಲಿ ಇರ್ತೀನಿ. ಈ ಒಂದು ಸೀಸನ್ ನಲ್ಲಿ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಅನ್ಎಕ್ಸ್ಪೆಕ್ಟೆಡ್ ನಮ್ಮ ನಾನ್ ಸಿಂಕ್ ಬಸ್ಸು ಸಡನ್ ಕ್ಲಿಕ್ ಆಗ್ಬಿಟ್ಟು ನಾನ್ ಸಿಂಕ್ ಬಸ್ಸು ಐ ಟೆಲ್ ಯು ಈ ಸೀಸನ್ ನ ಮೋಸ್ಟ್ ಹ್ಯಾಪನಿಂಗ್ ಕಂಟೆಸ್ಟೆಂಟ್, ದಿ ಬೆಸ್ಟ್ ಕಂಟೆಸ್ಟೆಂಟ್ ಬಸ್ಸು. I think man of the season is Basu. ಇನ್ನೊಂದು ಮಿಸ್ ಆಗ್ತಾ ಇದೆ, ಲ್ಯಾಗ್ ಮಂಜ ನಮಗೆ ನಿಜವಾಗಿ ಮಿಸ್ ಆಗ್ತದೆ. ಅದು Lagu we miss you. ಆಲ್ ದಿ ಬೆಸ್ಟ್. All the best. ಯೂಶಲಿ ನಾವು ಇಂಡಿಯಾದಲ್ಲಿ ಜಾತಿ ಭೇದ ಬಿಟ್ಟು ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ನಾವು ಭಾರತೀಯ ಅಂತ. ಆಕ್ಚುಲಿ ಅದಕ್ಕಿಂತ ಜಾಸ್ತಿ ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ ನಾನು ಮಜಾ ಭಾರತೀಯ ಅಂತ. ಈ ಒಂದು ಸಂದರ್ಭದಲ್ಲಿ ಈ ತಂಡದ ಹಿಂದೆ ಇರುವಂತ ನಮ್ಮ ಲೈಮ್ ಲೈಟ್ ಪ್ರೊಡಕ್ಷನ್ಸ್ ನ ಎಲ್ಲಾ ತಂತ್ರಜ್ಞರನ್ನ ವೇದಿಕೆ ಮೇಲೆ ಕರೆಯಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಪ್ಲೀಸ್ ದಯಮಾಡಿ ಲೈಮ್ ಲೈಟ್ ಪ್ರೊಡಕ್ಷನ್ಸ್ ನ ಎಲ್ಲಾ ಟೆಕ್ನಿಷಿಯನ್ಸ್ ಮೇಲೆ ಬರಬೇಕು ವೇದಿಕೆ ಮೇಲೆ. ಅಂಡ್ ಪ್ರಶಾಂತ್ ರಾಯ್ ಸರ್ ನೀವು ಬರಬೇಕು ಪ್ಲೀಸ್. ಸೊ ನಮ್ಮ ಪ್ರಶಾಂತ್ ರಾಯ್ ಸರ್ ಪ್ಲೀಸ್ ನೀವೊಂದೆರಡು ಮಾತುಗಳು. ಲೈಮ್ ಲೈಟ್ ಪ್ರೊಡಕ್ಷನ್ ಹುಟ್ಟಿರೋದೇ ಮಜಾ ಭಾರತದ ಜೊತೆ ಮತ್ತು ಮಜಾ ಭಾರತದ ಜೊತೆ ನಾವು ಕೂಡ ಬೆಳೆದಿದ್ದೀವಿ. ನಮ್ಮ ಒಳ್ಳೆ ಆರ್ಟಿಸ್ಟ್, ನಮ್ಮ ಟೆಕ್ನಿಷಿಯನ್ಸ್, ನಮ್ಮ 2 ಕಣ್ಣುಗಳ ತರ ಇರುವಂತಹ ಜಡ್ಜಸ್, ನಮ್ಮ ಆಂಕರ್ಸ್ ಎಲ್ಲರೂ ಸೇರಿ ಮಜಾ ಭಾರತವನ್ನು ಕಟ್ಟಿದ್ದೇವೆ ನಾವು.
ಇದು ಇನ್ನು ಮುಂದಕ್ಕೂ ಈ ತರ ಬೆಳೀತಾ ಹೋಗುತ್ತೆ. ಆದ್ರೆ ಈ ಸೀಸನ್ ನಲ್ಲಿ ನನಗೆ ಬಹಳ ಖುಷಿ ಕೊಟ್ಟ ವಿಚಾರ ಅಂದ್ರೆ ನಾವು ಪ್ರತಿ ಸೀಸನ್ ಮಾಡಿದಾಗ್ಲೂ ಒಂದಷ್ಟು ನೂರಾರು ಸ್ಕಿಟ್ಗಳನ್ನು ಮಾಡ್ತೀವಿ. ಆ ಸ್ಕಿಟ್ಗಳಲ್ಲಿ ಬಹುತೇಕ ಗೆಲ್ಲುತ್ತೆ, ಒಂದೆರಡು ಅವರೇಜ್ ಆಗಿರುತ್ತೆ, ಇನ್ನೊಂದಷ್ಟು ಸೋಲುತ್ತೆ. ಆದ್ರೆ ಈ ಸೀಸನ್ ನಲ್ಲಿ ನಾನು ಖುಷಿಯಿಂದ ಹೇಳ್ತೀನಿ, ಒಂದೇ ಒಂದು ಸ್ಕಿಟ್ ಸೂಪರ್ ಫ್ಲಾಪ್ ಅಂತದ್ದು ಮಾಡಲೇ ಇಲ್ಲ. ಇನ್ನು ನಮ್ಮ ಜೊತೆನೇ ಇದ್ದಂತ ಒಬ್ಬ ಕಲಾವಿದ ಇವತ್ತು ಬಿಗ್ ಬಾಸ್ ನಲ್ಲಿ ಹೋಗಿ ತುಂಬಾ ಮಿಂಚ್ತಾ ಇದ್ದಾರೆ, ಲ್ಯಾಗ್ ಮಂಜ. ನಮ್ಗೆ ಬಹಳ ಒಂದು ಪ್ರೌಡ್ ಫೀಲ್ ಮಾಡೋಂಥ ವಿಚಾರ ಅದು. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ನನ್ನ ಜೊತೆ ಶಿವಧ್ವಜ್ ಅವರು ಇಲ್ಲಿ ಇರಬೇಕಿತ್ತು. ಅವರ ಕಾಂಟ್ರಿಬ್ಯೂಷನ್ ಕೂಡ ತುಂಬಾ ದೊಡ್ಡದಾಗಿದೆ. ಖಂಡಿತ ಅವರನ್ನು ಕೂಡ ನಾವು ಈಗ ಇಲ್ಲಿ ಮಿಸ್ ಮಾಡ್ತಿದ್ದೇವೆ. ಅವರು ಸ್ವಲ್ಪ ಬೇಗನೆ ಹೊರಟರು. ಎಸ್, ಖಂಡಿತ ಮಿಸ್ ಮಾಡ್ಕೊತಾ ಇದೀವಿ. ಓಕೆ, ನಮ್ಮ ಮಜಾ ಭಾರತದ ಈ ಸೀಸನ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಇನ್ನು ಮುಂದಿನ ಹೊಸ ಹೊಸ ಕಾರ್ಯಕ್ರಮಗಳ ಮೂಲಕ, ಹೊಸ ಸೀಸನ್ಗಳ ಮೂಲಕ ಮತ್ತೆ ಬಂದು ನಮ್ಮ ಕಲಾವಿದರು ಮತ್ತೆ ಬಂದು ನಿಮ್ಮನ್ನ ರಂಜಿಸ್ತಾರೆ. ಅಲ್ಲಿವರೆಗೂ ಶುಭರಾತ್ರಿ, ಬಾಯ್, ಗುಡ್ ನೈಟ್.